ಬುರ್ಖಾ ನಾಟ್ ಅಲೌಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಂಜು. ವಸ್ತ್ರ ಸಂಹಿತೆ ಅನ್ನೋದು ಭಾರತ ದೇಶದಲ್ಲಿ ಇದೆ. ಅದರಲ್ಲೂ ಕೂಡ ಇಂತಹದೇ ಧರ್ಮ ಅಥವಾ ಜಾತಿಗೆ ಸೀಮಿತವಾಗಿ ಕೆಲವು ವಸ್ತ್ರ ಪದ್ಧತಿಗಳು ಅಥವಾ ಆ ಒಂದು ಧರ್ಮಕ್ಕೆ ಸೀಮಿತವಾಗಿ ನಾವು ಹಾಕುವಂತಹ ಉಡುಗೆ ತೊಡುಗೆ ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟಿರುತ್ತೆ. ಇದೇ ರೀತಿ ಮುಸ್ಲಿಂ ಧರ್ಮದಲ್ಲಿ ಬುರ್ಕಾ ಪದ್ಧತಿ ಸ್ತ್ರೀಯರಿಗೆ ಇದೆ. ಈ ಘೋಷ ಪದ್ಧತಿ ಅನ್ನುವುದು ಪರಗಂಡಸರಿಗೆ ಆಕರ್ಷಿತರ ಆಗಬಾರದು ಅನ್ನುವ ಉದ್ದೇಶಕ್ಕೆ ಸ್ತ್ರೀಯರು ಈ ಬುರ್ಕಾ ಪದ್ಧತಿನ ಹಾಕ್ತಾರೆ. ಆದ್ರೆ ಈ ಬುರ್ಕಾ ಪದ್ಧತಿ ಎಲ್ಲಿ ಹಾಕಬೇಕು, ಏನ್ ಹಾಕಬೇಕು ಅನ್ನೋದು ನಿಜಕ್ಕೂ ಒಂದು ವಿಚಾರ ಮಾಡುವಂತಹ ವಿಷಯ. ಅದರಲ್ಲೂ ಕೂಡ ಕಾಲೇಜುಗಳಲ್ಲಿ ಹೆಣ್ಣು ಮಕ್ಕಳು ಬುರ್ಕಾ ಧರಿಸುವುದು ಸೂಕ್ತವೇ ಅನ್ನೋದು ಈಗ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಪದೇ ಪದೇ ಮಂಗಳೂರಿನಲ್ಲಿ ವಿದ್ಯಾರ್ಥಿಗಳು ಕಾಲೇಜಿಗೆ ಸ್ಕಾರ್ಫ್ ಧರಿಸುವಂಥದ್ದು ಅಥವಾ ಬುರ್ಕಾ ಧರಿಸುವ ವಿಚಾರವಾಗಿ ಬಹಳಷ್ಟು ಗೊಂದಲಗಳು ಅಥವಾ ಬಹಳಷ್ಟು ಪ್ರತಿಭಟನೆ ಆಗಿರುವುದು ಈ ಹಿಂದೆ ಕೂಡ ನಾವು ನೋಡಿದ್ದೀವಿ. ನಿನ್ನೆ ಕೂಡ ಸೈಂಟ್ ಅಲೋಶಿಯಸ್ ಕಾಲೇಜಿನಲ್ಲಿ ಇಂತಹದ್ದೇ ತರಹ ಒಂದು ಪ್ರತಿಭಟನೆ ಆಯಿತು. ವಿದ್ಯಾರ್ಥಿನಿಗಳಿಗೆ ಸ್ಕಾರ್ಫ್ ಹಾಕ್ಲಿಕ್ಕೆ ಆ ಕಾಲೇಜಿನಲ್ಲಿ ಅನುಮತಿಯನ್ನ ನೀಡಲಿಲ್ಲ. ಯಾಕೆ ಅನುಮತಿ ನೀಡಲಿಲ್ಲ? ಯೂನಿಫಾರ್ಮಿಟಿ ಅನ್ನೋದು ನಿಜಕ್ಕೂ ವಿದ್ಯಾರ್ಥಿಗಳಿಗೆ ಬೇಕೆ ಅನ್ನೋದು ಇವತ್ತಿನ ಚರ್ಚಾ ವಿಷಯ. ಈ ವಿಚಾರವಾಗಿ ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ ಅಶ್ವನ್ ಸಾದಿಕ್ ಅವರು, ಸ್ಟೇಟ್ ಕಮಿಟಿ ಮೆಂಬರ್, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ. ಮೊದಲೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ರೇಷ್ಮಾ ಉದಯ್ ಕುಮಾರ್ ಶೆಟ್ಟಿ ಅವರಿದ್ದಾರೆ, ಜಿಲ್ಲಾ ಪಂಚಾಯತ್ ಮೆಂಬರ್, ಬಿಜೆಪಿಯ ಸದಸ್ಯರಾಗಿದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಅಶ್ವಥ್ ಅವರೇ, ಮೊದಲೇದಾಗಿ ನಿಮ್ಮಿಂದಲೇ ಕಾರ್ಯಕ್ರಮ ಪ್ರಾರಂಭಿಸ್ತೀನಿ. ಬಹುಶಃ ಯೂನಿಫಾರ್ಮಿಟಿ ಅಥವಾ ಏನು ನಾವು ಮಕ್ಕಳು ಎಲ್ಲರೂ ಕೂಡ ಸಮಾನತೆಯನ್ನು ಬಯಸ್ತೇವೆ. ಸೊ ಪ್ರತಿಯೊಂದು ಮಕ್ಕಳು ಕೂಡ ವಿದ್ಯಾರ್ಥಿಗಳಾದ್ಮೇಲೆ ಆ ಒಂದು ನಾವು ಶಿಕ್ಷಣ ಕಲೀಲಿಕ್ಕೆ ಹೋಗುವಂತಹ ಸಂಸ್ಥೆಗಳಲ್ಲಿ ನಾವೆಲ್ಲರೂ ಜಾತಿ ಧರ್ಮ ಭೇದ ಭಾವವನ್ನು ಮರೆತು ಒಂದೇ ಅನ್ನುವ ರೀತಿಯಲ್ಲಿ ಕುಳಿತುಕೊಂಡು ಪಾಠವನ್ನ ಕೇಳ್ತೇವೆ. ಇದು ಸಾಧಾರಣವಾಗಿ ಭಾರತದಲ್ಲಿ ಕಂಡು ಬರುವಂತಹ ಒಂದು ಶಾಲಾ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಈಗ ಬುರ್ಕಾ ವಿವಾದ ಇದು ಮೊದಲೇದಲ್ಲ, ಮಂಗಳೂರಿನಲ್ಲಿ ಪದೇ ಪದೇ ಆಗ್ತಾ ಇದೆ. ಈಗ ನಿನ್ನೆ ಆದಂತಹ ಘಟನೆಯಲ್ಲೂ ಕೂಡ ಹಾಗೇನೆ ಸ್ಕಾರ್ಫ್ ಧರಿಸಲಿಕ್ಕೆ ವಿದ್ಯಾರ್ಥಿಗಳಿಗೆ ಬಿಡ್ತಾ ಇಲ್ಲ. ಈ ಕುರಿತಾಗಿ ನಿಮ್ಮ ಸಂಘಟನೆಯವರು ಕೂಡ ಬಹಳಷ್ಟು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹಾಗೇನೆ ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಸ್ಕಾರ್ಫ್ ಹಾಕ್ಲೇಬೇಕಾ? ಎಲ್ರು ಸಮಾನತೆ ಅಂತ ಕೂತ್ಕೊಳ್ಬಹುದಲ್ವಾ? ನೋಡಿ ಮೇಡಮ್, ಏನು ಅಂತ ಹೇಳಿದ್ರೆ ಒಂದು ಸ್ಕಾರ್ಫ್ ಅಂತ ಹೇಳುವುದು ಒಂದು ಹೊಸ ಪದ್ಧತಿ ಏನಲ್ಲ. ಇದು ಇಸ್ಲಾಂ ಯಾವಾಗಿಂದ ಪ್ರಾರಂಭವಾಗಿದೆ ಅವತ್ತಿನಿಂದ ಬಂದಂತ ತಲತಲಾಂತರದಿಂದ ಬಂದಂತ ಒಂದು ಪದ್ಧತಿ. ಅದೇ ರೀತಿ ಬಹುತ ಸಮಾನತೆ. ಸೊ ಸಮಾನತೆ ಅಂತ ಹೇಳುವಾಗ ಇಲ್ಲಿ ಕೇವಲ ಎಲ್ಲರೂ ಒಂದೇ ರೀತಿ ಇದ್ರೆ ಮಾತ್ರ ಸಮಾನತೆ ಅಲ್ಲ. ಇಲ್ಲಿ ನಮ್ಗೆ ಒಂದು ಸಂವಿಧಾನ ಇದೆ. ಸಂವಿಧಾನದ ಆರ್ಟಿಕಲ್ 19 ನಲ್ಲಿ ಏನ್ ಹೇಳಿದೆ ಅಂದ್ರೆ ರೈಟ್ ಟು ಫ್ರೀಡಮ್, ಅವರಿಗೆ ಬೇಕಾದಂತ ಅಭಿವ್ಯಕ್ತಿ ಸ್ವಾತಂತ್ರ್ಯ, ರೈಟ್ ಟು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ರೈಟ್ ಟು ಏನು ಅವರಿಗೆ ಬೇಕಾದಂತ ತಿನ್ಬಹುದು, ಆಹಾರವನ್ನು ತಿನ್ಬಹುದು ಮಾತ್ರವಲ್ಲ ಅವರಿಗೆ ಬೇಕಾದಂತ ವಸ್ತ್ರವನ್ನು ಧರಿಸಬಹುದು. ಅದೇ ರೀತಿ ಆರ್ಟಿಕಲ್ 25 ಏನ್ ಹೇಳ್ತದೆ ಅಂದ್ರೆ ರೈಟ್ ಟು ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆಫ್ ರಿಲಿಜನ್, ಅವರಿಗೇನು ಈ ದೇಶದಲ್ಲಿ ಯಾವುದೇ ರಿಲಿಜನ್ ಅನ್ನು ಬೇಕಾದ್ರೂ ಪಾಲಿಸಬಹುದು, ಅದೇ ರೀತಿ ಅದನ್ನು ಪ್ರಚಾರ ಪಡಿಸಬಹುದು ಅಂತ ಒಂದು ಸಂವಿಧಾನ ನಮ್ಮ ದೇಶದಲ್ಲಿ ಇದೆ. ಅದೇ ರೀತಿ ಈ ಸಮಾನತೆ ಅಂತ ಹೇಳುವಾಗ ನಮ್ಮ ದೇಶದಲ್ಲಿ ಯಾವ ರೀತಿ ಬರ್ತದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಧರ್ಮವನ್ನು ತಮ್ಮ ಏನು ಆಚಾರ ವಿಚಾರಗಳನ್ನು ಎಲ್ಲಿ ಅನುಸರಿಸಲಿಕ್ಕೆ ಸಾಧ್ಯವಾಗ್ತದೆ ಅಲ್ಲಿ ಆಗಿರುತ್ತೆ ಸಮಾನತೆ ಬರುವುದು. ನೋಡಿ, ಬಹುಶಃ ಆಗ್ನೆಸ್ ಕಾಲೇಜಲ್ಲಿ ಇಶ್ಯೂ ನಡೆದಿದೆ. ಸೊ ಆಗ್ನೆಸ್ ಕಾಲೇಜಲ್ಲಿ ಸಮಾನತೆ, ಆಗ್ನೆಸ್ ಕಾಲೇಜ್ ಸ್ಟಾರ್ಟ್ ಆಗಿ 97 ವರ್ಷಗಳಾಗ್ತಾ ಬಂತು. ಸೊ ಬಹುಶಃ ಕಳೆದ ವರ್ಷದಿಂದ ಆಗ್ನೆಸ್ ಕಾಲೇಜಲ್ಲಿ ಸಮಾನತೆ ನೆನಪಾಯ್ತಾ? ಈ 97 ವರ್ಷಗಳಿಂದ ಇಲ್ಲದಂತ ಸಮಸ್ಯೆ ಯಾಕೆ ಈ ವರ್ಷ ಉದ್ಭವ ಆಗ್ತಾ ಇದೆ? 97 ವರ್ಷಗಳಿಂದಲೂ ಕೂಡ ಸ್ಕಾರ್ಫ್ ಹಾಕ್ಲಿಕ್ಕೆ ವಿದ್ಯಾರ್ಥಿಗಳು ಹೋಗ್ತಾ ಇದ್ರು, ಕಳೆದ ವರ್ಷ ಕೂಡ ಹೋಗ್ತಾ ಇದ್ರು. ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ವಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ. ಅದರಲ್ಲಿ ಫೈನಲ್ ಇಯರ್ ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ಥರ್ಡ್ ಇಯರ್ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅವರು ಸೆಕೆಂಡ್ ಇಯರ್ ಏನ್ ಮಾಡ್ತಾ ಇದ್ರು, ಸ್ಕಾರ್ಫ್ ಹಾಕಿ ಹೋಗ್ತಾ ಇದ್ರು. ಅಲ್ಲಿ ಯಾವುದೇನು ಇರಲಿಲ್ಲ, ಬೈಲ ಇರಲಿಲ್ಲ ಸ್ಕಾರ್ಫ್ ಹಾಕಬಾರ್ದು ಅಂತ ಹೇಳಿ. ಆದ್ರೆ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ಕಾರ್ಫ್ ಹಾಕಬಾರ್ದು ಅಂತ ಹೇಳುವಂತ ನೀತಿ ಅಂತಂದಿದ್ದಾರೆ. ಸೊ ಇದು ಏನು ಅಂತ ಹೇಳಿದ್ರೆ ಒಬ್ಬ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಏನ್ ಮಾಡ್ತಾ ಇದ್ದಾರೆ, ಅಡ್ಡಿಪಡಿಸ್ತಾ ಇದ್ದಾರೆ. ಇಲ್ಲಿ ಏನು ಅವರು ಸ್ವತಂತ್ರ ಧರ್ಮವನ್ನು ಅವರು ಬುರ್ಕಾನ್ ಹಾಕೊಂಡು ಹೋಗ್ತಾ ಇಲ್ಲ, ಅಲ್ಲಿ ಕೇವಲ ಹೆಡ್ ಸ್ಕಾರ್ಫ್ ಮಾತ್ರ ಏನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಹಾಕೊಂಡು ಹೋಗ್ತಾ ಇದ್ದಾರೆ. ಸೊ ಕಾಲೇಜ್ ಅವರು ಹೇಳುವಂತ ಏನು ರೀಸನ್ ಏನು ಅಂತ ಹೇಳಿದ್ರೆ ಅದರೊಳಗೆ ಇಯರ್ಫೋನ್ ಇಡ್ತಾರೆ, ಇಯರ್ಫೋನ್ ಹಿಡ್ಕೊಂಡು ಮ್ಯೂಸಿಕ್ಗಳನ್ನು ಕೇಳ್ತಾರೆ ಅಂತ ಹೇಳಿ ಕಾಲೇಜ್ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಒಂದು ಆರೋಪವನ್ನು ಮಾಡ್ತಾ ಇರ್ತಾರೆ. ಸೊ ಬಹುಶಃ ಇಲ್ಲಿ ನಾವು ತಿಳ್ಕೊಳ್ಬೇಕಾದ ಏನು ಅಂತ ಹೇಳಿದ್ರೆ ಬಹುಶಃ ಇಲ್ಲಿ ಕೇವಲ ಹೆಡ್ ಸ್ಕಾರ್ಫ್ ಮಾತ್ರ ಹಾಕೊಂಡು ಹೋಗುದು, ಅವರ ಬಾಡಿ ಕಾಣ್ತಾ ಇರುತ್ತೆ, ಯೂನಿಫಾರ್ಮ್ ಹಾಕೊಂಡು ಹೋಗ್ತಾರೆ, ಬುರ್ಕಾನ್ ಹಾಕೊಂಡು ಹೋಗಲ್ಲ. ಅದೇ ರೀತಿ ಇದು ಅವರ ಕಾಲೇಜ್ ಇರುವಂತ ಬೈಲದು ಕಾಪಿ ಆಗಿರುತ್ತೆ. ಸೊ ಇದೇ ಕಾಪಿಯಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ ಏನಂತ ಹೇಳಿದ್ರೆ ಇಲ್ಲಿ ಮೊಬೈಲ್ ಫೋನ್ ಯೂಸ್ ಮಾಡುವಾಗಿಲ್ಲ, ಮೊಬೈಲ್ ಫೋನ್ ಯೂಸ್ ಮಾಡಿದ್ರೆ 1000 ರೂಪೀಸ್ ಏನ್ ಮಾಡ್ತೇವೆ ನಾವು ಫೈನ್ ಆಗ್ತೇವೆ. ಅದೇ ರೀತಿ ಇಷ್ಟರವರೆಗೆ ಆ ಕಾಲೇಜಿನಲ್ಲಿ ಇಂಥ ಯಾವುದೇ ಇಶ್ಯೂಗಳು ಏನಾಗ್ಲಿಲ್ಲ, ನಡಿಲಿಲ್ಲ. ಕಿವಿಯೊಳಗೆ ಇಯರ್ಫೋನ್ ಇಟ್ಕೊಂಡು ಹೋಗುದಾ, ಒಂದು ವೇಳೆ ಕಿವಿಯೊಳಗೆ ಇಯರ್ಫೋನ್ ಇಟ್ಕೊಂಡ್ರು ಕೂಡ ಆ ಮೊಬೈಲ್ ಅನ್ನು ಎಲ್ಲಿ ಇಡ್ಬೇಕು ಅವರು, ಒಂದು ಬ್ಯಾಗ್ ಅಲ್ಲೇ ಇಲ್ಲಾಂದ್ರೆ ಟೇಬಲ್ ಇರ್ಬೋದು. ಆ ಟೈಮಲ್ಲಿ ಏನಾಗುತ್ತೆ ಅದು ಕಾಣ್ಲಿಕ್ಕೆ ಸಾಧ್ಯ ಇದೆ. ಸೊ ಒಂದು ಕುಂಟು ನೆಪವನ್ನು ಹೇಳಿಕೊಂಡು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಮುಸ್ಲಿಂ ವಿದ್ಯಾರ್ಥಿನಿಯರ, ಕೇವಲ ಮುಸ್ಲಿಂ ವಿದ್ಯಾರ್ಥಿನಿಯರ ಮಾತ್ರ ಏನು ಹಕ್ಕನ್ನು ಇಲ್ಲಿ ಕಸಿದುಕೊಳ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಅದೇ ಕಾಲೇಜಿನಲ್ಲಿ ಕಲಿತಿರುವಂತ ಕ್ರಿಶ್ಚಿಯನ್ ಹುಡುಗಿಯರು, ಏನು ಸಿಸ್ಟರ್ಸ್ ಕಲಿಯುವಂತ ನನ್ಸ್ಗಳು,
ಅವರು ಸ್ಕಾರ್ಫ್ ಹಾಕೊಂಡು ಬರ್ತಾ ಇದ್ದಾರೆ, ಅಲ್ಲಿ ಕಲಿಸುವಂತ ಶಿಕ್ಷಕರು ಅವರು ಸ್ಕಾರ್ಫ್ ಹಾಕೊಂಡು ಬರ್ತಾ ಇದ್ದಾರೆ, ಅವರಿಗೆ ಸಮಾನತೆ ಅನ್ವಯಿಸುವುದಿಲ್ವಾ ಅಥವಾ ಅವರಿಗೆ ನೀತಿ ಅನ್ವಯಿಸುವುದಿಲ್ವಾ? ಇದಾಗಿರುತ್ತೆ ನಮ್ಮ ಪ್ರಶ್ನೆ. ಇದು ಕೇವಲ ಸೈಂಟ್ ಆಗ್ನೆಸ್ ಕಾಲೇಜ್ ವಿಷಯವಾಗಿ ತಗೊಳ್ಳೋದು ಚರ್ಚಾ ವಿಷಯ ಅಂತ ನಾನು ಅನ್ಸೋದಿಲ್ಲ. ಬಹುಶಃ ಕಳೆದ ಹಲವು ವರ್ಷಗಳಿಂದ ಪ್ರತಿ ವರ್ಷ ಕೂಡ ಈ ಬುರ್ಕಾ ಪದ್ಧತಿ ಅಥವಾ ಹಿಜಾಬ್ ಪದ್ಧತಿಯ ಕುರಿತಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಬಹಳಷ್ಟು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಎಸ್ ರೇಷ್ಮಾ ಅವರೇ, ಈಗ ಅವ್ರು ಹೇಳ್ತಾ ಇದ್ದಾರೆ ಕೇವಲ ಮುಸ್ಲಿಂ ವಿದ್ಯಾರ್ಥಿಗಳ ಮೇಲೆ ಈ ರೀತಿಯಾದಂತಹ ಆರೋಪ ಮಾಡಿ ಅವರ ಒಂದು ಹಕ್ಕನ್ನ ಕಸಿದುಕೊಳ್ಳುವ ಪ್ರಯತ್ನವನ್ನ ಶಿಕ್ಷಣ ಸಂಸ್ಥೆ ಮಾಡ್ತಾ ಇದೆ. ಬೇರೆ ಧರ್ಮದವರಿಗೆ ಈ ರೀತಿಯಾದಂತಹ ಕಟ್ಟುಪಾಡುಗಳಿಲ್ಲ, ಅಲ್ಲಿರುವಂತಹ ಕ್ರಿಶ್ಚಿಯನ್ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಕಟ್ಟುಪಾಡುಗಳನ್ನ ಕೂಡ ವಿಧಿಸಲಿಲ್ಲ ಅನ್ನುವ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನು? ನಿಜಕ್ಕೂ ಈ ಹಿಜಾಬ್ ಅಥವಾ ಏನು ಸ್ಕಾರ್ಫ್ ಹಾಕುವುದು ಕಾಲೇಜಿನಲ್ಲಿ ಅಲೌ ಮಾಡಬೇಕಾ ಬೇಡವಾ? ಈಗ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಸ್ಕಾರ್ಫ್ ಹಾಕುವಂತದನ್ನು ಇಶ್ಯೂ ಮಾಡುವ ಅಗತ್ಯವೇ ಇರಲಿಲ್ಲ. ಒಂದು ಶಿಕ್ಷಣ ಸಂಸ್ಥೆ ಅದರದ್ದೇ ಆದಂತ ಒಂದು ಕೋಡ್ ಆಫ್ ಕಂಡಕ್ಟ್ ಇರ್ತದೆ. ಮತ್ತೆ ಕಾಲೇಜ್ನ ಅಡ್ಮಿಷನ್ ಟೈಮ್ ಅಲ್ಲಿ ಎಲ್ಲಾ ಸಂಸ್ಥೆಗಳು ಕೂಡ ಪೇರೆಂಟ್ಸ್ ಮತ್ತೆ ಸ್ಟೂಡೆಂಟ್ಸ್ ಇಂದ ಅದನ್ನ ಕೊಟ್ಟು ಅವರಿಗೆ ಅದನ್ನ ಓದಿ ಅವರಿಂದ ಸಿಗ್ನೇಚರ್ ಮಾಡಿಸಿಕೊಂಡಿರ್ತಾರೆ. ಅಂದ್ರೆ ನಾವು ಯಾವುದೇ ಒಂದು ಶಿಕ್ಷಣ ಸಂಸ್ಥೆಗೆ ಸೇರಿದಾಗ ಅಲ್ಲಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನ ಒಪ್ಪಿಕೊಂಡು ಸೇರಿರುವಂತದ್ದು. ಅದನ್ನ ನಾವು ಬ್ರೇಕ್ ಮಾಡ್ತೇವೆ ಅನ್ನುವಂತಹ ಮನಸ್ಥಿತಿಯಲ್ಲಿ ಸೇರುವುದಲ್ಲ. ಆಮೇಲೆ ನಮ್ಗೆ ಆದ್ರೂ ಕೂಡ ನಮ್ಗೆ ನಮ್ಮದೇ ಆದಂತಹ ಡ್ರೆಸ್ ಮಾಡ್ಬೇಕು, ನಮ್ಮ ಸಂಪ್ರದಾಯದಲ್ಲಿ ಇರುವಂತದ್ದೇ ಡ್ರೆಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಗೆ ಬೇಕಾದಂತಹ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿವೆ, ಅಲ್ಲಿ ಹೋಗಿ ಸೇರ್ಕೊಳ್ಬಹುದು. ನಮ್ಗೆ ಇಲ್ಲಿ ಮುಖ್ಯವಾಗುವುದು ಏನು ಅಂತ ಹೇಳಿದ್ರೆ, ಆ ಶಿಕ್ಷಣ ಸಂಸ್ಥೆಗೆ ನಾವು ಯಾಕೆ ಸೇರ್ತೇವೆ? ಬಹುಶಃ ಅಲ್ಲಿಯ ಒಂದು ಎಜುಕೇಶನ್ ಸಿಸ್ಟಮ್ ಚೆನ್ನಾಗಿದೆ, ಅಲ್ಲಿಯ ವಿಚಾರಗಳು ಚೆನ್ನಾಗಿದೆ ಅಂತ ಹೇಳಿ ಒಪ್ಪಿಕೊಂಡು ನಾವು ಸೇರುವಂತದ್ದು. ಆಗ ಎಲ್ಲವನ್ನ ಒಪ್ಪಿ ಸಿಗ್ನೇಚರ್ ಮಾಡಿ ಸೇರಿ ಈಗ ಅದನ್ನ ಪ್ರತಿಭಟಿಸುವುದು ಸರಿಯಲ್ಲ ಅಂತ ನಾನು ಹೇಳೋದು. ಅವ್ರು ಹೇಳ್ತಾ ಇದ್ದಾರೆ ಈಗ ಬಹುಶಃ ಆ ವಿದ್ಯಾರ್ಥಿಗಳು ಹೋಗ್ತಾ ಇರೋದು ಯಾವುದೋ ಸರ್ಕಾರಿ ಕಾಲೇಜಿಗೆಲ್ಲ. ಆರ್ಥಿಕ ಪರಿಸ್ಥಿತಿಯನ್ನ ಬಹಳಷ್ಟು ಹಿಂದುಳಿದಂತಹ ವಿದ್ಯಾರ್ಥಿಗಳು, ಆರ್ಥಿಕ ಪರಿಸ್ಥಿತಿ ಓದ್ಲಿಕ್ಕೆ ನಮ್ಮ ಹತ್ರ ಸಾಮರ್ಥ್ಯ ಇಲ್ಲ ಅನ್ನೋರು ಸರ್ಕಾರಿ ಶಾಲೆಗೆ ಹೋದಾಗ ಇಂತಹ ರೂಲ್ಸ್ ಗಳನ್ನ ಹಾಕಿದ್ರೆ ಬಹುಶಃ ಆ ವಿದ್ಯಾರ್ಥಿಗಳಿಗೆ ಈ ಕಡೆ ಧಾರ್ಮಿಕ ಆಚರಣೆಯನ್ನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ಕಡೆ ಎಜುಕೇಶನ್ ಕೂಡ ಪೂರ್ತಿ ಮಾಡೋದಿಲ್ಲ. ಆದ್ರೆ ಅವ್ರು ಹೋಗ್ತಾ ಇರುವಂತದ್ದು ಮಂಗಳೂರಿನ ಪ್ರತಿಷ್ಠಿತ ಕಾಲೇಜಿಗೆ. ಬಹುಶಃ ಅವರಿಗೆ ಆರ್ಥಿಕ ಪರಿಸ್ಥಿತಿ ಯಾವುದೇ ತೊಂದರೆಗಳು ಇರ್ಲಿಕ್ಕಿಲ್ಲ. ಅದರಲ್ಲೂ ಕೂಡ ಪೇರೆಂಟ್ಸ್ ಗಳು ಎಜುಕೇಟೆಡ್ ಆಗುವಂತಹ 80% ಸಾಧ್ಯತೆಗಳು ಇದೆ. ಎಲ್ಲೋ ಒಂದು ಕಡೆ ಅನ್ಎಜುಕೇಟೆಡ್ ಪೀಪಲ್ಸ್ ಆ ರೀತಿಯ ಒಂದು ಪ್ರತಿಷ್ಠಿತ ಕಾಲೇಜು ಹಾಕುವಂತಹ ಒಂದು ಊಹೆಗೂ ನಿಲುಕದ ಮಾತು ಅದು ಕೂಡ ಮಂಗಳೂರು ನಗರದಲ್ಲಿ. ಈಗ ನಮ್ಮ ಪ್ರಶ್ನೆ ಏನಂದ್ರೆ, ಹಾಗಾದ್ರೆ ಈ ರೀತಿಯಾದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕಾಲೇಜ್ ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಟಿರ್ತಾರೆ, ಇವನ್ ಎಲ್ಲಾ ಕಾಲೇಜಲ್ಲೂ ಕೂಡ ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಟಿರ್ತಾರೆ. ಒಂದು ವೇಳೆ ಆ ರೀತಿಯ ನೀತಿ ನಿಯಮಗಳು ನಮ್ಗೆ ಇಷ್ಟ ಆಗಲಿಲ್ಲ ಆದ್ರೆ ನಮ್ಮದೇ ಧರ್ಮದವರು ಕಲಿಸುವಂತಹ ಇತರ ಕಾಲೇಜುಗಳು ಇರ್ತವೆ. ಬಹುಶಃ ಖಾಸಗಿ ಕಾಲೇಜು ನಾವು ಯಾವ ಕಾಲೇಜುಗಳನ್ನು ಕೂಡ ಆಯ್ಕೆ ಮಾಡಬಹುದು. ಯಾಕೆ ಆ ವಿದ್ಯಾರ್ಥಿಗಳು ಆ ಕಾಲೇಜು ಬಿಟ್ಟು ಬೇರೆ ಕಡೆಗೆ ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಟಿದ್ರೆ ಬೇರೆ ಕಾಲೇಜಿಗೆ ಹೋಗಿ ಸೇರ್ಪಡೆಗೊಳ್ಳಬಹುದಿತ್ತಲ್ವಾ? ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಈ ಒಂದು ಸ್ಕಾರ್ಫ್ ವಿಚಾರ ಇದು ಕೇವಲ ಏನು ಸ್ಟಾರ್ಟ್ ಆದದ್ದು 1 ವಾರಗಳಿಂದ ಮುಂದೆ ಇಂಚೆ. ಸೊ ಅದಕ್ಕಿಂತ ಹಿಂದೆ ಏನಾಗಿರ್ಲಿಲ್ಲ, ಈ ಒಂದು ಇಶ್ಯೂ ಪ್ರಾರಂಭವಾಗಿರ್ಲಿಲ್ಲ. ಮಾತ್ರವಲ್ಲ ಟೈಮಲ್ಲಿ ಈ ಒಂದು ಏನು ಅವರೊಂದು ಕ್ಯಾಲೆಂಡರ್ ಇದೆ, ಆ ಕ್ಯಾಲೆಂಡರ್ ಕೊಟ್ಟಿರ್ಲಿಲ್ಲ. ಮಾತ್ರ ಅಲ್ಲ ಇಂಥ ಸ್ಕಾರ್ಫ್ ನಿಷೇಧ ಇದೆ ಅಂತ ಹೇಳಿ ಕೂಡ ಹೇಳಿರ್ಲಿಲ್ಲ. 1 ವಾರಕ್ಕಿಂತ ಹಿಂಚೆ ಅದಾದದ್ದು ನೆಕ್ಸ್ಟ್ ಓಲ್ಡ್ ಸ್ಯಾಟರ್ಡೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಒಂದು ಅವ್ರದ್ದೊಂದು ಮೀಟಿಂಗ್ ನಡೆಯುತ್ತೆ, ಸ್ಟೂಡೆಂಟ್ಸ್ ಮೀಟಿಂಗ್. ಸೊ ಸ್ಟೂಡೆಂಟ್ಸ್ ಮೀಟಿಂಗ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರು ಕೂಡ ಸ್ಕಾರ್ಫ್ ಹಾಕಬಾರ್ದು, ಸ್ಕಾರ್ಫ್ ಹಾಕೋದನ್ನ ನಾವು ಅಲೌಡ್ ಮಾಡಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ, ಸಿಸ್ಟರ್ ಅಲ್ಲಿ ಬಂದು ಪ್ರಿನ್ಸಿಪಲ್ ಅವರು ಬಂದ್ರೆ ಏನ್ ಮಾಡ್ತಾರೆ, ಅಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸ್ತಾರೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಂಡೆಯಿಂದ ವಿದ್ಯಾರ್ಥಿಗಳು ಏನು ಟೀಚರ್ಸ್ ಗಳನ್ನು ಕನ್ಸಲ್ಟ್ ಮಾಡ್ತಾರೆ. ಅಲ್ಲಿ ಟೀಚರ್ಸ್ ಗಳು ಅಥವಾ ಅಲ್ಲಿ ಪ್ರಿನ್ಸಿಪಲ್ ಯಾರಿದ್ದಾರೆ ಅವ್ರು ರೆಸ್ಪಾನ್ಸ್ ಮಾಡಲ್ಲ. ಅದೇ ರೀತಿ ಲಾಸ್ಟ್ ಸ್ಯಾಟರ್ಡೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ನಾವು ಒಂದು ನಿಯೋಗ ಕೂಡ ಏನ್ ಮಾಡಿರ್ತೇವೆ, ಮಾತುಕತೆಗೆ ಬೇಕಾಗಿ ಆಗ್ನೆಸ್ ಕಾಲೇಜಿನ ಪ್ರಾಂಶುಪಾಲ ಅವರನ್ನು ಮೀಟ್ ಮಾಡಿರ್ತೇವೆ. ಸೊ ಆ ಸಂದರ್ಭದಲ್ಲಿ ಪ್ರಾಂಶುಪಾಲರು ಒಳಗಿರ್ತಾರೆ ಕಾಲೇಜಿದ್ದು, ಆದ್ರೂ ಕೂಡ ಪ್ರಾಂಶುಪಾಲರು ಇಲ್ಲ ಅಂತ ಹೇಳಿ ಮೊದಲಿಗೆ ಹೇಳ್ತಾರೆ ನಮ್ಮ ಹತ್ರ. ಮತ್ತೆ ನಮ್ಗೆ ಅಲ್ಲಿ ಗೊತ್ತಾಗುತ್ತೆ ಏನು ಪ್ರಾಂಶುಪಾಲರು ಒಳಗಿದ್ದಾರೆ ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಪುನಃ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಪ್ರಾಂಶುಪಾಲರು ಬಿಸಿ ಇದ್ದಾರೆ, ನೀವೇನ್ ಮಾಡ್ಬಿ, ನೀವು ಬರ್ಬಾರ್ದು, ನಿಮ್ಗೆ ಟೈಮ್ ಕೊಡ್ಲಿಕ್ಕೆ ಪ್ರಾಂಶುಪಾಲರು ಟೈಮ್ ಇಲ್ಲ ಅಂತ ಹೇಳಿ. ಸೊ ಅದಾದ್ಮೇಲೆ ಮಂಡೇ ಏನಾಗುತ್ತೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಲ್ಲಿ ಸ್ಕಾರ್ಫ್ ಹಾಕ್ತಾರೆ, ಸ್ಕಾರ್ಫ್ ಅನ್ನು ತೆಗಿಸ್ತಾರೆ. ತೆಗಿಸಿದಂತ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ಹೊರಗಡೆ ಬಂದು ಪ್ರತಿಭಟನೆ ನಡೆಸ್ತಾರೆ. ಸೊ ಆ ಸಂದರ್ಭದಲ್ಲಿ ನಾವು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ನಾವು ಒಂದು ವಿದ್ಯಾರ್ಥಿ ಸಂಘಟನೆಯಾಗಿ ಎಲ್ಲಿಯ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತೋ ಅಲ್ಲಿ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸಿಕೊಡು ನಮ್ಮ ಧರ್ಮ. ಸೊ ಆ ನಿಟ್ಟಿನಲ್ಲಿ ನಾವು ಹೋಗಿ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತೇವೆ, ಅವ್ರ ಪ್ರತಿಭಟನೆ ನಾವು ಕೈ ಜೋಡಿಸ್ತೇವೆ. ಸೊ ಆ ಸಂದರ್ಭದಲ್ಲಿ ಪೊಲೀಸರು ಬರ್ತಾರೆ, ಕೆಲವು ಮಾತಾಗುತ್ತೆ. ಅದಾದ್ಮೇಲೆ ಪುನಃ ಏನಾಗುತ್ತೆ ಅಂತ ಹೇಳಿದ್ರೆ, ಪೊಲೀಸ್ ಸಮ್ಮುಖದಲ್ಲಿ ಮಾತುಕತೆ ನಡೆಯುತ್ತೆ. ಸೊ ಮಾತುಕತೆ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಕೂಡ ಏನಾಗಲ್ಲ, ಮಾತುಕತೆ ಸಫಲ ಆಗಲ್ಲ. ಅವರೇನು ಒಂದು ಮೆಮೊರಾಂಡಮ್ ಕೊಡ್ಲಿಕ್ಕೆ ಹೇಳ್ತಾರೆ, ಇವತ್ತು ಮೆಮೊರಾಂಡಮ್, ಸೋಮವಾರ ನೀವು ಬಂದು ಮೆಮೊರಾಂಡಮ್ ಕೊಡಿ ಅಂತ ಹೇಳಿ. ಅದೇ ರೀತಿ ನಾವು ಮತ್ತೆ ವಿದ್ಯಾರ್ಥಿನಿಯರು ಕರ್ಕೊಂಡು ನಾವು ಮೆರವಣಿಗೆ ಕೊಡ್ಲಿಕ್ಕೆ ಹೋಗ್ತೇವೆ. ಆ ಸಂದರ್ಭದಲ್ಲಿ ಪ್ರಾಂಶುಪಾಲರು ಸಿಗಲ್ಲ. 3 ಗಂಟೆಗಳ ಕಾಲ ಪ್ರಾಂಶುಪಾಲರು ಹಾಗೂ ಉಪ ಪ್ರಾಂಶುಪಾಲರು ನಮಗೆ ಸಿಗಲ್ಲ. ಅದಾದ್ಮೇಲೆ ಪೊಲೀಸರು ಕನ್ವಿನ್ಸ್ ಮಾಡಿ ಅವರನ್ನು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ನಾವು ಒಂದು ಮೆಮೊರಾಂಡಮ್ ಕೊಟ್ಟಿರ್ತೇವೆ.
ಸೊ ಮೆಮೊರಾಂಡಮ್ ಅನ್ನು ನೋಡಿ ಅವ್ರು ಹೇಳುವಂತ ಮಾತೇನು ಅಂತ ಹೇಳಿದ್ರೆ, ಈ ಮೆಮೊರಾಂಡಮ್ ಕನ್ನಡದಲ್ಲಿದೆ, ವಿ ನೀಡ್ ಇಂಗ್ಲಿಷ್ ಮೆಮೊರಾಂಡಮ್, ನೀವು ನಮ್ಗೆ ಇಂಗ್ಲಿಷ್ ಮೆಮೊರಾಂಡಮ್ ಕೊಟ್ಟರೆ ಮಾತ್ರ ನಮ್ಗೆ ಅರ್ಥ ಆಗುತ್ತೆ, ನಿಮ್ದು ಈ ಮೆಮೊರಾಂಡಮ್ ನಮ್ಗೆ ಬೇಡ. ಸೊ ಇಲ್ಲಿ ಏನು ನಮ್ಮ ಸಂಸ್ಕೃತಿ, ನಮ್ಮ ಕನ್ನಡ ಭಾಷೆ, ಅದು ಬಹುಶಃ ಪ್ರೈವೇಟ್ ಕಾಲೇಜ್ ಅಲ್ಲ, ಅನುದಾನಿತ ಕಾಲೇಜ್, ಗವರ್ಮೆಂಟ್ ಇಂದ ಕೂಡ ಅದಕ್ಕೆ ಫಂಡ್ ಹೋಗ್ತಾ ಇದೆ. ಸೊ ಅನುದಾನಿತ ಕಾಲೇಜಲ್ಲಿ ಕಲಿಯುವಂತ ಅಥವಾ ಕಲಿಸುವಂತ ಪ್ರಾಂಶುಪಾಲರು ಅವರಿಗೆ ಒಂದು ಕನ್ನಡ ಓದ್ಲಿಕ್ಕೆ ಬರುದಿಲ್ಲ ಅಂತ ಹೇಳಿದ್ರೆ ಮತ್ತೆ ಯಾಕಾಗಿ ನಮ್ಮ ಸಂಸ್ಕೃತಿ ನಾವು ಗವರ್ಮೆಂಟ್ ಇಂದ ಯಾಕೆ ಫಂಡ್ ಅವರಿಗೆ ಅಲಾಟ್ ಮಾಡ್ತಾ ಇದ್ದೀರಿ? ಒಂದನೇದು. ಎರಡನೇದು, ನೀವು ಹೇಳಿದ್ರಿ ಅವರಿಗೆ ಬೇಕಾದ ಧರ್ಮಕ್ಕೆ ಅವ್ರು ಬೇಕಾದ ಕಾಲೇಜಿಗೆ ಹೋಗ್ಬೋದು ಅಂತ ಹೇಳಿ. ಹೋಗ್ಬೋದು, ಆದ್ರೆ ಇದೊಂದು ಪ್ರಜಾಪ್ರಭುತ್ವ ದೇಶ, ಪ್ರತಿಯೊಬ್ಬರು ಕೂಡ ಒಟ್ಟಿಗೆ ಬಾಳುವಂತ ಒಂದು ಸಂವಿಧಾನ ನಮ್ಮ ದೇಶದಲ್ಲಿದೆ. ಅವರಿಗೆ ಬೇಕಾದಂತ ಕಾಲೇಜುಗಳಿಗೆ ಅವರು ಹೋದ್ರೆ, ಹಿಂದೂ ಧರ್ಮದ ಕಾಲೇಜ್ ಹಿಂದೂಗಳು ಹೋದ್ರೆ, ಮುಸ್ಲಿಂ ಧರ್ಮದ ಕಾಲೇಜ್ ಮುಸ್ಲಿಂಗಳು ಹೋದ್ರೆ ಇಲ್ಲಿ ಏನಾಗುತ್ತೆ, ಗಲಭೆಗಳು ಉಂಟಾಗುತ್ತೆ, ಕೋಮುಗಲಭೆಗಳು ಉಂಟಾಗುತ್ತೆ. ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ದಕ್ಷಿಣ ಕನ್ನಡ ಅಂತ ಹೇಳುವುದು ಅತಿ ಕೋಮು ಸೂಕ್ಷ್ಮ ಪ್ರದೇಶ. ಸೊ ಇಲ್ಲಿ ಅವರಿಗೆ ಬೇಕಾದಂತ ಕಾಲೇಜುಗಳಿಗೆ ಅವರು ಹೋದ್ರೆ ಇಲ್ಲಿ ಧಾರ್ಮಿಕ ಸೌಹಾರ್ದತೆ ಮೂಡುವುದಿಲ್ಲ. ಇಲ್ಲಿ ಎಲ್ಲರೂ ಕೂಡ ಸಮಾನತೆ ಯಾಕೆ ಹೇಳುವುದು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಒಂದೇ ಕ್ಲಾಸ್ ಅಲ್ಲಿ ಕುಳಿತುಕೊಂಡು ಒಟ್ಟಿಗೆ ಏನಾಗಬೇಕು, ಧಾರ್ಮಿಕ ಸೌಹಾರ್ದತೆ ಏನಾಗಬೇಕು, ಅವರು ಅದೇ ಯೂನಿಫಾರ್ಮಿಟಿ. ಅದಕ್ಕೆ ನಮಗೆ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯ, ನಮ್ಮ ಧರ್ಮವನ್ನ ನಾವು ಮನೆಯಲ್ಲಿಟ್ಟು ಹೊರಗಡೆ ಹೋದಾಗ ಎಲ್ಲರೂ ನಮ್ ಜೊತೆ ಇರಬೇಕು, ಏನು ಸಮಾನತೆ ಇರಬೇಕು. ನಮ್ಮ ಸಂವಿಧಾನದಲ್ಲಿ ಯೂನಿಫಾರ್ಮಿಟಿ ಇದೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದ್ರೆ ಇಲ್ಲಿಯ ತನಕ ಇದೆ, ನಮ್ಮ ಧಾರ್ಮಿಕ ಸ್ವತಂತ್ರ ಬರೋ ತನಕ ಇದೆ. ಬಹುಶಃ ಇಲ್ಲಿ ಒಂದು ಕೋಡ್ ಆಫ್ ಕಂಡಕ್ಟ್ ತಗೊಂಡು ಬಂದಿದ್ದಾರೆ. ಏನು ಅಂತ ಹೇಳಿದ್ರೆ, ಸ್ಕಾರ್ಫ್ ಧರಿಸುವ ಹಾಗೆ ಇಲ್ಲ, ಏನು ಒಂದು ಧಾರ್ಮಿಕ ಸ್ವತಂತ್ರವನ್ನು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಹತ್ತಿಕ್ತಾ ಇದ್ದಾರೆ. ಸೊ ಬಹುಶಃ ಇಲ್ಲಿ ಆರ್ಟಿಕಲ್ 25 ಕ್ಲಾಸ್ 2 ಅಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಏನು ಈ ಒಂದು ಆರ್ಟಿಕಲ್ 25 ಅಲ್ಲಿ ಏನು ಇದೆ, ಧಾರ್ಮಿಕ ಸ್ವತಂತ್ರವನ್ನು ಏನು ಪ್ರಚಾರಪಡಿಸುವಂತ ಸ್ವಾತಂತ್ರ್ಯ ಇದೆ, ಅದರ ವಿರುದ್ಧ ಯಾವುದೇ ಕಾನೂನು ತರುವ ಹಾಗೆ ಇಲ್ಲ. ಅದು ಮಾತ್ರವಲ್ಲದೆ ಅದೇ ಆರ್ಟಿಕಲ್ 25 ಕ್ಲಾಸ್ 2B ಅಲ್ಲಿ ಹೇಳ್ತದೆ ಏನು ಅಂತ ಹೇಳಿದ್ರೆ, ಸಿಕ್ಕರು ಬಹುಶಃ ಶಸ್ತ್ರಾಸ್ತ್ರವನ್ನು ಉಪಯೋಗಿಸುವುದು ಏನಾಗಿರುತ್ತೆ, ಆಕ್ಟ್, ಅದೊಂದು ಕ್ರಿಮಿನಲ್ ಆಕ್ಟ್ ಆಗಿರುತ್ತೆ. ಶಸ್ತ್ರಾಸ್ತ್ರವನ್ನು ಯಾರು ಕೂಡ ಏನು ಇಡುವ ಹಾಗಿಲ್ಲ. ಇಡುದಿದ್ರು ಕೂಡ, ಫಾರ್ ಎಕ್ಸಾಂಪಲ್ ಒಂದು ಗನ್ ಇಡುದಿದ್ರು ಕೂಡ ಏನು ಪರ್ಮಿಷನ್ ತೆಗೆದು ಹೇಳ್ತೇನೆ ಮೇಡಮ್, ಮುಂದುವರಿಸ್ತೇನೆ. ಒಂದು ವೇಳೆ ಗನ್ ಹಿಡ್ಕೊಂಡ್ರು ಕೂಡ ಏನು ಪರ್ಮಿಷನ್ ತೆಗೆದು ಗನ್ ಇಡಬೇಕು. ಆದ್ರೆ ಸಿಕ್ಕರಿಗೆ ಮೇಡಮ್, ಸಿಕ್ಕರಿಗೆ ಇಲ್ಲಿ ಏನಿಲ್ಲ, ಸಿಕ್ಕರಿಗೆ ಇಲ್ಲಿ ಏನು ಅವರಿಗೆ ಶಸ್ತ್ರಾಸ್ತ್ರ, ಪ್ರತಿ ಧರ್ಮಕ್ಕೂ ಸ್ವಾತಂತ್ರ್ಯ ಕೊಟ್ಟಿದೆ, ಸಂವಿಧಾನ ಹೇಳಿದೆ ನಿಮ್ಮ ಧರ್ಮವನ್ನ ನೀವು ಆಚರಿಸಿ ಅಂತ. ಬಟ್ ನಾವು ಒಂದು ಸಮಾಜಮುಖಿ ಆಗಿರುವಾಗ, 4 ಜನರ ಎದುರು ಹೋಗುವಾಗ ನಮ್ಮ ಧರ್ಮವನ್ನ ನಾವು ಬದಿಕೊತ್ಬೇಕು. ನಾನು ಮುಸ್ಲಿಮರಿಗೆ ಮಾತ್ರ ಹೇಳ್ತಾ ಇಲ್ಲ, ಈವನ್ ಕ್ರೈಸ್ತರಾಗಿರ್ಬೋದು, ಹಿಂದೂಗಳಾಗಿರ್ಬೋದು, ಅವರು ಕೂಡ ನಾಳೆ ಕೇಸರಿ ಶಾಲ್ ಹಾಕೊಂಡು ಹೋಗ್ಬೋದಲ್ವಾ? ನಾಳೆ ಕೇಸರಿ ಶಾಲು ಅಂತ ಹೇಳುವುದು ಬಹುಶಃ ನನಗೆ ತಿಳಿದಿರುವ ಹಾಗೆ ನಿನ್ನೆ ಕೂಡ ನಾನು ಡಿಬೇಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ನಿನ್ನೆ ಕೂಡ ಸನಾತನ ಸಂಸ್ಥೆಯೊಬ್ರು ಬಂದಿದ್ರು. ನನಗೆ ತಿಳಿದಿರುವಾಗ ನಿನ್ನೆ ಡಿಸ್ಕಷನ್ ಏನ್ ನಡೀತು ಅಂತ ಹೇಳಿದ್ರೆ, ಕೇಸರಿ ಶಾಲು ವಿಚಾರ ಬಂತು. ಆ ಸಂದರ್ಭದಲ್ಲಿ ಸನಾತನ ಸಂಸ್ಥೆಯವರು ಹೇಳಿದ್ರು ಏನು ಅಂತ ಹೇಳಿದ್ರೆ, ಕೇಸರಿ ಶಾಲು ಅಂತ ಹೇಳುವುದು ಒಂದು ಆಚರಣೆ ಅಲ್ಲ, ಅದನ್ನು ಕಾಲೇಜಿಗೆ ಹಾಕೊಂಡು ಹೋಗ್ಬೇಕು ಅಂತ ಆಚರಣೆ. ಅದು ಯಾವಾಗ ಆಗ್ತಾರೆ ಅಂತ ಹೇಳಿದ್ರೆ, ಹಿಂದೂ ಧಾರ್ಮಿಕ ಪ್ರೋಗ್ರಾಮ್ ಗಳಿಗೆ ಹೋಗುವಂತ ಸಂದರ್ಭದಲ್ಲಿ ಅದನ್ನು ಹಾಕೊಂಡು ಹೋಗ್ತಾರೆ. ಆದ್ರೆ ಸ್ಕಾರ್ಫ್ ಅನ್ನುವಂಥದ್ದು ಆ ರೀತಿ ಅಲ್ಲ. ಅಶೋಕ್ ಅವರೇ, ನೀವು ಹೇಳ್ತಾ ಇದ್ದೀರಿ ಏನದು 90 ವರ್ಷದಿಂದ ನಾನು ಶಾಲೆಗಳಲ್ಲಿ ಕಲಿತಂತಹ ದಿನಗಳಲ್ಲಿ ನಮ್ಮ ಯಾವ ಸಹಪಾಠಿಗಳು ಕೂಡ ತಲೆಗೆ ಸ್ಕಾರ್ಫ್ ಹಾಕಿ ಶಾಲೆಯಲ್ಲಿ ಕೂತದ್ದು, ಕ್ಲಾಸಲ್ಲಿ ಕೂತದ್ದು ಗೊತ್ತಿಲ್ಲ ನಮ್ಗೆ. ಯಾರು ಕೂಡ ಸ್ಕಾರ್ಫ್ ಹಾಕಿ ಇತ್ತೀಚೆಗೆ ಇದೊಂದು ಆಚರಣೆಯನ್ನಾಗಿ ಅವರ ಮೇಲೆ ಹೇರಿದ್ದು ಬಿಟ್ರೆ, ಇದರಲ್ಲಿ ಒಂದು ಸಂಪೂರ್ಣವಾಗಿ ಒಂದು ಹಿಡನ್ ಎಜೆಂಡಾ ಇದೆ. ಈ ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಇನ್ನೂ ಕೂಡ ಕಂದಾಚಾರದ ಪೆಟ್ಟಿಗೆ ಒಳಗೆ ಇಡಬೇಕು ಅನ್ನೋಂತ ನಿಮ್ಮ ಮನಸ್ಥಿತಿ ಇದಕ್ಕೆ ಕಾರಣ. ಅವರನ್ನ ನೀವು ಒಳ್ಳೆಯ ಶಿಕ್ಷಣ ಅವರಿಗೆ ಸಿಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸೈಂಟ್ ಆಗ್ನೆಸ್ ಅಂತಹ ಒಳ್ಳೆಯ ಕಾಲೇಜುಗಳಿಗೆ ಅವರು ಹೋಗಬಾರ್ದು, ಆ ಕಂದಾಚಾರದ ಬಾಕ್ಸ್ ಅನ್ನ ಹೊಡೆದು ಅವ್ರು ಹೊರಗೆ ಬರಬಾರ್ದು ಅಂತ ನಿಟ್ಟಿನಲ್ಲಿ ಅವರು ನಿಮ್ಮ ಧರ್ಮದ ಶಾಲೆಗಳಿಗೆ ಮಾತ್ರ ಹೋಗಿ ಆ ಒಂದು ಬಾವಿಯೊಳಗಿನ ಕಪ್ಪೆ ಆಗ್ಬೇಕು ಅನ್ನುವಂತಹ ಹಿಡನ್ ಎಜೆಂಡಾ ಇಟ್ಕೊಂಡು ನೀವು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ. ಇಲ್ಲಿ ಸ್ಕಾರ್ಫ್ ಅನ್ನೋದನ್ನ ಯಾರ ಮೇಲೆ ಕೂಡ ಹೇರ್ಲಿಲ್ಲ. ಇಸ್ಲಾಂ ಧರ್ಮ ಸ್ಕಾರ್ಫ್ ಅನ್ನು ಯಾರ ಮೇಲೆ ಕೂಡ ಹೇರ್ತಾ ಇಲ್ಲ. ಅವರಿಗೆ ಬೇಕಾದ್ರೆ ಏನಾಗ ಮಾಡುದು, ಅವರು ಹಾಕ್ಬಹುದು. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದಿದೆ. ಒಂದು ಹೆಣ್ಣಿಗೆ ನಮ್ಮ ದೇಶದ ಸಂವಿಧಾನ ಧಾರ್ಮಿಕ ವಿಚಾರ ಅಂದ್ರೆ ನಮ್ಮ ದೇಶ ಸಂವಿಧಾನ ಬಗ್ಗೆ ನೀವು ಮಾತಾಡ್ತೀರಿ. ಕ್ರಿಶ್ಚಿಯನ್ಸ್ಗಳು ಇನ್ನೊಂದು ನನ್ಸ್ಗಳೇನ್ ಹಾಕ್ತಾರೆ ಅದನ್ನ ಹಾಕೊಂಡ್ ಬರ್ಬೋದು. ಅವರು ನಮ್ಮ ಆಚರಣೆ, ನಮ್ಮ ಪದ್ಧತಿ, ನಮ್ಮ ಸಂಸ್ಕೃತಿ ಅಂತ ಅವರು ಕೂಡ ಕೇಸರಿ ಶಾಲ್ ಅನ್ನ ಹಾಕೊಂಡ್ ಬರ್ಬೋದು. ನಾಳೆ ಹಾಗಾದ್ರೆ ಒಂದೊಂದು ಧರ್ಮದವರು, ಇವ್ರಿಂತ ಧರ್ಮದವರು, ಇವ್ರಿಂತ ಧರ್ಮದವರು ಅಂತ ಐಡೆಂಟಿಫೈ ಮಾಡುವಂತ ಸ್ಕೂಲ್ಸ್ ಗಳು ನಮ್ಗೆ ಕಾಲೇಜಿನಲ್ಲಿ ಸಮವಸ್ತ್ರ ಪದ್ಧತಿ ಯಾಕೆ, ನಾವೆಲ್ಲರೂ ಒಂದೇ ಅನ್ನುವಂತಹ ರೀತಿಯಲ್ಲಿ ಮಾಡಿರುವಂತದ್ದು. ನಿಮ್ಗೆ ಗೊತ್ತಿರಬಹುದು, ಕಳೆದ ವರ್ಷ ಒಂದು ಇಶ್ಯೂ ಆಗಿತ್ತು ಸಹ್ಯಾದ್ರಿ ಕಾಲೇಜ್, ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಲ್ಲಿ ಒಂದು ಇಶ್ಯೂ ನಡೆದಿತ್ತು. ಖಂಡಿತ ಇದೇ ರೀತಿ ಸ್ಕಾರ್ಫ್ ಇಶ್ಯೂ ಆಗಿತ್ತು, ಅಲ್ಲಿಯೂ ಕೂಡ ಕೇಸರಿ ಶಾಲ್ ಇಶ್ಯೂ ಆಗಿತ್ತು, ಅಲ್ಲಿ ಗಲಾಟೆ ಕೂಡ ಆಗಿತ್ತು.
ಕೋಮುಗಲಭೆ ಒಂದು ಕೋಮು ಸಂಘರ್ಷ ಗಲಾಟೆ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತ VC ಅವರು ವೈಸ್ ಚಾನ್ಸಲರ್ ಒಂದು ಲಿಖಿತ ಆರ್ಡರ್ ನಲ್ಲಿ ಕೊಡ್ತಾರೆ, ಆ ಕಾಲೇಜಿಗೆ ಪಾಸ್ ಮಾಡ್ತಾರೆ. ಏನು ಅಂತ ಹೇಳಿದ್ರೆ 10ನೇ ತರಗತಿಯ ನಂತರ ಯಾವುದೇ ವಿದ್ಯಾರ್ಥಿನಿಯರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನೇನು ಸೂಚಿಸಲು ಅಥವಾ ಇದೇ ಕಡ್ಡಾಯವಾಗಿ ಹಾಕಿಕೊಂಡು ಬರಬೇಕು ಅಂತ ಹೇಳುವಂತ ಯಾವುದೇ ರೂಲ್ಸ್ ಎಲ್ಲಿಲ್ಲ, ವಿಶ್ವವಿದ್ಯಾನಿಲಯದಲ್ಲಿ ಇಲ್ಲ. ಅವರಿಗೆ ಬೇಕಾದಂತ ವಸ್ತ್ರವನ್ನು ಏನ್ ಮಾಡ್ಬೋದು, ಅವ್ರು ಹಾಕಿಕೊಂಡು ಬರ್ಬೋದು. ಅದೇ ರೀತಿ ಅದಕ್ಕಿಂತ ಮಿಗಿಲಾಗಿ ಒಬ್ಬ ಹೆಣ್ಣು ಮಗಳು ನನ್ನ ಸೌಂದರ್ಯವನ್ನು ಅಥವಾ ನನ್ನ ದೇಹವನ್ನು ಇನ್ನೊಬ್ರು ನೋಡಬಾರ್ದು ಅಂತ ಹೇಳುದು ಅವರ ಅಭಿವ್ಯಕ್ತಿ ಸ್ವತಂತ್ರ. ಅದೆಲ್ಲ ಮನೆಯಲ್ಲ ಇಟ್ಕೊಳ್ಳಿ ಸರ್, ಮನೆಯಲ್ಲಿ ನೀವು ಹಾಕೊಳ್ಳಿ, ನಿಮ್ಮ ಧರ್ಮವನ್ನ ಪಾಲಿಸ್ಲಿ, ನಾವು ಬೇಡ ಅನ್ನಲ್ಲ. ಕಾಲೇಜಿಗೆ ಬರುವಾಗ ಕಾಲೇಜ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತದೆ. ಇವನ್ ಒಂದು ಕಂಪನಿಯಲ್ಲಿ ನಾವು ವರ್ಕ್ ಮಾಡ್ಬೇಕಾದ್ರೂ ಅದ್ರದ್ದೇ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತದೆ. ಇಫ್ ನಮಗೆ ಆ ಕಂಪನಿಗಳು ಇಷ್ಟ ಆಗಿಲ್ಲ ಅಂದ್ರೆ ನಾವು ಬಿಟ್ಟು ಹೋಗ್ಬೋದು, ಕಾಲೇಜ್ ಇಷ್ಟ ಆಗಿಲ್ಲ ಅಂದ್ರೆ ನಾವು ಕೂಡ ಬಿಟ್ಟು ಹೋಗ್ಬೋದು. ಅದಕ್ಕೆ ನಿಮ್ಗೆ ಏನು ನಮ್ದು ಪ್ರಜಾಪ್ರಭುತ್ವ ರಾಷ್ಟ್ರ, ನಾವು ಯಾವ ಕಾಲೇಜಿಗೂ ಹೋಗ್ಬಹುದು, ಸಮಾನತೆ ನಮ್ಗೆ ಬೇಕು ಅಂತ ಇದ್ರೆ ಸ್ಕಾಫ್ ಕೂಡ ಪ್ರಜಾಪ್ರಭುತ್ವ ರಾಷ್ಟ್ರ, ಎಲ್ಲರೂ ಕೂಡ ಸಮಾನತೆ ಅನ್ನುವಂತ ಪಾಯಿಂಟ್ ಆಫ್ ವ್ಯೂ ಬರುದಿಲ್ವಾ ನಿಮ್ಗೆ? ನೋಡಿ ಮೇಡಮ್, ನಾವು ಹೇಳ್ತಾ ಇರೋದು ಇಷ್ಟೇ. ಏನು ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಹಕ್ಕನ್ನು ಏನಾಗಿದೆ, ಅಲ್ಪಸಂಖ್ಯಾತ ವಿದ್ಯಾರ್ಥಿನಿಯರ ಹಕ್ಕನ್ನಲ್ಲಿ ಕಸಲಾಗಿದೆ. ಸೊ ಆ ಹಕ್ಕನ್ನು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿನಿಯರು. ಹಕ್ಕುಗಳೇನಿದೆ, ನಮ್ಮ ಆಚರಣೆಗಳೇನಿದೆ, ನಮ್ಮ ಸಂಸ್ಕೃತಿ, ನಮ್ಮ ಜಾತಿ, ನಮ್ಮ ಪ್ರತಿಯೊಂದು ಆಚರಣೆ ವಿಚಾರಗಳು ಏನೇನಿದೆ ಅದೆಲ್ಲ ಮನೆಯಲ್ಲಿ ಇರ್ಬೇಕು ಸರ್. ನೋಡಿ ಮೇಡಮ್, ಅದು ಇಸ್ಲಾಂ, ಅದು ಕೂಡ ಭಾರತದಲ್ಲಿ ಎಲ್ಲಾ ಜಾತಿಯವರು ಇದ್ದಾರೆ. ಬಹುಶಃ ಒಂದು ನಾವು ಸಮಾನತೆಯಿಂದ ಇದ್ದೇವೋ ಅಥವಾ ಸಾಮರಸ್ಯದಿಂದ ಇದ್ದೇವೋ ಅದು ನೆಕ್ಸ್ಟ್ ಕ್ವಶನ್. ಇವನ್ ಎಲ್ಲ ಜಾತಿಯವರು ಇದ್ದಾರೆ, ಏನು ವಿವಿಧತೆಯಲ್ಲಿ ಏಕತೆ ಅಂತ ನಮ್ಮ ರಾಷ್ಟ್ರ ಗುರುತಿಸಿಕೊಂಡಿದೆ. ಸೊ ಆ ಒಂದು ರಾಷ್ಟ್ರದಲ್ಲಿ ಇದ್ದಾಗ ನಾವು ನಮ್ಮ ರೂಲ್ಸ್ಗಳು ಏನು ಕಾಲೇಜ್ ರೂಲ್ಸ್ಗಳು ನಾವು ಫಾಲೋ ಮಾಡಬೇಕಾಗ್ತದೆ. ಇಲ್ಲಿ ಫಾಲೋ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನಾವು ಕೇಳ್ತಾ ಇರೋದು ಪ್ರಶ್ನೆ ಇಷ್ಟೇ, ಇಷ್ಟು ವರ್ಷ ಇಲ್ಲದಂತ ರೂಲ್ಸ್ ಗಳು ಯಾಕೆ ಈಗ ಬರ್ತಾ ಇದೆ? ಅದೇ ರೀತಿ ಇವರೊಂದು ಮಾತನ್ನ ಹೇಳಿದ್ರು, ಏನು ಅಂತ ಹೇಳಿದ್ರೆ 25 ವರ್ಷಗಳಿಂದ ನೀವು ಕಲಿಯುವಂತ ಸಂದರ್ಭದಲ್ಲಿ ಆಗ್ತಾ ಇರಲಿಲ್ಲ ಅಂತ ಹೇಳಿ. ಬಹುಶಃ ಆ ಟೈಮ್ ಅಲ್ಲಿ ಒಂದೇನು ಅಂತ ಹೇಳಿದ್ರೆ ಮುಸ್ಲಿಂ ವಿದ್ಯಾರ್ಥಿಗಳು ಕಲಿಲಿಕ್ಕೆ ಹೋಗ್ತಾ ಇರಲಿಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ. ಈಗ ಪ್ರೆಸೆಂಟ್ ನಾವು ನೋಡ್ತಾ ಇರುವಾಗ ಮುಸ್ಲಿಂ ವಿದ್ಯಾರ್ಥಿಗಳಿಗಿಂತ ಹೆಚ್ಚು ವಿದ್ಯಾರ್ಥಿನಿಯರು ಏನ್ ಮಾಡ್ತಾ ಇದ್ದಾರೆ, ಕಲಿಲಿಕ್ಕೆ ಬರ್ತಾ ಇದ್ದಾರೆ. ಸೊ ಈಗ ಏನಾಗ್ತಾ ಇದೆ ಅಂತ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರು ಕೂಡ ಫೋರ್ಸ್ಫುಲ್ ಏನ್ ಮಾಡ್ತಾ ಇಲ್ಲ, ಹಾಕೇಬೇಕು ಇಲ್ಲಾಂದ್ರೆ ಹಾಕ್ಲಿಂದ ಬಿಡುದಿಲ್ಲ, ಯಾರು ಅದು ನಮ್ಮ ಧಾರ್ಮಿಕ ಆಚರಣೆ ಮೇಡಮ್, ಅದನ್ನು ಕೇಳುವಂತ ಯಾರಿಗೂ ಕೂಡ ಇಲ್ಲ. ನೋಡಿ, ಯಾರು ಕೂಡ ಫೋರ್ಸ್ಫುಲಿ ಧಾರ್ಮಿಕ ಆಚರಣೆ ಮನೆಯಲ್ಲಿ ಮಾಡಬಹುದು, ಧಾರ್ಮಿಕ ಆಚರಣೆ ಮನೆಯಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಮೇಡಮ್. ಇಲ್ಲ, ಇಸ್ಲಾಂ ಅಂತ ಹೇಳುವುದು ಧಾರ್ಮಿಕ ಆಚರಣೆ ಮನೆಯಲ್ಲಿ ಮಾತ್ರ ಮಾಡ್ಲಿಕ್ಕೆ ಇರುವಂತ ಪದ್ಧತಿ ಅಲ್ಲ. ಮಂಗಳೂರಿನಲ್ಲಿ ಹೌದು ಯಾವುದು ಅದೇ ರೀತಿಯಾದಂತ ಕಾಲೇಜ್ ಇಸ್ಲಾಂ ಧರ್ಮ ಧರ್ಮದ ಶಾಲೆಗಳಿಗೆ ನೋಡಿ, ನಾವು ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಇರುತ್ತದೆ. ಪ್ರತಿಯೊಬ್ಬರಿಗೂ ಕೂಡ ನಾವು ಮುಸ್ಲಿಂನೊಂದಿಗೆ ವ್ಯವಹಾರ ಮಾಡ್ತೇವೆ ಅಥವಾ ನಾವು ಹಿಂದೂಗಳಿಗೆ ವ್ಯವಹಾರ ಮಾಡ್ತೇವೆ ಅಂತ ಹೇಳಿ ಕೇವಲ ಮುಸ್ಲಿಂ ಕಾಲೇಜಿಗೆ ಹಾಕಿ ನಿಮ್ಮ ಒಂದು ಸಪರೇಷನ್ ಮಾಡಿ ಅನ್ನುವಂಥದ್ದು ನಮ್ಮ ಕ್ವಶನ್ ಅಲ್ಲ. ನೀವು ಹೇಳಿದಕ್ಕೆ ನಾನು ಹೇಳ್ತಾ ಇರೋದು, ಇಫ್ ನಮಗೆ ಕಲಿಕೆಯ ಜೊತೆ ಧರ್ಮನೂ ಬೇಕಂದ್ರೆ ಅದಕ್ಕೆ ಅದರದ್ದೇ ಆದ ಮೇಡಮ್. ಇದು ಏನು ಅಂತ ಹೇಳಿದ್ರೆ ಇದು ಧಾರ್ಮಿಕ ಕಲಿಕೆ ಅಲ್ಲ. ಸೈಂಟ್ ಆಗ್ನೆಸ್ ಅಂತಹ ಕಾಲೇಜಿಗೆ ಹೋದ್ರೆ ಅಥವಾ ಇನ್ನಿತರ ಕಾಲೇಜುಗಳಿಗೆ ಹೋದ್ರೂ ಕೂಡ ಎರಡರಲ್ಲಿ ಒಂದು ಚೂಸ್ ಮಾಡುವಂತಹ ಆಪ್ಷನ್ಸ್ ಗಳು ಬಂದೇ ಬರ್ತದೆ. ಎರಡೂ ಬೇಕಂದ್ರೆ ಅದಕ್ಕೆ ತಕ್ಕದಂತಹ ಕಾಲೇಜ್ಗಳಿದೆ. ನೋಡಿ ಮೇಡಮ್, ಇದು ಧಾರ್ಮಿಕ ಕಾಲೇಜಲ್ಲಿ ಧಾರ್ಮಿಕತೆ ಕಲಿಸುವುದಲ್ಲ, ಮದ್ರಸಾ ಫಾರ್ ಎಕ್ಸಾಂಪಲ್ ಮದ್ರಸಾ ಕಲಿಸ್ತಾ ಇದೆ, ಅಲ್ಲಿ ಕೆಲವು ಕಟ್ಟುಪಾಡು ಇದೆ. ಆದ್ರೆ ಇದು ಧಾರ್ಮಿಕತೆ ಕಲಿಸ್ತಾ ಇಲ್ಲ. ಇದು ಧಾರ್ಮಿಕತೆ ಕಾಲೇಜ್ ಹೇಳುವುದು ಧಾರ್ಮಿಕ ಕಲಿಸ್ತಾ ಇಲ್ಲ. ಏನು ಫ್ರೀಡಮ್ ಇದೆ ಈ ಕಾಲೇಜಲ್ಲಿ, ಅದಕ್ಕೆ ನಮ್ಮ ವಿದ್ಯಾರ್ಥಿಗಳು ಹೋಗ್ತಾರೆ. ಸೊ ಸ್ಕಾರ್ಫ್ ಹಾಕೋದು ಬೇಡ ಅಲ್ವಾ? ಆ ಟೈಮ್ ಅಲ್ಲಿ ಕಾಲೇಜಿನ ಏನಪ್ಪ ಅಬ್ಬಬ್ಬಾ ಅಂದ್ರೆ 6 ಅವರ್ ಕಾಲೇಜ್ ಇರ್ಬೋದು, ಲೇಡೀಸ್ ಕಾಲೇಜ್ ಅಂಜೋರೆ. ಅದು ಕೂಡ ಸೈಂಟ್ ಆಗ್ನೆಸ್ ಅನ್ನುವಂಥದ್ದು ಅದು ಸಂಪೂರ್ಣ ಮಹಿಳಾ ಕಾಲೇಜು. ಹೌದು, ಅಲ್ಲಿ ಪುರುಷರಿಗೆ ಪ್ರವೇಶ ಕೂಡ ಇಲ್ಲ, ಹೊರಗಿನ ಗಂಡಸರು ಕೂಡ ಬರೋದಿಲ್ಲ. ಅಲ್ಲಿ ಟೀಚರ್ಸ್ ಕೂಡ ಹೆಚ್ಚಿನ ಅಂಶ ಅವರು ಎಲ್ಲ ಮಹಿಳೆಯರೇ. ಅಂತ ಒಂದು ಪರಿಸರದಲ್ಲಿ ಸ್ಕಾರ್ಫ್ ಹಾಕ್ಲೇಬೇಕನ್ನುವಂತ ಹಠ ಯಾಕೆ ಇವರಿಗೆ ಅಂತ. ಕಳೆದ ಬಾರಿ ಏನು ಕೇಸರಿ ಶಾಲ್ ಹಾಕೊಂಡು ಕೂಡ ಶ್ರೀನಿವಾಸ್ ಕಾಲೇಜಲ್ಲಿ ಪ್ರತಿಭಟನೆ ಮಾಡಿದಂತಹ ಉದಾಹರಣೆಗಳು ನಡೆದಿದೆ. ಶ್ರೀನಿವಾಸ್ ಕಾಲೇಜಲ್ಲಿ ನಡೆದಿದೆ ಬಿಡಿ, ಯಾವ್ದೊಂದು ಕಾಲೇಜ್ ನಡೆದಿದೆ. ಬಟ್ ಇಂಥದ್ದು ಹೊಸದಲ್ಲ, ಇದು ಬಡ್ಕಲಲ್ಲಿ ನಡೆದಿದೆ, ಹಿಂದೆ ಪುತ್ತೂರು ಒಂದು ಕಾಲೇಜಲ್ಲಿ ನಡೆದಿದೆ. ಒಂದು ವರ್ಗದವರು ನಾವು ಈ ತರ ಡ್ರೆಸ್ ಮಾಡ್ತೇವೆ ಅಂತ ಹೇಳಿದ್ರೆ ಇನ್ನೊಂದು ವರ್ಗದವರು ಇನ್ನೊಂದ್ ತರ ಡ್ರೆಸ್ ಮಾಡ್ಕೊಂಡು ಬರ್ತಾರೆ. ಹಾಗಾದ್ರೆ ಅಲ್ಲಿ ಸಮಾನತೆ ಏನು ಬಂತು? ಜಾತ್ಯತೀತತೆ ಅನ್ನುವಂಥದ್ದು ಯಾಕೆ ನಾವು ಹೇಳುವಂಥದ್ದು? ಅಲ್ಲಿ ಯಾವ ನಾವು ಅಂದ್ರೆ ನಾವು ಬೆಳೆದ ರೀತಿ ಹೇಗಿರ್ತದೆ, ನಮ್ಮ ಸಮಯದಲ್ಲಿ ನಾವು ಬೆಳೆದದ್ದು ಹೇಗೆ ಅಂತ ಹೇಳಿದ್ರೆ ಎಲ್ಲರೂ ಒಟ್ಟಾಗಿ ಬೆಳೆದದ್ದು. ಅದರಲ್ಲಿ ನಮ್ಗೆ ಅವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಅನಿಸ್ಲೇ ಇಲ್ಲ ಯಾವತ್ತೂ ಕೂಡ. ಹೌದು, ಅವರವರ ಹಬ್ಬವನ್ನ ಅವರವರ ಆಚರಣೆ ಮಾಡ್ತಾರೆ. ನಾವೊಂದು ಏನೋ ನಮ್ಮ ದೀಪಾವಳಿ ಇದೆ ಅಂತ ಹೇಳುವಾಗ ನಾವು ಅದೊಂದು ನಮ್ಮದೇ
ಟ್ರೆಡಿಷನ್ ಆದಂತಹ ಡ್ರೆಸ್ ಅನ್ನ ಹಾಕೊಂಡು ಹೋಗ್ತೇವೆ, ಅವರ ರಂಜಾನಿಗೆ ಅವರು ಹಾಕೊಂಡು ಬರ್ತಾರೆ, ಗೊತ್ತಾಗ್ತದೆ ನಮ್ಗೆ ಇವರು ಮುಸ್ಲಿಂ ಧರ್ಮಕ್ಕೆ ಸೇರಿದವರು, ಇವರದ್ದು ಹಬ್ಬ ಹೀಗೆ, ನಮ್ದು ಹಿಂದೂ, ನಾವು ಈ ತರ ಹಬ್ಬ ಮಾಡ್ತೇವೆ ಅಂತೇಳಿ ಮಕ್ಕಳಲ್ಲೇ ಗೊತ್ತಾಗ್ತದೆ. ಬಿಟ್ರೆ ನಮ್ಮಲ್ಲಿ ಒಂದು ಸೆಪರೇಷನ್ ಇದೆ, ಅವರಿಗೆ ಹೀಗೆ ಹಾಕ್ಬೇಕು, ನಾವು ಹೀಗೆ ಹಾಕ್ಬೇಕು ಅನ್ನೋಂಥದ್ದು ಇರ್ಲೇ ಇಲ್ಲ. ಈಗ ಒಂದು ವರ್ಗ ನಾವು ಸ್ಕಾರ್ಫ್ ಹಾಕೊಂಡು ಬರ್ತೇವೆ ಅಂತ ಹೇಳುವಾಗ ನ್ಯಾಚುರಲಿ ಇನ್ನೊಂದು ವರ್ಗ ಅನಿಸ್ತದೆ ನಮ್ಗೆ ಕೂಡ, ನಾವು ಕೂಡ ಹಾಕ್ಬೇಕು ಅನ್ನೋದು. ಅಂತದನ್ನ ಇವರು ಆ ಮಕ್ಕಳಲ್ಲಿ ಮೂಡಿಸುವುದು ಯಾಕೆ ಏನು ನನ್ನ ಪ್ರಶ್ನೆ. ನೋಡಿ ಮೇಡಮ್, ಇಲ್ಲಿ ನಾವೇನು ಮಕ್ಕಳ ಹತ್ರ ಹೋಗಿ ಹೇಳಿಲ್ಲ ನೀವು ಸ್ಕಾರ್ಫ್ ಹಾಕೊಂಡು ಬರ್ಬೇಕು ಅಥವಾ ನೀವು ಸ್ಕಾರ್ಫ್ ಹಾಕೊಂಡು ಬಂದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ. ಒಂದ್ ನಿಮಿಷ ಮೇಡಮ್, ನಾನು ಮಾತಾಡ್ಲಿಕ್ಕೆ ಬಿಡಿ ನೀವು. ನಾವೆಲ್ಲಿ ಕೂಡ ಹೋಗಿ ಹೇಳಿಲ್ಲ. ಬಹುಶಃ ನಿಮ್ಗೆ ನೀವು ಅಲ್ಲಿ ಮಂಗಳೂರಲ್ಲಿ ನಿಮ್ಮ ರಿಪೋರ್ಟರ್ ಹೇಳಿದ್ರೆ ಗೊತ್ತಾಗಬಹುದು. ವಿದ್ಯಾರ್ಥಿನಿಯರು ಬಂದು ಹೊರಗಡೆ ಪ್ರತಿಭಟನೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ಆಗಿರುತ್ತೆ ಕ್ಯಾಂಪಸ್ ಫ್ರಂಟ್ ಹೋಗಿ ಏನ್ ಮಾಡುದು, ಬೆಂಬಲವನ್ನು ಸೂಚಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಬಹುಶಃ ಇವರು ಹೇಳಿದ್ರು ಏನು ಹೊಸ ಪದ್ಧತಿ ಬರ್ತಾ ಇದ್ದಾರೆ ಅಂತ ಹೇಳಿ. ಹೊಸ ಪದ್ಧತಿ ಅಲ್ಲ ಇದು. ಸ್ಕಾರ್ಫ್ ಅಂತ ಹೇಳುದು ಇಸ್ಲಾಂ ಯಾವತ್ತಿಂದ ಉದಯವಾಗಿದೆ ಅವತ್ತಿಂದ ಈ ಒಂದು ಪದ್ಧತಿ ಬರ್ತಾ ಇದೆ. ಅದು ಮನೆಯಲ್ಲಿ ಇಟ್ಕೊಳ್ಳಿ. ಇಸ್ಲಾಂ ಅಂತ ಹೇಳಿ ಕೆಲವು ನಮ್ಮ ಧರ್ಮಕ್ಕೆ ಕೆಲವು ಕಟ್ಟುಪಾಡುಗಳಿದೆ ಮೇಡಮ್, ಅದನ್ನು ಮನೇಲಿ ಇಟ್ಕೊಳ್ಳಿ. ಧರ್ಮ ಅಂತ ಹೇಳುದು ಮನೇಲಿ ಇಡುವಂತ ಒಂದು ವಸ್ತು ಅಲ್ಲ. ನಮ್ಮ ದೇಶದ ಕಾನೂನಿಗಿಂತ ಯಾವುದು ಧರ್ಮ ದೊಡ್ಡ? ನೋಡಿ, ನಮ್ಮ ದೇಶದ ಕಾನೂನೇ ಹೇಳ್ತಾ ಉಂಟು ಏನು ಅಂತ ಹೇಳಿದ್ರೆ ನಿಮ್ಗೆ ಎಲ್ಲಿ ಬೇಕಾದರೂ ನಿಮ್ಮ ಧರ್ಮವನ್ನು ಆಚರಿಸುವಂತ ಸ್ವಾತಂತ್ರ್ಯ ನೀಡಿದೆ. ಅದನ್ನೇ ಆಚರಣೆ ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯ ಇದೆ ಅಂತ ಹೇಳ್ಕೊಂಡು ಇನ್ಸ್ಟಿಟ್ಯೂಷನ್ಸ್ ಹೋಗಿ ಧರ್ಮ ಆಚರಣೆ ಒಂದು ವೇಳೆ ಹಾಗೆ ಇಲ್ಲ ಅಂತ ಹೇಳಿದ್ರೆ ಸಂವಿಧಾನದಲ್ಲಿ ಹೇಳ್ಬೇಕಿತ್ತು ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಆಚರಿಸಬಾರ್ದು ಅಂತ ಹೇಳಿ. ನಾವು ಸಂವಿಧಾನ ಹೇಳಿದ್ದನ್ನೇ ಪಾಲಿಸ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ನಾವು ಭಾರತದ ಪ್ರಜೆಗಳು, ಅದರಿಂದಾಗಿರುತ್ತೆ ನಾವು ಸಂವಿಧಾನ ಹೇಳಿದ್ದನ್ನೇ ಪಾಲಿಸ್ತಾ ಇರುವುದು. ಅದೇ ರೀತಿ ಬಹುಶಃ ಇನ್ನೊಂದು ಮಾತು ಏನು ಅಂತ ಹೇಳಿದ್ರೆ ಇಲ್ಲಿ ಡ್ರೆಸ್ ಹಾಕುವ ವಿಷಯದಲ್ಲಿ ಮಾತಾಡ್ತಾ ಇದ್ದಾರೆ. ಬಹುಶಃ ಕೆಲವು ದಿನಗಳ ಹಿಂದೆ ಮಂಗಳೂರಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಬಜರಂಗ ದಳದವರು. ಆ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ ಅರಬರ ಡ್ರೆಸ್ ಹಾಕೊಂಡು ಹೋದ್ರೆ ನಾವು ದಾಳಿ ಮಾಡ್ತೇವೆ ಅಂತ ಹೇಳಿ, ದಾಳಿ ಮಾಡ್ತೇವೆ, ಹೊಡಿತೇವೆ ಅಂತ ಹೇಳಿ ಹೇಳ್ತಾರೆ. ಯಾರು ಆಶಾ ಅಂತ ಹೇಳುವ ಒಂದು ಮಹಿಳೆ, ಆಶಾ ಜಗದೀಶ್ ಅಂತ ಒಬ್ರು ಹೇಳ್ತಾರೆ. ಇವರಿಗೆ ಅರೆಬರೆ ಬಟ್ಟೆ ಹಾಕಿದ್ರು ಕೂಡ ಸಮಸ್ಯೆ, ಮೈ ಮುಚ್ಚಿಕೊಂಡು ಹೋದ್ರು ಕೂಡ ಸಮಸ್ಯೆ. ಸೊ ಬಹುಶಃ ಇಲ್ಲಿ ಏನು ಅಂತ ಹೇಳಿದ್ರೆ ಕೇವಲ ಇಲ್ಲಿ ಒಂದು ಕೋಮ ಸಂಘರ್ಷ ಅಥವಾ ಒಂದು ಸಮುದಾಯವನ್ನು ಕೆಳಗೆ ಮಾಡುವಂತ ನಿಟ್ಟಿನಲ್ಲಿ ಒಂದು ಇಶ್ಯೂಗಳನ್ನು ಇವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅರೆಬರೆ ಬಟ್ಟೆ ಹಾಕೊಂಡು ಹೋದ ಪ್ರೆಸ್ ಮೀಟ್ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಯೂನಿಫಾರ್ಮಿಟಿ ಅನ್ನೋದು ಕಾಲೇಜಿನಲ್ಲಿ ಬೇಕಾ ಅಂತ ಪ್ರಸ್ತುತ ಚರ್ಚೆ ಮಾಡ್ತಾ ಇರೋದು. ಅದಕ್ಕೆ ಇನ್ನೊಂದಿನ ಡಿಬೇಟಿಗೆ ನಾನು ನಿಮ್ಮನ್ನೇ ಕರಿತೀನಿ. ಬಹುಶಃ ಆ ಟೈಮಲ್ಲಿ ಬಂದು ಹೇಳಿ ಇವರಿಗೆ ಬುರ್ಕಾ ಹಾಕಿದ್ರು ಅಸಮಾಧಾನ ಅಂತ. ಅವರು ಎಲ್ಲೂ ಕೂಡ ಬುರ್ಕಾ ಇವಾಗ ಇತರರು ಕೂಡ ನೀವು ಬುರ್ಕಾ ಹಾಕ್ಬೇಡಿ, ಸ್ಕಾರ್ಫ್ ಹಾಕ್ಬೇಡಿ ಅಂತ ಹೇಳೋದಿಲ್ಲ. ಇನ್ಸ್ಟಿಟ್ಯೂಷನ್ಸ್ ಅಂದ್ಮೇಲೆ ಅದಕ್ಕೆ ಕೆಲವು ರೂಲ್ಸ್ ಇರ್ತದೆ, ಅದನ್ನ ಫಾಲೋ ಅಪ್ ಮಾಡಲೇಬೇಕು. ಇಸ್ಲಾಂ ಅನ್ನ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು. ಇಸ್ಲಾಂ ಧರ್ಮದಲ್ಲಿ ಈ ರೀತಿ ನೀತಿ ನಿಯಮಗಳಿದೆ, ಇದನ್ನ ಬಿಟ್ಟು ಬೇರೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇಲ್ಲದ ರೂಲ್ಸ್ ಯಾವ್ದಿಲ್ಲ ಸರ್. ಕೆಲವರು ಸರ್ ಸಂವಿಧಾನದಲ್ಲಿ ಮೊಬೈಲ್ ಫೋನ್ ಅಲೌಡ್ ಇಲ್ಲ ಕಾಲೇಜಲ್ಲಿ ಅಂತ ಬರ್ದಿಲ್ಲ. ಹಾಕ್ತಾರೆ ಯಾಕಂದ್ರೆ ಪ್ರೆಸೆಂಟ್ ಸಿಚುವೇಶನ್ಸ್ ಯೂನಿವರ್ಸಿಟಿ ಕಾಲೇಜ್ ರೂಲ್ಸ್ ಅಲ್ಲಿ ಎಲ್ಲಿಯೂ ಕೂಡ ಇಲ್ಲ. ಯೂನಿವರ್ಸಿಟಿ ಕಾಲೇಜ್ ರೂಲ್ಸ್ ಅಲ್ಲಿ ಎಲ್ಲಿಯೂ ಕೂಡ ಸ್ಕಾರ್ಫ್ ಹಾಕಿಕೊಂಡು ಹೋಗಬಾರ್ದು ಅಥವಾ ಯೂನಿಫಾರ್ಮ್ ತೊಡಿಸಬಾರ್ದು ಅಂತ ರೂಲ್ಸ್ ಕಾಲೇಜ್ ಮ್ಯಾನೇಜ್ಮೆಂಟ್ ಕೆಲವೊಂದು ನಿರ್ಧಾರಗಳನ್ನ ಕೈಗೊಳ್ಳುವಂತಹ ಒಂದು ಹಕ್ಕಿದೆ. ಎಸ್ ಅವ್ರು ಹೇಳಿದಾಗೆ ಹಾಕಿ ಅಂತ ಕೂಡ ಎಲ್ಲೂ ಬರ್ದಿಲ್ಲ. ಅವರಿಗೆ ಬೇಕಾದಂತ ವಸ್ತುವನ್ನು ಅವರಿಗೆ ಬೇಕಾದಂತ ವಸ್ತ್ರವನ್ನು ಹಾಕಿಕೊಂಡು ಹೋಗ್ಬೋದು ಅಂತ ರೂಲ್ಸ್ ಇದೆ. ಬಹಳಷ್ಟು ಕಾಲೇಜ್ಗಳಲ್ಲಿ ಜೀನ್ಸ್ ಅಲೌಡ್ ಇಲ್ಲ, ಟಿ ಶರ್ಟ್ ಅಲೌಡ್ ಇಲ್ಲ. ಇದಕ್ಕೆಲ್ಲ ನೀವು ಸಪೋರ್ಟ್ ಕೊಡ್ತೀರಿ? ನೋಡಿ ಮೇಡಮ್, ನಾವು ಅದಕ್ಕೆ ಸಪೋರ್ಟ್ ಟಿ ಶರ್ಟ್ ಹಾಕೊಳ್ಳೋಕೆ ಅಂತ ಯಾವ ಸಂಘದವ್ರು ಹೇಳ್ತಾರೆ? ಅದ್ರಲ್ಲೂ ಕೂಡ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಹೇಳ್ತದ. ಒಂದ್ ನಿಮಿಷ, ನಾವು ನಮ್ಮ ಸಂಸ್ಕೃತಿಯಲ್ಲಿ ಅದನ್ನ ಕಾಪಾಡ್ತೀವಿ. ಅದೇ ರೀತಿ ಬಹುಶಃ ಇವ್ರು ಹೇಳಿದ್ರು ಏನಂತ ಅಂತ ಒಂದು ರೂಲ್ಸ್ ಇಲ್ಲ ಅಂತ ಹೇಳಿ. ಕಳೆದ ಸಂದರ್ಭದಲ್ಲಿ ನೀವು ಹೇಳಿದ್ರಿ ಕಳೆದ ವರ್ಷ ಸುಮಾರು ಇಶ್ಯೂ ಆಗಿತ್ತು ಅಂತ ಹೇಳಿ. ಹೌದು, ಶ್ರೀನಿವಾಸ್ ಇಶ್ಯೂ ಆಗಿತ್ತು, ಹೌದು ಆಗಿತ್ತು. ಆ ಸಂದರ್ಭದಲ್ಲಿ ಕಳೆದ ಟೈಮ್ ಸಚಿವರಾಗಿದ್ರು ಬಸವರಾಜ ರೆಡ್ಡಿ ಅವರು ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂತ ಹೇಳಿದ್ರೆ ಇಂತ ಒಂದು ರೂಲ್ಸ್ ಇದನ್ನ ಯಾರು ಬ್ರೇಕ್ ಮಾಡ್ತಾರೆ ಅಂತ ಕಾಲೇಜುಗಳ ವಿರುದ್ಧ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸ್ತೇವೆ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೂಡ ಅವ್ರು ನೀಡಿದ್ರು. ಯಾಕೆ ನೀಡ್ತಾರೆ ಈ ರೀತಿ ಹೇಳಿದ್ರೆ? ಒಂದು ಸಚಿವ ಯಾಕೆ ನೀಡ್ತಾರೆ? ಇಂತ ಒಂದು ರೂಲ್ಸ್ ಇಲ್ಲ ಅಂತ ಹೇಳಿದ್ರೆ ಆ ಸಚಿವರು ಅಂತ ಹೇಳಿಕೆ ನೀಡ್ತಾ ಇದ್ರಾ? ಸಚಿವರ ವಾಕ್ಯಗಳನ್ನ ವೇದವಾಕ್ಯ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವವರನ್ನು ಕೂಡ ನೀವು ಒಪ್ಪುದಿಲ್ಲ, ನಮ್ಮ ಸಂವಿಧಾನವನ್ನು ಕೂಡ ನೀವು ಒಪ್ಪುದಿಲ್ಲ. ಅದ್ರ ಬಗ್ಗೆ ನಮ್ಮ ಸಂವಿಧಾನವನ್ನು ಒಪ್ಪುದಿಲ್ಲ ಅಂತ ಹೇಳಿದ್ರಲ್ಲ, ನಿಮ್ಗೆ ಯಾರು ಒಪ್ಪುದಿಲ್ಲ ಅಂತ ನೀವೆಲ್ಲ ಹೇಳಿದ್ದು ಸಂವಿಧಾನವನ್ನು ನಾವು ಹೇಳಿದ್ವಿ. ನಮಗೆ ನಮ್ಮ ಶಾಲೆಗೆ ಹೋಗಿ ಅಂತ ಹೇಳಿ ಧರ್ಮವನ್ನು ಆಚರಿಸುವಂತ ಧರ್ಮದ ಬಗ್ಗೆ ವಿರುದ್ಧವಾಗಿ ಯಾರು ಮಾತಾಡ್ಲಿಲ್ಲ ಇಲ್ಲಿ. ಧರ್ಮವನ್ನ ಆಚರಣೆ ಮಾಡಿ, ಧರ್ಮವನ್ನ ನಿಮ್ಗೆ ಎಲ್ಲಿ ಆಚರಣೆ ಮಾಡ್ಬೇಕು ಅಲ್ಲಿ ಆಚರಣೆ ಮಾಡಿ. ನೀವು ಎಲ್ಲ ಕಡೆ ಹೋದಲ್ಲೆಲ್ಲ ನಿಮ್ಮ ಧರ್ಮವನ್ನ ಆಚರಣೆ ಮಾಡಿದ್ರೆ ಸ್ವತಂತ್ರ ಇದೆ. ನಾವು ಇಲ್ಲಿ ನಮ್ಮ ಹಕ್ಕನ್ನು ಭಿಕ್ಷೆ ಬೇಡ್ತಾ ಇಲ್ಲ, ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ. ನಮ್ಮ ನಿರಾಕರಣೆ ಆದ ಹಕ್ಕನ್ನು ನಾವು ಇಲ್ಲಿ ಕೇಳ್ತಾ ಇದ್ದೇವೆ ಅಷ್ಟೇ. ಬೇರೆ ಧರ್ಮದವರು ಅವ್ರ ಹಕ್ಕ ಕೇಳಬಹುದು. ದಕ್ಷಿಣ ಕನ್ನಡ ಕೋಮು ಸೂಕ್ಷ್ಮ ಪ್ರದೇಶ. ಸೊ ಈ ಸೂಕ್ಷ್ಮ ಪ್ರದೇಶದಲ್ಲಿ ನಾವು ಎಷ್ಟು ಏನು ಜಾತೀಯತೆ ಬಗ್ಗೆ ಬೀಜ ಬಿತ್ತಬಾರ್ದು, ವಿಷ ಬೀಜ ಬಿತ್ತಬಾರ್ದು, ಬಹಳ ಅಲರ್ಟ್ ಆಗಿರ್ಬೇಕು ಅಂತ. ಇದೆಲ್ಲ ಎಲ್ಲೋ ಒಂದು ಕಡೆ ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ವಿದ್ಯಾರ್ಥಿಗಳಿಗೆ ಒಂದ್ ರೀತಿ ಏನು ವಿಷ ಬೀಜ ಬಿತ್ತುವಂತಹ ಪ್ರಯತ್ನ ಅಂತ ಅನ್ನಿಸುದಿಲ್ವಾ? ಬಹುಶಃ ವಿದ್ಯಾರ್ಥಿಗಳಿಗೆ ನೀವು ಕೂಡ ಹೇಳ್ಬೋದು, ನೋಡಮ್ಮ ನೀನ್ ಇಲ್ಲಿ ಮನೆಯಲ್ಲಿ
ತಲೆಯಲ್ಲಿ ಸ್ಕಾರ್ಫ್ ಹಾಕೋ, ಹೊರಗಡೆ ನಿನ್ ಕಾಲೇಜಲ್ಲಿ ಅಲೌಡ್ ಇಲ್ಲ ಅಂದ್ರೆ ಓಕೆ, ಅದು ಕೂಡ ಲೇಡೀಸ್ ಕಾಲೇಜ್, ಅಡ್ಜಸ್ಟ್ ಮಾಡ್ಕೋ. ಧರ್ಮದಲ್ಲಿ ಕಟ್ಟುನಿಟ್ಟು ಇದೆ ಅಂತ ಹೇಳಿ ಅದನ್ನೇ ಪಾಲಿಸಬೇಕು ಅಂತ ಹೇಳಿ ಕಾಲೇಜ್ ನಲ್ಲಿ ನೀನ್ ಸ್ಕಾರ್ಫ್ ಹಾಕು, ಪ್ರತಿಭಟನೆ ಮಾಡು ಅಂತ ಹೇಳ್ತೀರಾ. ಬೇರೆ ಟೈಮಲ್ಲಿ ಸ್ಟೂಡೆಂಟ್ಸ್ ಗಳು, ಹೆಣ್ಮಕ್ಳು ಹೊರಗಡೆ ಹೋಗಿ ಮಾತಾಡಿದ್ರೆ, ಸೌಂಡ್ ಕೇಳಿದ್ರೆ ಎಲ್ಲ ಪಾಪ ಬರುತ್ತೆ. ನಿಮ್ ಧರ್ಮದಲ್ಲಿ ಇನ್ನು ಏನ್ ಪ್ರತಿಭಟನೆ ಇಸ್ಲಾಂ ಅನ್ನು ನೀವು ಅರಿತಿಲ್ಲ. ಯಾಕೆ ಅಂತ ಹೇಳಿದ್ರೆ ಹೊರಗಡೆ ಹೋಗಿ ಎಷ್ಟು ಫ್ರೀಡಮ್ ಕೊಟ್ಟಿದ್ದೀರಿ ಅಂತಾನು ಗೊತ್ತುಂಟು. ಬೇರೆ ವಿಷಯದಲ್ಲಿ ಯಾವ್ದಾದ್ರೂ ಮುಸ್ಲಿಂ ಸ್ಟೂಡೆಂಟ್ ಮಂಗಳೂರು, ಉಡುಪಿ ವಿಭಾಗದಲ್ಲಿ ಹೋಗಿ ಪ್ರತಿಭಟನೆ ಮಾಡುವುದನ್ನ ನಿಂತ್ರೆ ಆ ಮನೆಯವ್ರು ಏನ್ ಹೇಳ್ತಾರೆ? ಅಥವಾ ಪ್ರತಿಭಟನೆ ಮಾಡುವಷ್ಟು ಫ್ರೀಡಮ್ ನೀವು ಕೊಟ್ಟಿದ್ದೀರಾ? ಎಷ್ಟೋ ಪ್ರತಿಭಟನೆಗಳು ದಿನನಿತ್ಯ ನಮ್ಮ ಚಾನಲ್ಗೆ 100ಕ್ಕಿಂತ ಮೇಲ್ ಬರ್ತವೆ ಸರ್. ಯಾವ ಸ್ಟೂಡೆಂಟ್ ಕೂಡ ಬುರ್ಕಾ ಧರಿಸ್ಕೊಂಡು ಪ್ರತಿಭಟನೆ ಮಾಡಿದ್ ನಾನ್ ನಿಂತಿಲ್ಲ. ವಿಷಯದಲ್ಲಿ ಮಾತ್ರ ಮುಸ್ಲಿಂ ಹುಡುಗಿ ಬುರ್ಕಾ ಧರಿಸಿ ಪ್ರತಿಭಟನೆ ಮಾಡಲಿಲ್ಲ ಅಂತ ಹೇಳಿ ಎಷ್ಟು ಪ್ರತಿಭಟನೆಗಳು ನಡೆದಿದೆ. ಜೈಬುನ್ ನಿಶಾ ಹೆಣ್ಣು ಮಗಳ ವಿಷಯದಲ್ಲಿ ಸುಸೈಡ್ ಇನ್ಸ್ಟಿಟ್ಯೂಷನಲ್ ಕಿಲ್ಲಿಂಗ್ ಆದ ಸಂದರ್ಭದಲ್ಲಿ ಪ್ರತಿಭಟನೆ ನಡೆದಿದೆ. ಅಲ್ಲಿ ಹೆಣ್ಣು ಮಕ್ಕಳು ಬುರ್ಕಾ ಹಾಕಿಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ. ಅದೇ ರೀತಿ ಇದರ ಹಿಂದೆ ಕೂಡ ಹಲವಾರು ಸೌಜನ್ಯ ಇಶ್ಯೂ ಆಗಿರ್ಬೋದು, ಅಕ್ಷತಾ ಇಶ್ಯೂ ಆಗಿ ಇದು ನಡೆದಾಗಲೂ ಕೂಡ ಮುಸ್ಲಿಂ ವಿದ್ಯಾರ್ಥಿನಿ ಕೂಡ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸ್ಕಾರ್ಫ್ ಹಾಕಿಕೊಂಡು ಏನ್ ಮಾಡಿದ್ದಾರೆ, ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಹಾಕೊಂಡು ನಾನು ಪ್ರತಿಭಟನೆ ಮಾಡೋದಂತ ಹೇಳ್ತಾ ಇಲ್ಲ. ಬೇರೆ ವಿಷಯಕ್ಕೆ ಹೋದಾಗ ಅಥವಾ ಬೇರೆ ಎಜುಕೇಶನ್ ವಿಷಯ ಇರ್ಬೋದು, ಅಥವಾ ಸಾಮಾಜಿಕ ಪೊಲಿಟಿಕಲ್ ಇರ್ಬೋದು, ಬಹಳಷ್ಟು ಈ ವಿಷಯದಲ್ಲಿ ಅದೆಲ್ಲ ಏನಿದೆ, AVBP ಇದೆ, ಬಹಳಷ್ಟು ವಿದ್ಯಾರ್ಥಿ ಸಂಘಟನೆಗಳಿದೆ. ಆ ಒಂದು ರೇಪ್ ಇಶ್ಯೂಸ್ ಗಳಾದಾಗ ಅಥವಾ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೆದಾಗ ಯೂಶಲಿ ಕಾಲೇಜಲ್ಲಿ ಇರ್ತಾರೆ, ಬೇರೆ ಮಕ್ಕಳು ಕೂಡ ಹೋಗ್ತಾರೆ. ಅದೇನ್ ದೊಡ್ಡದಲ್ಲ. ಆ ಹುಡುಗಿಯರು ಎಷ್ಟು ಹಿಂದಿರ್ತಾರೆ ಅದು ಕೂಡ ನಾವು ಗಮನಿಸಿದ್ವಿ. ರೇಷ್ಮಾ ಅವರೇ ಹೇಳಿ. ಕರೆಕ್ಟ್. ಈಗ ಹೆಣ್ಣು ಮಕ್ಕಳಿಗೆ ಸ್ಕಾರ್ಫ್ ಹಾಕಿಕೊಂಡು ಶಾಲೆಗೆ ಹೋಗಬಾರ್ದು ಅನ್ನೋದ್ರ ಹಿಂದೆ ಏನಂತ ವಿಶೇಷವಾದಂತ ಆಸಕ್ತಿ ನಿಮ್ಮ ಸಂಘಟನೆಗೆ ಅಂತ ಗೊತ್ತಾಗ್ಲಿಲ್ಲ. ಯಾವ ವಿಚಾರಕ್ಕೋಸ್ಕರ ಸ್ಕಾರ್ಪಿನ ವಿಚಾರವನ್ನೇ ನೀವು ಹೈಲೈಟ್ ಮಾಡ್ತಾ ಇದ್ದೀರಿ? ಅವರಿಗೆ ಅಲ್ಲಿ ಒಳ್ಳೆ ಎಜುಕೇಶನ್ ಇದೆ ಅಂತ ಹೇಳಿ ಅವರ ಹೆತ್ತವರು ಸೇರಿಸಿದ್ದಾರೆ. ಮತ್ತೆ ಅಲ್ಲಿಯ ಪ್ರಿನ್ಸಿಪಾಲ್ ಕೂಡ ಹೇಳಿದ್ದಾರೆ, ಹೆತ್ತವರು ಬರಲಿ, ಅವ್ರ ಜೊತೆ ನಾವು ಮಾತುಕತೆಗೆ ರೆಡಿ ಇದ್ದೇವೆ. ನಮ್ಮ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಈ ತರ ಬರ್ದೇ ನಾವು ಅವರಿಗೆ ತೋರಿಸಿ ಮುಂದೆ ಅವರನ್ನು ಅಡ್ಮಿಷನ್ ಮಾಡ್ಕೊಂಡಿರೋದು. ಆದ್ರೆ ಈಗ ಏಕಾಏಕಿ ಪ್ರತಿಭಟನೆಗೆ ಹೋಗಿದ್ದಾರೆ. ಮತ್ತೆ ಅವರು ಯಾವುದೇ ಸಂಘಟನೆಯನ್ನೇ ಅಲೋ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸರಿಯಾಗಿದೆ ಅವರ ನಿಲುವು. ಅವರ ಪೇರೆಂಟ್ಸ್ ಬಂದು ಮಾತಾಡ್ತಾರೆ, ಮಾತಾಡಿ ಒಂದು ರಿಸಲ್ಟ್ ಅನ್ನು ಅವರು ಕೊಡ್ತಾರೆ. ಆದ್ರೆ ನಿಮ್ಗೆ ಅದನ್ನ ಇಷ್ಟು ದೊಡ್ಡ ಇಶ್ಯೂ ಮಾಡುವಂತಹ ಇಂಟ್ರೆಸ್ಟ್ ಯಾಕೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈ ಕುರಿತು ಇನ್ನಷ್ಟು ಚರ್ಚೆನ ಮುಂದುವರಿಸೋಣ ಪುಟ್ಟ ವಿರಾಮದ ನಂತರ. ನಾಟ್ ಅಲೌಡ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ರೇಷ್ಮಾ ಉದಯ್ ಕುಮಾರ್ ಶೆಟ್ಟಿ ಹಾಗೂ ಅಶ್ವಂತ್ ಸಾಧಿಕ್ ಅವರು. ರೇಷ್ಮಾ ಅವರೇ, ಈಗ ಬಹಳಷ್ಟು ಫೇಸ್ಬುಕ್ ಲೈವ್ ಇದೆ, ಅದರಲ್ಲಿ ಕಮೆಂಟ್ಸ್ ಬರ್ತಾ ಇತ್ತು. ಹಾಗಾದ್ರೆ ಹಿಂದೂಗಳು ಕೆಂಪು ದಾರವನ್ನ ಕಟ್ಕೊಂಡು ಹೋಗುವಂತದ್ದು ಅಥವಾ ನಾಮವನ್ನ ಇಟ್ಕೊಂಡು ಹೋಗುವುದು, ಇದು ಕೂಡ ಜಾತೀಯತೆಯನ್ನ ಬಿಂಬಿಸುವಂತಹದ್ದು. ಇದನ್ನು ಕೂಡ ಏನು ಅವಾಯ್ಡ್ ಮಾಡಬೇಕು. ಇದು ಕೂಡ ಶಾಲಾ ಆಡಳಿತ ಮಂಡಳಿ ಇದಕ್ಕೆ ಒಪ್ಪಿಗೆಯನ್ನ ನೀಡಬಾರ್ದು ಅಂತ ಏನಂತೀರಾ? ಕೆಂಪು ದಾರವನ್ನ ಕಟ್ಕೊಂಡು ಹೋಗುದು, ಹಣೆಗೆ ತಿಲಕವನ್ನ ಇಟ್ಕೊಂಡು ಹೋಗುದು, ಮತ್ತೆ ಡ್ರೆಸ್ ಏನು ಹಾಕೊಂಡು ಹೋಗ್ತೇವೆ, ಸ್ಕಾರ್ಫ್ ಅಥವಾ ಶಾಲ್, ಅದಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ. ಏನ್ ಡಿಫ್ರೆನ್ಸ್? ನಾವು ಈಗ ಕ್ರಾಸ್ ಅನ್ನ ಹಾಕೊಂಡು ಹೋಗ್ತಾರೆ, ಮದುವೆ ಆದವರು ಮಂಗಳಸೂತ್ರ ಹಾಕ್ತಾರೆ. ಅದೆಲ್ಲವನ್ನ ನೀವು ಬಟ್ಟೆಗೆ ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೂ ಕೂಡ ಒಂದು ಕಾಲೇಜಲ್ಲಿ, ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಇಂತ ರೂಲ್ಸ್ ಇದೆ ಅಂತ ಹೇಳುವಾಗ ನಾವು ಅದನ್ನ ಫಾಲೋ ಮಾಡ್ಲೇಬೇಕು. ನಾವು ಫಾಲೋ ಮಾಡಿಯೇ ಮಾಡ್ತೇವೆ. ಈಗ ಕೆಲವೊಂದು ಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಹೂ ಇಟ್ಕೊಂಡು ಹೋಗ್ಬಾರ್ದು ಹೇಳ್ತಾರೆ. ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹೇಳ್ತಾರೆ ಹೂ ಇಟ್ಕೊಂಡು ಬರೋದು ಬೇಡ,
ಕೈಗೆ ಬಳೆ ಹಾಕೊಂಡು ಬರೋದು ಬೇಡ ಹೇಳ್ತಾರೆ. ಸೊ ಬಹಳಷ್ಟು ಸಲ ಇಂಥದ್ದು ನಡೆದಿದೆ, ಮತ್ತೆ ಅದನ್ನು ನಾವು ಒಪ್ಕೊಳ್ಳೇಬೇಕಾಗ್ತದೆ. ಅವರ ಏನೊಂದು ರೂಲ್ಸ್ ಇದೆ ಅದನ್ನು ಒಪ್ಪಿಕೊಂಡ ಮೇಲೆ ನಾವು ಆ ಶಾಲೆಗೆ ಸೇರಿಸುವಂಥದ್ದು. ಇಲ್ಲ ನಮ್ಗೆ ಹಾಗೆ ಸಾಧ್ಯವೇ ಇಲ್ಲ, ನಮ್ಗೆ ಇದೇ ರೀತಿ ಅಂತ ಆಗ್ಬೇಕಾದ್ರೆ ನಮ್ಗೆ ಬೇರೆ ಇನ್ಸ್ಟಿಟ್ಯೂಷನ್ ಇದೆ, ನಮ್ಗೆ ಬೇಕಾದ ಇನ್ಸ್ಟಿಟ್ಯೂಷನ್ಗೆ ನಾವು ಸೇರಿಸ್ಕೊಳ್ಬಹುದು. ಇದನ್ನ ಯೋಚನೆ ಮಾಡಿ ಅದನ್ನ ನಾವು ಆರಂಭದಲ್ಲಿ ಯೋಚನೆ ಮಾಡಬೇಕು. ಬಿಟ್ರೆ ಇದು ಮಧ್ಯೆ ಎಲ್ರಿಗೂ ತೊಂದರೆ ಆಗುವ ರೀತಿಯಲ್ಲಿ, ಮತ್ತೆ ಇವ್ರು ಹೇಳಿದಾಗೆ ಆ ಕೋಮು ಸಂಹಾರ್ದತೆಯನ್ನ ಒಡೆಯುವ ರೀತಿಯಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಇಂಥ ಒಂದು ವಿಷ ಬೀಜ ಬಿತ್ತುವಂತ ಕೆಲಸವನ್ನ ಯಾವತ್ತೂ ಕೂಡ ಮಾಡಬಾರ್ದು. ಇವರು ಸಂಪ್ರದಾಯದ ಹೆಸರಿನಲ್ಲಿ ಇದೊಂದು ಸೌಹಾರ್ದತೆಯನ್ನ ಹಾಳು ಮಾಡ್ತಾ ಇದ್ದಾರೆ. ಮತ್ತೆ ಇವರ ಸಂಘಟನೆ ಅದಕ್ಕೆ ಬಹಳಷ್ಟು ಪ್ರೋತ್ಸಾಹ ಕೊಡ್ತಾ ಇರುವಂತದ್ದು ಬಹಳ ಕಟು ಶಬ್ದದಿಂದ ಖಂಡಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಇಲ್ಲಿ ತನಕ ಯಾವುದೇ ಕೋಮುಗಳ ಬಗ್ಗೆ ಹೆಸರು ಇನ್ವಾಲ್ವ್ ಆಗಲಿಲ್ಲ. ಬಹುಶಃ ನೀವು ತೆಗೆದು ನೋಡಿ, ನಮ್ಮ ಇಷ್ಟೇ ನೀವು ತೆಗೆದು ನೋಡಿ, ನಮ್ಮ ಇಂಡೈರೆಕ್ಟ್ ಆಗಿ ಎಲ್ಲಿ ನಾವು ಮಾಡಿದ್ದೇವೆ, ನಮ್ಮ ಇಷ್ಟೇ ನೀವು ತೆಗೆದು ನೋಡಿ. ಪ್ರಚೋದನೆ ನೀಡುವ ನೋಡಿ ಎಲ್ಲಿಯೂ ಕೂಡ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಇತಿಹಾಸವನ್ನು ತೆಗೆದು ನೋಡಿ. ಅದೇ ಹೇಳ್ತಾ ಕ್ಯಾಂಪಸ್ ಫ್ರಂಟ್ ಇತಿಹಾಸವನ್ನು ತೆಗೆದು ನೋಡಿ, ನಮ್ಮ ಪ್ರೋಗ್ರಾಮ್ಗಳು ಯಾವ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ ನಾವು ಕಳೆದ ತಿಂಗಳು ಒಂದು ಪ್ರೋಗ್ರಾಮ್ ಮಾಡಿದ್ವಿ. ನಾವು ಮಾತಾಡಿಲ್ಲ ಆ ಪ್ರೋಗ್ರಾಮ್ ಬಗ್ಗೆ ನಾವು ಹೇಳೋದು ನಾವು ಹೋಗಿ ಪ್ರಚೋದನೆ. ಬಹುಶಃ ಅಲ್ಲಿ ಒಂದು ಮಾತು ಬಂತು ಅಂತ ಹೇಳಿದ್ರೆ ಮೊದಲಿಗೆ ಗೊತ್ತಿದ್ರೆ ಬೇರೆ ಶಾಲೆಗೆ ಸೇರಿಸಬೇಕಿತ್ತು ಅಂತ ಮಾತು ಬಂತು. ಬಹುಶಃ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಅಲ್ಲಿ ಪೇರೆಂಟ್ಸ್ ಗಳು ಇವತ್ತು ನಾವು ಪ್ರೆಸ್ ಮೀಟ್ ಮಾಡಿದ್ವಿ ಈವ್ನಿಂಗ್. ಪೇರೆಂಟ್ಸ್ ಗಳಾಗಿ ವಿದ್ಯಾರ್ಥಿನಿಯರೊಂದಿಗೆ ಒಂದು ಪ್ರೆಸ್ ಮೀಟ್ ನಡೆಸಿದ್ವಿ. ಪೇರೆಂಟ್ಸ್ ಗಳು ಕೂಡ ಬಂದಿದ್ರು, ವಿದ್ಯಾರ್ಥಿನಿಯರು ಕೂಡ ಬಂದಿದ್ರು. ಆ ಸಂದರ್ಭದಲ್ಲಿ ಪೇರೆಂಟ್ಸ್ ಗಳು ಹೇಳಿದ ಮಾತೇನು ಅಂತ ಹೇಳಿದ್ರೆ, ಮೊದಲು ಏನು ಸ್ಟಾರ್ಟಿಂಗ್ ಹೋಗುವಂತ ಸಂದರ್ಭದಲ್ಲಿ ಹೇಳಿರ್ಲಿಲ್ಲ, ಸ್ಕಾರ್ಫ್ ಹಾಕಬಾರ್ದು ಅಂತ ಹೇಳುವಂತ ರೂಲ್ಸ್ ಹೇಳಿರ್ಲಿಲ್ಲ. ಆದ್ಮೇಲೆ ಏನು ಲಾಸ್ಟ್ 1 ವೀಕ್ ಬಿಫೋರ್ ಆಗಿರುತ್ತೆ ಈ ಒಂದು ರೂಲ್ಸ್ ಅನ್ನು ಏನ್ ಮಾಡಿದ್ದಾರೆ ಇವತ್ತು ಅವ್ರು ತಗೊಂಡು ಬಂದಿದ್ದಾರೆ. ಸೊ ಇದನ್ನ ನಾವು ವಿರೋಧಿಸ್ತಾ ಇದ್ವಿ. ಒಂದು ವೇಳೆ ಮೊದಲಿಗೆ ಹೇಳಿದ್ರೆ ಓಕೆ ನಾವು ಅಡ್ಜಸ್ಟ್ ಮಾಡಬಹುದಿತ್ತು. ಈಗ ಅವ್ರು ಹೇಳಿದ್ರೆ ಹೇಳ್ತಾ ಇಲ್ಲ ಅಂತ ಹೇಳಿ ನಮ್ಗೆ ಒಂದು ಗೊತ್ತಾಗ್ಬೇಕಂತ ಸ್ಕಾರ್ಫ್ ವಿಚಾರ ಬರುವಾಗ ಮಾತ್ರ ಇವರಿಗೆ ಇಷ್ಟೊಂದು ಏನು ಮುಸ್ಲಿಂ ಸ್ತ್ರೀಯರ ವಿರುದ್ಧ ಯಾಕೆ ಇಷ್ಟೊಂದು ಕಾಳಜಿ ಬರ್ತದೆ, ಇವರನ್ನು ಯಾಕೆ ಇವರು ಹೇಳ್ತಾ ಇದ್ದಾರೆ. ಒಂದ್ ನಿಮಿಷ ಆಗೊಂದು ಮಾತು ಬಂತಿಲ್ಲ ಏನು ಅಂತ ಹೇಳಿದ್ರೆ, ಮುಸ್ಲಿಂ ಸ್ತ್ರೀಯರನ್ನು ಏನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಒಂದು ಗೂಡಿನೊಳಗೆ ಇಡಿಸ್ತಾ ಇದ್ದಾರೆ. ನಾವು ಕೇಳ್ತಾ ಇರೋದು ಕೇವಲ ಸ್ಕಾರ್ಫ್ ವಿಚಾರ ಬರುವಾಗ ಮಾತ್ರ ಅಥವಾ ಬುರ್ಕಾ ವಿಚಾರ ಬರುವಾಗ ಮಾತ್ರ ಯಾಕೆ ಇವರಿಗೆ ಗೂಡು ನೆನಪಾಗುತ್ತೆ. ಗುಜರಾತ್ ನಲ್ಲಿ ಎಷ್ಟೋ ಸಾವಿರ ಮುಸ್ಲಿಂ ಮಹಿಳೆಯರನ್ನು ಅತ್ಯಾಚಾರ ಮಾಡಿ ಕೊಲ್ಲುವಾಗ ಇವರಿಗೆ ಆ ಮಾತು ನೆನಪಾಗ್ಲಿಲ್ವಾ? ಅತ್ಯಾಚಾರದ ಬಗ್ಗೆ ಎಷ್ಟು ಡೈಲಿ ಒಂದು 10 ಡಿಬೇಟ್ ಆಗ್ತಿತ್ತು. ಅದು ಮೇಡಮ್ ಅದು ಕಾಳಜಿ ನಮಗೆ ಬಂದ ಸಾಕಾಗಲ್ಲ. ಈಗ ಮಾತಾಡ್ತಾ ಇದ್ದಾರಲ್ಲ ಅವರಿಗೂ ಕೂಡ ಬರ್ಬೇಕು. ಪ್ರತಿಯೊಬ್ಬರು ಪುರುಷರು ಟಿವಿಯಲ್ಲಿ ಬಂದು ಅತ್ಯಾಚಾರ ಮಾಡಿ ನಾವು ಮಾತಾಡ್ಬೇಕು ಮೇಡಮ್. ಯಾಕೆ ಮಾತಾಡ್ತಾರೆ ಇವಾಗ ಯೂನಿಫಾರ್ಮಿಟಿ ಬಗ್ಗೆ ಮಾತಾಡ್ತಿದ್ದೀವಿ, ಬಂದ ಅತ್ಯಾಚಾರ ಅತ್ಯಾಚಾರದ ಕುರಿತಾಗಿ ನಾನೇ ಸಾಕಷ್ಟು ಉದಾಹರಣೆಗಳು ಕೇಳೋದು ಬೇಡ, ನಾನೇ ಸಾಕಷ್ಟು ಡಿಬೇಟ್ ಮಾಡಿದ್ದೀನಿ, ನಮ್ಮ ಚಾನೆಲ್ ಅಲ್ಲೇ ಮಾಡಿದ್ದೇನೆ, ಬಹುಶಃ ನೀವು ನೋಡಿಲ್ಲ ಅನ್ಸುತ್ತೆ. ಆಗಿರ್ಲಿ ಹಿಂದೂ ಸಂಘಟನೆಗಳು ಆಗಿರ್ಲಿ ನಮ್ಮ ಕ್ವಶನ್ ಅಷ್ಟೇ, ಹಾಗೆ ಇವರು ಯಾಕೆ ಮಾತಾಡಲ್ಲ? ಒಂದು ನಿಮಿಷ, ಆಸಿಫ್ ಅಂತ ಇಶ್ಯೂ ಮರ್ಡರ್ ಇತ್ತು, ರೇಪ್ ಅಂಡ್ ಮರ್ಡರ್ ಇತ್ತು ಜಮ್ಮು ಕಾಶ್ಮೀರಲ್ಲಿ. ಆಗ ಈ ಸಂಘಟನೆಗಳು ಎಲ್ಲಿ ಹೋಗಿದೆ? ಸ್ಪಂದನ ವಾಹಿನಿ ಸರ್, ದುರ್ಗಾ ವಾಹಿನಿ ಆಂಕರ್ ಅಂತ ಕಮೆಂಟ್ಸ್ ಗಳು ದುರ್ಗಾ ವಾಹಿನಿ ನಿಮ್ಮ ಚಾನಲ್ ಬಗ್ಗೆ ಏನಿಲ್ಲ, ಸಂಘಟನೆಗಳು ನಾವು ಹೇಳ್ತಾ ಇದ್ದೀವಿ. ಸೌಜನ್ಯ ಪ್ರಕರಣ ಆಗಿರ್ಬೋದು, ಬಹಳಷ್ಟು ಇದು ಕೇವಲ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಜಾತಿಗೆ ಮಾತ್ರ ಸೀಮಿತವಾಗ್ತಿದೆ. ಯಾವ ಜಾತಿ ಸರ್? ಕೇವಲ ಮಕ್ಕಳನ್ನ ಜಾತಿ ವಿಭಾಗ ಮಾಡಿ ಪರಿವಾರದ ಸಂಘಟನೆಗಳ ರೀತಿ ಮಾಡ್ತಾ ಇದೆ. ಸಂಘ ಪರಿವಾರದ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ. ಇಲ್ಲಿ ನೀವು ನಮ್ಮನ್ನು ಯಾವ ಸಂಘಟನೆಯಿಂದ ಕೂಡ ಕರೆದದ್ದಲ್ಲ. ನಾನಿಲ್ಲಿ ಮಹಿಳೆಯಾಗಿ ಮಾತಾಡುವಂಥದ್ದು, ನಾನು ಇಲ್ಲಿ ಒಬ್ಬ ಮಹಿಳೆಯಾಗಿ ಮಾತಾಡುವಂಥದ್ದು. ನಾನು ಹೇಳುವಂತದ್ದು ಮಹಿಳೆಗೆ ಆ ಸ್ವಾತಂತ್ರ್ಯವನ್ನ ನೀವು ಕೊಡಬೇಕು ಅಂತ ಹೇಳಿ. ನೀವು ಸಂಪ್ರದಾಯದ ಹೆಸರಲ್ಲಿ ಅವರನ್ನ ಕಟ್ಟಿ ಹಾಕಬೇಕಿದೆ ಅಂತ ಹೇಳಿ. ಸಂಘಟನೆಯಲ್ಲಿ ಎಷ್ಟು ಮಹಿಳಾ ಸದಸ್ಯರು? ನಮ್ಮ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ವುಮೆನ್ ಮುರ್ಷಿದಾ ಅಂತ ಹೇಳಿ, ನಮ್ಮ ಸ್ಟೇಟ್ ಕಮಿಟಿ ಮೆಂಬರ್ಸ್ ಅಲ್ಲಿ ಕೂಡ ವುಮೆನ್ಸ್ ಇದ್ದಾರೆ.
ನಾವು ಕೊಡ್ತಾ ಇದ್ದೇವೆ, ಪ್ರಾತಿನಿಧ್ಯವನ್ನು ನಾವು ಕೊಡ್ತಾ ಇದ್ದೇವೆ. ನಿಮ್ಮ ಪ್ರತಿಯೊಂದು ಪ್ರತಿಭಟನೆ, ನಿಮ್ಮ ಪ್ರತಿಯೊಂದು ಪ್ರೆಸ್ ಮೀಟ್, ನಿಮ್ಮ ಯೋಜನೆಗಳಲ್ಲಿ ಅವರು ಇವತ್ತಿನ ನಮ್ಮ ಪ್ರೆಸ್ ಮೀಟ್ ಅಲ್ಲಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಭಾಗವಹಿಸಿದ್ರು, ಮುರ್ಷಿದಾ ಅಂತ ಹೇಳಿ ಭಾಗವಹಿಸಿದ್ರು. ನಮ್ಮ ನ್ಯಾಷನಲ್ ಕಮಿಟಿಯಲ್ಲಿ ಕೂಡ ಏನು ನಮ್ಮ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಕೂಡ ಮಹಿಳೆಯೇ. ಬಹುಶಃ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದಲ್ಲಿ ಇರಬಹುದು, ಆ ಕುರಿತು ನಂಗೆ ಮಾಹಿತಿ ಇಲ್ಲ. ಇನ್ನೂ ಕೆಲವು ಸಂಘಟನೆಗಳಿದೆ ಲೇಡೀಸ್ ಗಳಲ್ಲಿ ಅಲೌಡ್ ಇಲ್ಲ, ಅವರ ಮಾತುಗಳು ಕೇಳುವ ನಾವು ಕೂಡ ಹೇಳುದಷ್ಟೇ ಅಂತ ಹೇಳಿದ್ರೆ ಮುಸ್ಲಿಂ ಮಹಿಳೆಯನ್ನು ಒಳಗಿಡುವುದಕ್ಕೆ ನಾವು ಕೂಡ ವಿರೋಧ ಮಾಡ್ತೇವೆ. ಅವ್ರಿಗೆ ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಅವರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಏನಿದೆ ಅದನ್ನು ಕೂಡ ಏನ್ ಮಾಡ್ಬೇಕು, ಅವರು ಆಚರಿಸಬೇಕು ಅಂತ ನಾವು ಕೂಡ ಹೇಳ್ತಾ ಇರೋದು. ಒಂದು ಸಮಸ್ಯೆ ಆದ್ರೆ, ಒಂದು ವಿದ್ಯಾರ್ಥಿನಿಗೆ ಅಥವಾ ಒಂದು ಮಹಿಳೆಯರಿಗೆ ಸಮಸ್ಯೆ ಆದ್ರೆ ಅವರು ಕೂಡ ಏನ್ ಮಾಡ್ಬೇಕು, ಪ್ರತಿಭಟನೆಯನ್ನು ಮಾಡಬೇಕು ಅಂತ ನಾವು ಕೂಡ ಹೇಳ್ತಾ ಇರೋದು. ನಾವು ಎಲ್ಲಿ ಕೂಡ ಮಹಿಳೆಯರ ನಾವು ಎಲ್ಲಿ ಕೂಡ ಮಹಿಳೆಯರ ಹಕ್ಕನ್ನು ನಾವು ನಿಷೇಧಿಸಲಿಲ್ಲ, ಅಥವಾ ಅವರ ಹಕ್ಕನ್ನು ಏನು ಅವ್ರು ಪಡಿಬೇಕು ಅಂತ ನಾವು ಎಲ್ಲಿ ಕೂಡ ಏನ್ ಮಾಡ್ಲಿಲ್ಲ, ನಿಷೇಧ ಹೇರಲಿಲ್ಲ. ಅದಕ್ಕೆ ನಾವು ಕೂಡ ಹೇಳ್ತಾ ಇದ್ದೇವೆ, ಮಹಿಳೆಯರು ಅವರ ಹಕ್ಕನ್ನು ಪಡಿಬೇಕು. PFI ಅಂತಹ ಸಂಘಟನೆ ಮಹಿಳೆಯರಿಗೆ ಎಲ್ಲೂ ಕೂಡ ಮಹಿಳೆಯರು ಭಾಗವಹಿಸಿದ್ದು ನಾನು ನೋಡ್ಲಿಲ್ಲ. ಹೇಳಿದ್ರಿ ಅಲ್ಲ, ನಾವು ಮಹಿಳೆಯರ ಹಕ್ಕನ್ನು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಅಂತ ವಿದ್ಯಾರ್ಥಿ ಸಂಘಟನೆ ಕಸಿದುಕೊಂಡಿಲ್ಲ, ಕೊಟ್ಟಿದೆ ಹಕ್ಕು, ವಿದ್ಯಾರ್ಥಿನಿಯರಿಗೆ ಕೊಡ್ಬೇಕಾದಂತ ಹಕ್ಕನ್ನು ಕೊಟ್ಟಿದೆ. ಮತ್ತೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಬಗ್ಗೆ ನೀವು ಕೇಳ್ಬೇಕಾದ್ರೆ ನೀವು ಅವ್ರ ಹತ್ರನೇ ಕೇಳ್ಬೇಕು, ಯಾಕೆ ಅವ್ರು ಕೊಡ್ಲಿಲ್ಲ ಅಂತ ಹೇಳಿ. ಬಹುಶಃ ಅವ್ರು ಹೇಳ್ತಾರೆ ನಾವು ಯಾವ ಹಕ್ಕನ್ನು ಕಸಿದುಕೊಂಡಿಲ್ಲ, ಇದು ನಮ್ಮ ಸಂವಿಧಾನದಲ್ಲಿ ಇದೆ, ನಮ್ಮ ಧರ್ಮವನ್ನ ಆಚರಣೆ ಮಾಡೋದು ಅಂತ. ಸ್ಕಾರ್ಫ್ ಹಾಕಿ ಹೋಗೋದ್ರಲ್ಲಿ ಏನ್ ತಪ್ಪು? ಅಲ್ಲ, ಯಾವುದೇ ಒಂದು ಸಂಪ್ರದಾಯ, ಯಾವುದೇ ಧರ್ಮದಲ್ಲಿರುವಂತಹ ಸಂಪ್ರದಾಯ, ಎಲ್ಲಾ ಧರ್ಮಗಳಲ್ಲೂ ಅದರದ್ದೇ ಆದಂತಹ ಒಂದು ಸಂಪ್ರದಾಯಗಳಿವೆ, ಅದರದ್ದೇ ಆದಂತಹ ಒಂದು ಸಂಸ್ಕಾರಗಳಿವೆ, ಆಚರಣೆ ಮಾಡ್ತೇವೆ. ಆದ್ರೆ ಅದೊಂದು ಅದನ್ನೆಲ್ಲ ನಾವೇ ಮಾಡಿರೋದು, ನಮ್ಮ ಹಿರಿಯರು ಮಾಡಿರುವಂತದ್ದು. ಆದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಅದು ಒಂದು ಕಂಡೀಷನ್ ಅನ್ನ ಹಾಕಿರ್ತಾರೆ. ಇರ್ಬೋದು, ಸ್ಕಾರ್ಫ್ ಹಾಕೊಳ್ಳುವಂತಹ ಸಂಪ್ರದಾಯವನ್ನ ಯಾವುದೋ ಒಂದು ಕಾಲಕ್ಕೆ ಮಾಡಿರ್ಬೋದು. ಆದ್ರೆ ಇವತ್ತು ಅದ್ರ ಅಗತ್ಯ ಏನಿದೆ? ಅಷ್ಟೊಂದು ಎಲ್ಲವನ್ನು ನಾವು ಅಷ್ಟು ಕಟ್ಟುನಿಟ್ಟಾಗಿ ಎಲ್ಲಾ ಕಡೆ ಪಾಲಿಸಲೇಬೇಕು ಅನ್ನುವಂತಹ ಹಠವನ್ನ ನಾವು ಯಾಕೆ ಮಾಡ್ತಾ ಇರುವಂತದ್ದು? ಎಷ್ಟು ಜನ ಮಹಿಳೆಯರಿಗೆ ಕೂಡ ಇದಿಷ್ಟ ಇರೋದಿಲ್ಲ, ಸ್ಕಾರ್ಫ್ ಹಾಕುವಂತದ್ದು, ಬುರ್ಕಾ ಹಾಕುವಂತದ್ದು. ಬುರ್ಕಾ ಹಾಕುವಂತದ್ದನ್ನ ವಿರೋಧಿಸುವಂತಹ ಮಹಿಳೆಯ ವರ್ಗವೇ ಅವರಲ್ಲಿ ಇದೆ. ಮುಸ್ಲಿಂ ಮಹಿಳೆಯರೇ ಅದನ್ನ ವಿರೋಧಿಸ್ತಾರೆ, ಬುರ್ಕವನ್ನ ಎಲ್ಲ ಕಡೆ. ಮತ್ತೆ ನಮ್ಮ ದೇಶದ ಒಂದು ವಾತಾವರಣಕ್ಕೆ, ವೆದರಿಗೆ ಅದು ಸೂಟ್ ಕೂಡ ಆಗೋದಿಲ್ಲ. ಅದೆಲ್ಲೋ ಅರಬಿ, ಸೌದಿ ರಾಷ್ಟ್ರಗಳಲ್ಲಿ ಇರಬಹುದು, ಅದು ಅಲ್ಲಿಯ ಗಂಡಸರು ಕೂಡ ಅದೇ ರೀತಿಯ ಡ್ರೆಸ್ಸಿಂಗ್ ಮಾಡ್ತಾರೆ, ನಾವು ನೋಡಿದ್ದೇವೆ. ಬುರ್ಕಾ ಹಾಕುವ ರೀತಿಯಲ್ಲೇ ಗಂಡಸರು ಕೂಡ ಅದೇ ರೀತಿಯ ಒಂದು ಡ್ರೆಸ್ಸಿಂಗ್, ಅಲ್ಲಿಯ ಒಂದು ಸಂಸ್ಕಾರ ಇರ್ಬೋದು, ಅವರ ಆ ವೆದರಿಗೆ ಅದು ಸೂಕ್ತ ಆಗಿರ್ಬೋದು. ಅದನ್ನ ನಾವು ಎಲ್ಲಿಂದಲೂ ತಂದದನ್ನ ನಾವು ಇಲ್ಲಿ ಕೂಡ ಅದನ್ನ ಬಹಳ ಕಟ್ಟುನಿಟ್ಟ, ನಮ್ಮಲ್ಲೂ ಕೆಲವು ಕಂದಾಚಾರಗಳಿತ್ತು. ಉದಾಹರಣೆಗೆ ನಮ್ಮ ಹಿಂದೂ ಧರ್ಮದಲ್ಲಿ ಸತಿ ಸಹಗಮನದಂತಹ ಪದ್ಧತಿಗಳಿದ್ದು, ಅದನ್ನು ನಾವು ಇವತ್ತು ಎಲ್ಲರೂ ಮುಕ್ತವಾಗಿ ಅದನ್ನ ಬಿಟ್ಟಿದ್ದೇವೆ, ಬೇಡ ಅಂತ ಅಪೋಸ್ ಮಾಡಿದ್ದೇವೆ. ನಮ್ಮಲ್ಲಿ ಕೂಡ ಒಂದು ಕ್ರಾಂತಿಕಾರಕ ವಿಚಾರಗಳಾಗಿ ಅದನ್ನ ಬೇಡ ಅಂತ ಹೇಳಿ ಬಿಟ್ಟಿದ್ದೇವೆ. ಆ ಮೂಢನಂಬಿಕೆಗಳನ್ನ, ಕಂದಾಚಾರಗಳನ್ನ ಯಾಕೆ ನಾವು ಇನ್ನೂ ಕೂಡ ಪಾಲಿಸಬೇಕು? ಸ್ಕಾರ್ಫ್ ಹಾಕುವಂಥದ್ದು ಅಷ್ಟೊಂದು ಅಗತ್ಯ, ಅನಿವಾರ್ಯತೆ ಏನು? ಅಥವಾ ಅದಕ್ಕಿಂತ ಶಿಕ್ಷಣ ಮೇಲು ಅಂತ ಅನಿಸೋದಿಲ್ವಾ? ಇವರಿಗೆ ಶಿಕ್ಷಣ ಪಡೆಯುವುದು ಮುಖ್ಯ ಅಂತ ಅನಿಸೋದಿಲ್ವಾ? ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯ ಕಾಲೇಜಲ್ಲಿ ಒಳ್ಳೆಯ ಎಜುಕೇಶನ್ ಕೊಡಬೇಕು, ಅವರಿಗೆ ಒಳ್ಳೆಯ ಮುಕ್ತವಾದಂತಹ ವಾತಾವರಣ ಕೊಡಬೇಕು ಅಂತ ಇವರಿಗೆ ಯಾಕೆ ಅನಿಸೋದಿಲ್ಲ? ನೋಡಿ ಮೇಡಮ್, ಬಹುಶಃ ಅವ್ರು ಇಸ್ಲಾಂ ಅಂತ ತಿಳ್ಕೊಳ್ಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಸಂಪ್ರದಾಯ ಅಲ್ಲ, ಯಾವುದೊಂದು ಕಾಲದಿಂದ ಬಂದ, ಆಗ್ಲಿಂದ ಹೇಳ್ತಾ ಇದ್ದೀನಿ, ಇದೊಂದು ಕಾಲದಿಂದ ಯಾರೋ ಒಂದು ಮಾಡಿದಂತ ಸಂಪ್ರದಾಯ ಅಲ್ಲ, ಇದು ಕಡ್ಡಾಯ, ಇದೊಂದು ಆಚರಣೆ. ಇಸ್ಲಾಮಿನ ನಮಾಜ್ ಯಾವ ರೀತಿ ಆಚರಣೆ ಕಡ್ಡಾಯ. ಆದ್ರೆ ಇದು ಯಾರ ಮೇಲೆ ಕೂಡ ಹೇರ್ಲಿಲ್ಲ, ಬೇಕಾದವರಿಗೆ. ಒಂದ್ ನಿಮಿಷ ಮೇಡಮ್, ಇಸ್ಲಾಂ ಅಲ್ಲಿ ನಮಾಜ್ ಕಡ್ಡಾಯ, ಎಷ್ಟೋ ಜನ ನಮಾಜ್ ಮಾಡಲ್ಲ, ಹೇರ್ಲಿಕ್ಕೆ ಆಗುದಿಲ್ಲ. ಇಸ್ಲಾಂ ಅಂತ ಹೇಳುವುದು ಇಸ್ಲಾಂ ಅನುಸರಿಸುವವರಿಗೆ ಕಡ್ಡಾಯ ಹೊರತು ಎಲ್ಲರ ಮೇಲೂ ಕೂಡ ಹೇರ್ತಾ ಇಲ್ಲ ಇಸ್ಲಾಂ. ಈಗ ತುಂಬಾ ಜನ ಇದ್ದಾರೆ ನಮಾಜ್ ಮಾಡುದಿಲ್ಲ, ಹೇರ್ಲಿಕ್ಕೆ ಆಗುದಿಲ್ಲ, ಬೇಕಾದ್ರೆ ಮಾಡಬಹುದು. ಸ್ಕಾರ್ಫ್ ಕೂಡ ಅದೇ ರೀತಿ ಕಡ್ಡಾಯ, ಆದ್ರೆ ಹೇರಿಕೆ ಇಲ್ಲ. ಹೇಳಿದಾಗ ಹೇರಿಕೆ ಇಲ್ಲ, ಕಡ್ಡಾಯ, ಮನೆಯಲ್ಲಿ ಹಾಕಿ. ಒಂದ್ ನಿಮಿಷ, ಕಾಲೇಜಲ್ಲಿ ಬೇಡ. ಒಂದ್ ನಿಮಿಷ ಮೇಡಮ್, ಹೇರಿಕೆ ಇಲ್ಲ ಅಂತ ನಾನು ಹೇಳಿದ್ದೇನು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಬ್ರು ಇದ್ದಾರೆ, ಅವರನ್ನ ನಾವು 24 hours ಏನ್ ಮಾಡ್ತೇವೆ, ಹೇರಿಕೆ ಮಾಡಿ ಹಾಕಿಸ, ಅದಲ್ಲ ಹೇರಿಕೆ ಅಂತ ನಾನು ಹೇಳುದೇನು ಅಂತ ಹೇಳಿದ್ರೆ, ಹೇರಿಕೆ ಅವ್ರು ಹಾಕ್ಲೇಬೇಕು. ಆ ರೀತಿ ಕಡ್ಡಾಯ ಇಲ್ಲ, ಯಾಕೆ ಇಲ್ಲ? ಅವರ ಅಭಿವ್ಯಕ್ತಿ, ಅವರಿಗೆ ಬೇಕಾದವರು ಹಾಕ್ಬಹುದು, ನಾವು ಅವರ ಮೇಲೆ ಹೇರಿಕೆ ಮಾಡುವಾಗಿಲ್ಲ. ಈ ವಿದ್ಯಾರ್ಥಿನಿಯರು ಹಾಕ್ತಾ ಇದ್ದಾರೆ, ಅದನ್ನ ಕಡ್ಡಾಯ ಮಾಡ್ಲಿ, ಅವರ ಮೇಲೆ ಅದನ್ನು ತೆಗೆದುಕೊಳ್ಳೋಣ, ಒಪ್ಕೊಳ್ಳೋಣ. ನೀವು ಕೂಡ ಒಂದು ಸಂಘಟನೆಯಲ್ಲಿ ಇರೋರು, ಜವಾಬ್ದಾರಿ ಸ್ಥಾನದಲ್ಲಿರೋದು, ಬಹಳಷ್ಟು ಇತಿಹಾಸ ನಿಮ್ಮ ಸಂಘಟನೆಗೂ ಕೂಡ ಇದೆ. ಆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದಾಗ, ನೋಡಮ್ಮ ಈ ಒಂದು ವರ್ಷ ಅಡ್ಜಸ್ಟ್ ಮಾಡ್ಕೊ, ಈ ಒಂದು ಸೆಮ್ ಅಡ್ಜಸ್ಟ್ ಮಾಡ್ಕೊ, ಸ್ಕಾರ್ಫ್ ಇಲ್ಲದೆ ಕೂಡ ಏನು ಕಡ್ಡಾಯ ಏನು ಆಚರಣೆಗಳೇನಿದೆ ಮನೆಯಲ್ಲಿ ಮಾಡ್ಕೊ, ಈ ಒಂದು ವರ್ಷ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ, ಬರುವ ವರ್ಷ ನಿಮ್ಗೆ ಮಧ್ಯದಲ್ಲಿ ಸುತ್ತೋಲೆ ಬಂದಿರುವುದು, ಮಧ್ಯದಲ್ಲಿ ನಿಮ್ಗೆ ಕಾಲೇಜಿನವರು ನೋಟಿಸ್ ಕೊಟ್ಟಿರುವುದು, ಮತ್ತೊಂದು ವರ್ಷ ಬೇರೆ ಕಾಲೇಜಿಗೆ ಹಾಕುವ, ಕಾಲೇಜ್ನವರು ನಿಮ್ಗೆ ಹಿಡಿದಿಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ
ವಿದ್ಯಾರ್ಥಿಗಳಿಗೆ ನೀವು ಕೂಡ ಸಮಾಧಾನ ಮಾಡಬಹುದು. ವಿದ್ಯಾರ್ಥಿಗಳನ್ನ ಸಮಾಧಾನ ಮಾಡ್ಲಿಕ್ಕೆ ನಾವು ಜವಾಬ್ದಾರಿ ಸ್ಥಾನದಲ್ಲಿ ಬಹುಶಃ ಅಂತ ಒಂದು ಇದಿಲ್ಲ ಅಂತ ಹೇಳಿದ್ರೆ ನಾವು ನಿನ್ನ ಪ್ರತಿಭಟನೆ ಹಿಂದೆ ತಗೊಳ್ತಾ ಇರ್ಲಿಲ್ಲ. ನಿನ್ನ ನಾವು ಅಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಮಾತುಕತೆ ನಡೆಸಿ ಪ್ರತಿಭಟನೆ ಹಿಂದಕ್ಕೆ ತಗೊಂಡಿದ್ದೇವೆ. ಯಾಕೆಂದ್ರೆ ಇಶ್ಯೂ ಆಗ್ಬಾರ್ದು, ಅದು ದೊಡ್ಡ ಇಶ್ಯೂ ಆಗಿ. ಇದು ನೀವು ಪ್ರತಿಭಟನೆ ಹಿಂದೆ ತಗೊಳ್ಳೋದು ಪ್ರತಿ ವರ್ಷ. ನಾನು ಇವತ್ತು ಡಿಬೇಟ್ ತಗೊಳ್ಳಿಕ್ಕೂ ಇದೇ ರೀಸನ್. ಪ್ರತಿ ವರ್ಷ ಬುರ್ಕಾ ಇಶ್ಯೂ ಮಂಗಳೂರಿನಲ್ಲಿ ಆಗೇ ಆಗುತ್ತೆ, ಒಂದಲ್ಲ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಆಗೇ ಆಗ್ತದೆ. ಲಾಸ್ಟ್ ಟೈಮ್ ಶಿವಮೊಗ್ಗದಲ್ಲಿ ಕೂಡ ಆಯ್ತು. ಎಸ್ ರೇಷ್ಮಾ ಅವರು ಹೇಳ್ತಾ ಇದ್ರು. ಈಗ ಅವರು ಬುರ್ಕಾ ವಿಚಾರಕ್ಕೆ ಇಷ್ಟೊಂದು ಮಾತಾಡುವಂಥದ್ದು ಯಾಕೆ? ಇವರಿಗೆ ಆರಂಭದಲ್ಲಿ ಅದನ್ನ ಒಂದು ಪರ್ಮಿಷನ್ ತಗೊಳ್ಬಾರ್ದಿತ್ತು. ನನ್ಸ್ ವಿಚಾರ ಮಾತಾಡಿದ್ರು ಅವರು. ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಬಂದು ಅವರು ಕಲಿತಾ ಇರ್ಬೇಕಾದ್ರೆ ಅವರು ಏನೋ ಶಾಲ್ ಹಾಕೊಳ್ತಾರೆ ಮೇಲೆ. ನನಗೆ ತಿಳಿದ ಹಾಗೆ ಅವ್ರ ಅದಕ್ಕೆ ಮೊದಲೇ ಪರ್ಮಿಷನ್ ತಗೊಳ್ತಾರೆ. ಮತ್ತೆ ಇದು ಆಗ್ನೆಸ್ ಅಂತದ್ದು ಒಂದು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್. ಅದು ಅವರಿಗೆ ಚರ್ಚ್ ಇಂದ ಬೇಕಾದಷ್ಟು ಫಂಡ್ ಬರ್ತದೆ. ಮತ್ತೆ ಆ ಫಂಡ್ ಕೊಡುವಾಗ ಅವರು ಅವರ ಸ್ಟೂಡೆಂಟ್ಸ್ ಅನ್ನ ಅಲ್ಲಿ ಕಳಿಸುವಾಗ ಈ ಕಂಡೀಷನ್ ಅನ್ನ ಹಾಕಿರ್ಬೋದು ಅವರು. ಇವರು ಕೂಡ ಮೊದಲಾಗಿಯೇ ಅದನ್ನ ನಾವು ಇಷ್ಟು ಜನ ನಮ್ಮ ಕಮ್ಯುನಿಟಿಯ ಮಕ್ಕಳು ಬರ್ತಾರೆ, ಅವರಿಗೆ ಸ್ಕಾರ್ಫ್ ಹಾಕ್ಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಕೇಳ್ಬೇಕಿತ್ತು ಅವರು. ಯಾಕೆ ಕೇಳಲಿಲ್ಲ? ಅದನ್ನು ಏನು ಮಾಡದೆ ಈಗ ಮ್ಯಾನೇಜ್ಮೆಂಟ್ ಮೇಲೆ ಈ ತರ ಆಪಾದನೆಗಳನ್ನ ಹಾಕುವಂತದ್ದು ಎಷ್ಟು ಸರಿ? ಬಹುಶಃ ಅವರಿಗೆ ಮಾಹಿತಿ ಕೊರತೆ ಇದೆ. ಆಗ್ನೆಸ್ ಅಂತ ಹೇಳೋದು ಪ್ರೈವೇಟ್ ಕಾಲೇಜ್ ಅಲ್ಲ, ಅದು ಅನುದಾನಿತ ಕಾಲೇಜ್, ಏಡೆಡ್ ಕಾಲೇಜ್. ಗವರ್ಮೆಂಟ್ ಇಂದ ಕೂಡ ಅದಕ್ಕೆ ಫಂಡ್ ಬರ್ತಾ ಇದೆ. ಪ್ರೈವೇಟ್ ಇಂದ ಎಷ್ಟು ಬರುತ್ತೆ ಅಲ್ಲಿನ ಲೆಕ್ಚರ್ಸ್ ಗಳಿಗೆ ಪೇ ಮಾಡ್ತಾ ಇರೋದು ಏನು ಗವರ್ಮೆಂಟ್. ಅದೇ ರೀತಿ ಅದೇ ರೀತಿ ಅವರ ಬೈಲಾ ಅಲ್ಲಿ ಏನು ಬರ್ತಿದೆ ಅಂತ ಹೇಳಿದ್ರೆ ಓದ್ತೇನೆ ಒಂದು ನಿಮಿಷ. 96 ವರ್ಷಗಳು ಆಗುತ್ತೆ. ಓಕೆ, ಬಹುಶಃ ಈಗ ಅವ್ರು ಹೇಳಿದ್ರೆ ಏನು ಅಂತ ಹೇಳಿದ್ರೆ ಸ್ಪೆಷಲ್ ಆಗಿ ಪರ್ಮಿಷನ್ ತಗೊಂಡಿದ್ರು. ಅವರ ಬೈಲಾ ಅಲ್ಲಿ ಒಂದು ವಿಚಾರ ಇದೆ, ನಾನು ಓದ್ತೇನೆ. ಏನು ಅಂತ ಹೇಳಿದ್ರೆ, ವಿದ್ಯಾರ್ಥಿನಿಯರ ಸರ್ವತೋಮುಖ ವಿಕಾಸಕ್ಕೆ ಸಹಾಯ ಮಾಡುವ ಧಾರ್ಮಿಕ ತರಗತಿಗಳು ಕ್ರೈಸ್ತ ವಿದ್ಯಾರ್ಥಿನಿಯರಿಗೆ, ನೀತಿಬೋಧ ಮತ್ತು ವ್ಯಾಲ್ಯೂ ಎಜುಕೇಶನ್ ತರಗತಿಗಳಿಗೆ ವಿದ್ಯಾರ್ಥಿನಿಯರು ತಪ್ಪದೇ ಹಾಜರಾಗಬೇಕು. ಓಕೆ, ನೆಕ್ಸ್ಟ್, ಕ್ರೈಸ್ತ ವಿದ್ಯಾರ್ಥಿನಿಯರು ನಿರ್ದಿಷ್ಟ ದಿನಗಳಲ್ಲಿ ಪೂಜೆಯಲ್ಲಿ ಪಾಲ್ಗೊಳ್ಳುವುದು. ಅದೇ ರೀತಿ ಇದಲ್ಲದೆ ದಿನಂಪ್ರತಿ ಸಾಪ್ತಾಹಿಕ, ಮಾಸಿಕ ಮತ್ತು ವಾರ್ಷಿಕವಾಗಿ ಏರ್ಪಡಿಸಲಾಗುವ ಇತರ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕ್ರೈಸ್ತ ವಿದ್ಯಾರ್ಥಿಯನ್ನು ತಪ್ಪದೇ ಭಾಗವಹಿಸತಕ್ಕದ್ದು. ಬಹುಶಃ ಇದು ಕೇವಲ ಕ್ರೈಸ್ತ ವಿದ್ಯಾರ್ಥಿನಿಯರಿಗೆ ಯಾಕೆ ಮಾತ್ರ, ಇವರಿಗೆ ಮಾತ್ರ ಯಾಕೆ ಕೊಡ್ತಾ ಇದ್ದಾರೆ? ಬಹಳಷ್ಟು ಶಾಲೆಗಳಿದೆ, ಅಲ್ಲಿ ಆ ಧರ್ಮಕ್ಕೆ ಸಪರೇಟ್ ಆದಂತಹ ಮಂಗಳೂರಿನಲ್ಲಿ ಮತ್ತೊಂದು ಪ್ರತಿಷ್ಠಿತ ಕಾಲೇಜ್ ಇದೆ, ಸೈಂಟ್ ಅಲೋಸಿಯಸ್ ಕಾಲೇಜ್. ಅದು ಕೂಡ ಪ್ರತಿಷ್ಠಿತ ಕಾಲೇಜ್, ಅಟಾನಮಸ್ ಕಾಲೇಜ್. ಅದು ಕೂಡ ಇದೇ ರೀತಿ ಸೈಂಟ್ ಆಗ್ನೆಸ್ ತರನೇ ಕಾರ್ಯನಿರ್ವಹಿಸುವಂತ ಒಂದು ಕಾಲೇಜ್. ಇದರ ಅವ್ರ ಬಿಷಪ್ ಅಂಡರಲ್ಲೇ ಬರುವಂತ ಕಾಲೇಜ್. ಅದು ಕೂಡ ಅಲ್ಲಿ ಮುಸ್ಲಿಂ ವಿದ್ಯಾರ್ಥಿನ ಸ್ಕಾರ್ಫ್ ಹಾಕ್ಲಿಕ್ಕೆ ಅಲೌಡ್ ಇದೆ. ಮಾತ್ರವಲ್ಲ, ಅಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ನಮಾಜ್ ಮಾಡ್ಲಿಕ್ಕೆ ಕೂಡ ಒಂದು ರೂಮ್ ಅನ್ನು ಕೊಟ್ಟಿದ್ದಾರೆ. ನೋಡಿ, ಒಂದೇ ಮ್ಯಾನೇಜ್ಮೆಂಟ್, ಅದರ ಹೆಡ್ ಒಂದೇ. ಅಲ್ಲಿರುವಂತ ಸಮಸ್ಯೆಗಳು ಇಲ್ಲಿ ಯಾಕೆ ಬರ್ತಾ ಇದೆ? ಒಂದು ರೂಲ್ಸ್ ತರುವಾಗ ಇನ್ನೊಂದು ರೂಲ್ಸ್ ಅನ್ನು ಬ್ರೇಕ್ ಮಾಡಿ ಅಲ್ಲ ಒಂದು ರೂಲ್ಸ್ ತರುವುದು. ಒಂದು ರೂಲ್ಸ್ ಅನ್ನು ಬ್ರೇಕ್ ಮಾಡಿ ಮತ್ತೊಂದು ರೂಲ್ಸ್ ತರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ ಸರ್, ಕಾಲೇಜ್ ಮ್ಯಾನೇಜ್ಮೆಂಟ್ ಅದಕ್ಕೆ ಕೆಲವುದಾದಂತಹ ರೂಲ್ಸ್ ಕ್ರಿಯೇಟ್ ಮಾಡುವಂತಹ ಅಧಿಕಾರ ಇದೆ. ಆದರೆ ಯೂನಿವರ್ಸಿಟಿ ಮಾಡಿದಂತ ರೂಲ್ಸ್ ಅನ್ನು ಬ್ರೇಕ್ ಮಾಡಿ ಹೊಸ ರೂಲ್ಸ್ ಮಾಡುವಂತ ಅಧಿಕಾರ ಬ್ರೇಕ್ ಮಾಡಿದ್ರು ಅಂತ ಯೂನಿವರ್ಸಿಟಿ ಸ್ಕಾರ್ಫ್ ಹಾಕಿ ಅಂತ ರೂಲ್ಸ್ ಇದೆ. ಏನು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ ಕಡ್ಡಾಯ ವಸ್ತು ಸಮೇತ ಏರುವಂತ ಇಲ್ಲ ಅಂತ ಅರೆ ಬರೆ ಬಟ್ಟೆ ಎಲ್ಲ ಕಾಲೇಜ್ ಹಾಕೊಂಡ್ ಬರ್ಬಹುದಾ? ನಮ್ಮ ಸಂಸ್ಕೃತಿ ಅದರದ್ದೇ ಆದ ಚೌಕಟ್ಟಿದೆ. ಅದ್ರ ಬಗ್ಗೆ ಕೂಡ ಬಹಳ ಚರ್ಚೆಗಳು ನಡೆದಿದೆ. ಬಹಳಷ್ಟು ಚರ್ಚೆಗಳು ನಡೆದಿದೆ. ನಮ್ಮ ಆಚಾರ ವಿಚಾರ ನಮ್ಮ ಸಂಸ್ಕೃತಿ ಒಳಗಿರ್ಬೇಕು. ಅದೇ ಹೌದು ಸರ್, ಸಂಸ್ಕೃತಿ. ಅದಕ್ಕೆ ಅರೆ ಬರೆ ಬಟ್ಟೆ ಹಾಕುವಂತದಿಲ್ಲ. ಕಾಲೇಜ್ ಕೊಟ್ಟಂತಹ ಯೂನಿಫಾರ್ಮ್ ಹಾಕೊಂಡು ಹೋಗ್ಬೇಕು. ಕಡ್ಡಾಯ ಮಾಡ್ಬೇಕು ಅಂತ ಎಲ್ಲಿಯೂ ಕೂಡ ರೂಲ್ಸ್ ಇಲ್ಲ. ಕಡ್ಡಾಯ ಮಾಡ್ಬೇಕು ಅಂತ ರೂಲ್ಸ್ ಇಲ್ಲ. ಆದ್ರೆ ಹಾಕುವಂತಹ ವಸ್ತ್ರ ಸಂಹಿತೆ ಅಥವಾ ಕಾಲೇಜಿಗೆ ಸೂಟ್ ಆಗುವಂತಹ ವಸ್ತ್ರಗಳನ್ನ ಮಾತ್ರ ಧರಿಸಬೇಕು. ನಿಮ್ಮ ಸಂಸ್ಕೃತಿಗಳು, ನಿಮ್ಮ ಸಂಪ್ರದಾಯಗಳು ಏನಿದೆ ಮನೆಯಲ್ಲಿಟ್ಟು ಕಾಲೇಜ್ ಧಾರ್ಮಿಕ ಆಚರಣೆ ಮನೆಯಲ್ಲಿಟ್ಟು ಬರ್ಲಿಕ್ಕೆ ಆಗುದಿಲ್ಲ. ಅದು ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಆಚರಿಸುವಂತ ಒಂದು ಆಚರಣೆ. ಅದು ನಾವು ಧರ್ಮವನ್ನು ಬೇರೆ ಮಾಡಿ ಪಟಾಕಿ ತಂದು ಕಾಲೇಜಲ್ಲಿ ಪಟಾಕಿ ಧಾರ್ಮಿಕ ಆಚರಣೆ ಅಲ್ಲ. ಧಾರ್ಮಿಕ ಆಚರಣೆ ಕಾಲೇಜಲ್ಲಿ ಕಟ್ ಮಾಡಕ್ಕಾಗತ್ತಾ? ಧಾರ್ಮಿಕ ಆಚರಣೆ ಅಲ್ಲ. ಇಸ್ಲಾಂ ಅಲ್ಲಿ
ಸ್ಕಾರ್ಫ್ ಅನ್ನುವುದು ಧಾರ್ಮಿಕ ಆಚರಣೆ, ಅದನ್ನು ಯಾರು ಉಂಟು ಮಾಡಿದ್ದಲ್ಲ. ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಯಲ್ಲ ಮೇಡಮ್, ಒಂದು ವಿದ್ಯಾರ್ಥಿನಿಗೆ ಅವಳ ಅಭಿವ್ಯಕ್ತಿ ಇಸ್ಲಾಂ ಬಿಡಿ, ಇಸ್ಲಾಂ ಹರಿದಿನ ಆಚರಿಸುದು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ. ದೀಪಾವಳಿಯಲ್ಲಿ ಪಟಾಕಿ ನಿಷೇಧ ಬಹಳಷ್ಟು ಸಲ ಮಾಡಿದ್ದಾರೆ, ವಾಯು ಮಾಲಿನ್ಯ ಆಗ್ತದೆ ಅಂತ. ಅಭಿವ್ಯಕ್ತಿ ಎಲ್ಲಾ ಹಬ್ಬದಲ್ಲೂ ಕೂಡ ಪಟಾಕಿ ಆಚರಿಸ್ತಾರೆ, ದೀಪಾವಳಿಯಲ್ಲಿ ಮಾತ್ರ ಪಟಾಕಿ ನಿಷೇಧ ಮಾಡ್ತಾರೆ ಅಂತ ಬಹಳಷ್ಟು ಸಂಘಟನೆಗಳು ಹೇಳಿದೆ. ಹಾಗಂತ ನಾವು ಕೂಡ ಜೀವಿಸಬೇಕು, ನಮಗೂ ಕೂಡ ಉಸಿರಾಡಬೇಕು, ಮುಂದೆ ಬರುವಂತಹ ಪೀಳಿಗೆಗೆ ನೀಡಬೇಕು. ನಮ್ಮ ಸಂಸ್ಕೃತಿ ನಾಶ ಮಾಡಿದ್ರು ಅಂತ ಹೇಳಕ್ಕಾಗಲ್ಲ. ಸ್ಕಾರ್ಫ್ ಹಾಕಿ ಯಾರಿಗೆ ಏನ್ ತೊಂದರೆ ಆಗಿದೆ, ಯಾರಿಗೇನ್ ಪ್ರಾಬ್ಲಮ್ ಆಗಿದೆ, ಅವರ ಸಹಪಾಠಿಯವರಿಗೆ ಏನು ಕೊರತೆ ತೊಂದರೆ ಆಗಿಲ್ಲ. ಇಯರ್ಫೋನ್ ಯಾವ ರೀತಿ ಹಾಕ್ಬಹುದು ಮೇಡಮ್? ಮೇಲೆ ನೀವು ಒಂದ್ ನಿಮಿಷ ಮೇಡಮ್, ಸ್ಕಾರ್ಫ್ ಅಂತ ಹೇಳುದು ಯಾವ ರೀತಿ ಅಂತ ಹೇಳಿದ್ರೆ ಕಿವಿ ಕಾಣುವಾಗಿ ಹಾಕ್ತಾರೆ. ಇಯರ್ಫೋನ್ ಹಿಡಿದಲ್ಲಿ ಕಿವಿ ಕಾಣುವಾಗೆ ಸ್ಕಾರ್ಫ್ ಅನ್ನು ಹಾಕ್ತಾರೆ ಅವರು. ನಾನು ಈಗ ಇಯರ್ಫೋನ್ ಹಾಕಿದೆ, ನಾನು ಕೂಡ ನಿಮಗ್ ಕಾಣಿಸ್ತಾ ಇದೆಯಾ? ನಿಮಗ್ ಕಾಣಿಸ್ತಾ ಇದೆಯಾ? ಯಾರಿಗಾದ್ರೂ ಇಯರ್ಫೋನ್ ಕಾಣಿಸ್ತಾ ಇಲ್ಲ, ಆದ್ರೆ ಅಲ್ಲಿ ಸ್ಕಾರ್ಫ್ ಹಾಕಿದ್ರೆ ಯಾವ ರೀತಿ ಯಾರಿಗಾದ್ರೂ ಕಾಣ್ತಾ ಇದೆಯಾ? ನೀವು ಇಯರ್ಫೋನ್ ಹಾಕುದು ಕಿವಿಗೆ ಸರಿಯಾ? ನಿಮ್ಮ ಕಿವಿ ಕಾಣಿಸ್ತಾ ಇಲ್ಲ, ಆದ್ರೆ ಅಲ್ಲಿ ವಿದ್ಯಾರ್ಥಿನಿಯರು ಕಿವಿ ಕಾಣಿಸುವ ಹಾಗೆ ವಸ್ತ್ರವನ್ನು ಹಾಕಿಕೊಂಡು ಹೋಗ್ತಾರೆ. ಇಯರ್ಫೋನ್ ಬೇಕಾದ್ರೆ ಕಿವಿಗೆ ಸರಿಯಾ? ಫುಲ್ ಮುಚ್ಕೊಳ್ಳೋದಲ್ಲ, ಐಸ್ಕಾಫ್ ಬಗ್ಗೆ ನಾನು ಮಾತಾಡ್ತಲ್ಲ. ಸ್ಕಾಫ್ ಅದು ಇಸ್ಲಾಂ ಧರ್ಮದಲ್ಲಿ ಕಿವಿ ಕಾಣಿಸ್ಲಿಕ್ಕಿಲ್ಲ ಸರ್. ನೋಡಿ ಮೇಡಮ್, ಕ್ಲಾಸ್ ಅಲ್ಲಿ ಗೊತ್ತುಂಟು. ಯಾಕೆಂತ ಈ ರೂಲ್ಸ್ ಬಂದಾಗ ವಿದ್ಯಾರ್ಥಿಗಳು ಸ್ಕಾರ್ಫ್ ಹೆಡ್ ಟೋಪಿ ಹಾಕೊಂಡು ಹೋಗ್ತಾ ಇದ್ದಾರೆ. ಸ್ಕಾರ್ಫ್ ಟೋಪಿ ಅಂದ್ರೆ ಕಿವಿ ಕಾಣುವ ಹಾಗೆ ಸ್ಕಾರ್ಫ್ ಟೋಪಿಯನ್ನು ಹಾಕೊಂಡು ಹೋಗ್ತಾ ಇದ್ದಾರೆ. ಸರ್ ಇಸ್ಲಾಂ ಅಲ್ಲಿ ಕಿವಿ ಕಾಣಿಸೋಂಗಿಲ್ಲ. ಹೌದು, ಕಿವಿ ಕಾಣಿಸಿದ್ಮೇಲೆ ರೂಲ್ಸ್ ಬ್ರೇಕ್ ಮಾಡಿದಾಗೆ. ಹೌದು, ಅದ್ ಹೇಗೆ ನೀವು ಅಭಿವ್ಯಕ್ತಿ ಸ್ವತಂತ್ರ ಮೇಡಮ್. ಕೆಲವರು ಸ್ಕಾರ್ಫ್ ಹಾಕೊಂಡೇ ಹೋಗ್ತಾರೆ, ಕೆಲವರು ಫುಲ್ ಸ್ಕಾರ್ಫ್ ಹಾಕೊಂಡು ಹೋಗ್ತಾರೆ. ನಾವು ಮಾತಾಡೋ ಅವ್ರ ಅಭಿವ್ಯಕ್ತಿ ಸ್ವತಂತ್ರ. ಓಕೆ ಮೇಡಮ್, ಓಕೆ ನೀವ್ ಹೇಳ್ತಾ ಇದ್ರಿ ಇಯರ್ಫೋನ್ ಹಾಕೊಂಡು ಹೋಗ್ತಾರೆ ಅಂತ ಹೇಳಿ. ಒಂದೇ ಒಂದು ಪ್ರಕರಣ ನೀವು ತೋರಿಸಿ, 97 ವರ್ಷಗಳಲ್ಲಿ ಆಗ್ನೆಸ್ ಕಾಲೇಜ್ ನಡೆದಂತ ಪ್ರಕರಣಗಳನ್ನು ತೋರಿಸಿ. ಮಕ್ಕಳನ್ನ ಹೇಳಕ್ಕಾಗಲ್ಲ ಸರ್. ಕ್ರಿಶ್ಚಿಯನ್ ವಿದ್ಯಾರ್ಥಿನಿಯರು ಹಾಕಿಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ವಾ? ಅವರ ಏನು ಧಾರ್ಮಿಕ ಕೇಂದ್ರಗಳಲ್ಲಿ ಏನು ಅವ್ರ ಪ್ರೇಯರ್ಸ್ ಗಳಿಗೆ ಕರೀತಾರೆ, ಒಳಗಡೆ ಇದಾಗ್ತಾರೆ, ಅವ್ರು ನಾನ್ ಹಾಕ್ತಾರೆ. ಸ್ಟೂಡೆಂಟ್ಸ್ ಗಳು ಸಾರಿ ಹಿಡ್ಕೊಂಡು ಬರ್ತಾರೆ ಕ್ಲಾಸಿಗೆ. ನಮ್ ಕಲಿಯುವಂತ ಸ್ಟೂಡೆಂಟ್ಸ್ ಗಳು ಕ್ಲಾಸಿಗೆ ಸಾರಿ ಹಿಡ್ಕೊಂಡು ಬರ್ತಾರೆ. ಅವ್ರಿಗೆ ಯೂನಿಫಾರ್ಮ್ ಅನ್ವಯ ಆಗುದಿಲ್ವ ಅಲ್ಲಿ? ನಮ್ಮ ಕ್ವಶನ್ ಇಷ್ಟೇ. ಸಾರಿ ಹಿಡ್ಕೊಂಡು ಕ್ಲಾಸಿಗೆ ಬರ್ತಾರೆ, ಅಲ್ಲಿ ಸ್ಟೂಡೆಂಟ್ಸ್ ಗಳು ಬರ್ತಾರೆ. ಯೂನಿಫಾರ್ಮ್ ಇದೆ ಅಂತ ಇಲ್ಲ, ಅಲ್ಲಿ ಸ್ಟೂಡೆಂಟ್ಸ್ ಗಳು ಬರ್ತಾರೆ. ಸ್ಟೂಡೆಂಟ್ಸ್ ಗಳು ನಮ್ ಕಲಿಯುವಂತ ಸ್ಟೂಡೆಂಟ್ಸ್ ಗಳು ಸಾರಿ ಹಿಡ್ಕೊಂಡು ನನ್ ಡ್ರೆಸ್ ಹಾಕೊಂಡು ಕ್ಲಾಸ್ ಒಳಗೆ ಬರ್ತಾರೆ. ಯಾಕೆ ಅವ್ರಿಗೆ ಯೂನಿಫಾರ್ಮ್ ಅಲ್ಲಿ ಅನ್ವಯ ಆಗುದಿಲ್ವಾ? ಅವರಿಗೆ ಸ್ಕಾರ್ಫ್ ಅದನ್ನು ಕೇಳುವಾಗ ಅವ್ರಿಗೆ ಆನ್ಸರ್ ಇಲ್ಲ. ಯಾಕೆಂತ ಹೇಳಿದ್ರೆ ನೋಡಿ, ಇಲ್ಲಿ ಒಂದು ವೇಳೆ ಮ್ಯಾನೇಜ್ಮೆಂಟ್ ಸರಿ ಇದ್ರೆ ನಮ್ಮೊಂದಿಗೆ ಒಂದು ಮಾತುಕತೆಗೆ ಬರ್ಬೇಕಿತ್ತು. ಇವತ್ತು ಬೆಳಿಗ್ಗೆ ಪೋಷಕರು ಕೂಡ ಹೋಗಿದ್ರು, ಪೋಷಕರ ಹತ್ರ ಕೂಡ ಒಂದು ಕ್ಲಿಯರ್ ಆಗಿ ಮಾತುಕತೆ ನಡೆಸಲಿಕ್ಕೆ ರೆಡಿ ಇಲ್ಲ. ಅದೇ ರೀತಿ ಅವರು ಆ ರೀತಿ ಹಾಕ್ತಾರೆ, ಮುಸ್ಲಿಂ ಧರ್ಮರಿಗೆ ಅದೇ ರೀತಿ ನೋಡಿ, ಒಂದು ವೇಳೆ ಕಾಲೇಜ್ ಅವರದ್ದು ಸರಿ ಇದ್ರೆ, ಒಂದು ವೇಳೆ ಕಾಲೇಜ್ ಅವರದ್ದು ಸರಿ ಇದ್ರೆ ಅವ್ರು ಏನ್ ಮಾಡ್ಬೇಕಿತ್ತು ಅಂತ ಹೇಳಿದ್ರೆ, ಒಂದು ವೇಳೆ ಕ್ರಿಶ್ಚಿಯನ್ಸ್ ನವರಿಗೆ ಸಾರಿ ಅಲೌಡ್ ಮಾಡಿ, ನನ್ಸ್ ಹಾಕುವಂತಹ ಸ್ಕಾರ್ಫ್ಸ್ ಗಳನ್ನ ಅವರಿಗೆ ಅಲೌಡ್ ಮಾಡಿ, ಕೇವಲ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಸ್ಕಾರ್ಫ್ ಅಲೌಡ್ ಮಾಡಿಲ್ಲ ಅಂದ್ರೆ ಅದರ ಕುರಿತು ಸಂಬಂಧಪಟ್ಟವರಿಗೆ ಕರೆಸಿ ಚರ್ಚೆ ಮಾಡೋಣ. ನಮ್ಮ ವಿಷಯ ಏನಂದ್ರೆ, ಇನ್ ಕೇಸ್ ಕಾಲೇಜ್ ಇಬ್ಬರಿಗೂ ಕೂಡ ಸ್ಕಾರ್ಫ್ ಹಾಕ್ಲಿಕ್ಕೆ ಏನು ಚಾನ್ಸ್ ಕೊಟ್ಟಿಲ್ಲ ಅಂದ್ರೆ ನೀವು ಒಪ್ತೀರಾ ಅದನ್ನ? ಇಲ್ಲ ಮೇಡಮ್, ನಾವು ಒಪ್ಪಲ್ಲ. ಯಾಕೆಂತ ಹೇಳಿದ್ರೆ ಕ್ರಿಶ್ಚಿಯನ್ ವಿದ್ಯಾರ್ಥಿಗಳಿಗೂ ಕೂಡ ಅವ್ರದ್ದೇ ಧಾರ್ಮಿಕ ಸ್ವಾತಂತ್ರ್ಯ ಆಚರಣೆ ಮಾಡ್ಲಿಕ್ಕೆ, ಈಗ ಫಾರ್ ಎಕ್ಸಾಂಪಲ್ ತಿಲಕದ ವಿಷಯ ಹೇಳಿದ್ರು, ತಿಲಕ ಹಾಕ್ಲಿಕ್ಕೆ ಬಿಡ್ತಾ ಇಲ್ಲ. ಅದು ಅವ್ರದ್ದು ಒಂದು ವೇಳೆ ಅವ್ರದ್ದು ಧಾರ್ಮಿಕ ಆಚರಣೆ ಆಗಿದ್ರೆ ಅದನ್ನು ಕೂಡ ಆಚರಿಸಲಿಕ್ಕೆ ಇಲ್ಲಿ ಏನ್ ಮಾಡ್ಬೇಕು, ಸ್ವತಂತ್ರವನ್ನು ನೀಡಬೇಕು. ಸಮಾನತೆ ಅಂತ ಹೇಳುವುದು ಕೇವಲ ಎಲ್ಲರಿಗೂ ಕೂಡ ಒಂದೇ ರೀತಿ ತೋರಿಸುವುದಲ್ಲ. ಎಲ್ಲರ ಧಾರ್ಮಿಕ ಆಚರಣೆ, ಎಲ್ಲರೂ ಅವರ ಹಕ್ಕನ್ನು ನೀಡುವುದು, ಎಲ್ಲರೂ ಕೂಡ ಅವರ ಹಕ್ಕನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳುವುದಾಗಿರುತ್ತೆ ಸಮಾನತೆ. ಹಾಗೆ ನೀಡಿದ್ರೆ ಮಾತ್ರ ಸಮಾನತೆ ಸೃಷ್ಟಿಯಾಗಲಿಕ್ಕೆ ಸಾಧ್ಯ. ನಾನು ಒಪ್ಕೊಳ್ತೀನಿ, ಆದ್ರೆ ರೂಲ್ಸ್ ಏನು ಕಡ್ಡಾಯ ಅಲ್ಲಿ ಧರ್ಮ ಆಚರಣೆ ಮಾಡ್ಬೇಕು ಅಂದ್ರೆ ಪರ್ಫೆಕ್ಟ್ ಆಗಿ ಆಚರಣೆ ಮಾಡಿ. ಕಿವಿ ತೋರ್ಸ್ಕೊಂಡು ಈ ಕಡೆ ಧರ್ಮನೂ ಫಾಲೋ ಮಾಡೋದಲ್ಲ, ಆ ಕಡೆ ಕಾಲೇಜ್ನವ್ರು ಹೇಳ್ತಾರಂತ ಹಠಕ್ ಸ್ಕಾರ್ಫ್ ಹಾಕೋದು, ರೂಲ್ಸ್ ಬ್ರೇಕ್ ಮಾಡಿದಾಗ, ನಿಮ್ಮ ಧರ್ಮದ ರೂಲ್ಸ್ ಬ್ರೇಕ್ ಮಾಡಿದಾಗೆ ಆಯ್ತಾ? ನೋಡಿ ಮೇಡಮ್, ನಮ್ಮ ಧರ್ಮದಲ್ಲಿ ಸುಮಾರು ಕಟ್ಟುಪಾಡುಗಳಿದೆ. ಈಗ ಬಹುಶಃ ನೀವ್ ಹೇಳಿದ್ರಿ ನಮ್ಗಿಂತ ನಿಮ್ಗೆ ಗೊತ್ತಿಗೆ ಸಾಧ್ಯ. ಯಾಕೆಂತ ಹೇಳಿದ್ರೆ ನಾನು ಸಣ್ಣದ್ರಿಂದ ನಾನು ಇಸ್ಲಾಂ ಕಲಿತಾ ಬರ್ತಾ ಇದ್ದೇನೆ.
ಒಂದ್ ನಿಮಿಷ ಅದೇ ರೀತಿ ಕೆಲವು ವಿಷಯಗಳು honorally ನಮಗೆ ಹೇಳಕ್ಕಾಗಲ್ಲ, ಆದ್ರೆ ನಮಗೂ ಕೂಡ ಆ ಧರ್ಮದ ಬಗ್ಗೆ A to Z ಗೊತ್ತಿದೆ. ಒಂದ್ ನಿಮಿಷ, ಇಸ್ಲಾಂ ಅಲ್ಲಿ ವಸ್ತ್ರ ಸಂಹಿತೆ ಎಲ್ಲೋ ಕೂಡ ಒಂದೇ ರೀತಿ ಅಲ್ಲ. ಮನೆಯಲ್ಲಿ ಯಾರು ಕೂಡ ಬುರ್ಕಾನ್ ಹಾಕೊಂಡು ಕಣ್ಣು ಮುಚ್ಕೊಂಡಿರಲ್ಲ. ಕೆಲವು ನಿರ್ದೇಶದಲ್ಲಿ ಕೆಲವು ರೀತಿ ಏನಿರುತ್ತೆ, ಅಲ್ಲ ಅದು ವೈಯಕ್ತಿಕ ಸ್ವಾತಂತ್ರ್ಯ ಸರ್. ಇದು ನೀವು ಹೇಳ್ತೀರಿ ವೈಯಕ್ತಿಕ ಸ್ವಾತಂತ್ರ್ಯ ಅಂತ ಹೇಳಿ, ಅದು ವೈಯಕ್ತಿಕ ಸ್ವಾತಂತ್ರ್ಯ ಆಗುದಿಲ್ವಾ? ಇದು ನೀವು ಹೇಳ್ತೀರಿ ವೈಯಕ್ತಿಕ ಸ್ವಾತಂತ್ರ್ಯ ಅಂತ ಹೇಳಿ, ಅದು ವೈಯಕ್ತಿಕ ಸ್ವಾತಂತ್ರ್ಯ ಆಗುದಿಲ್ವಾ? ಚಿಕ್ಕದಿಂದಲೂ ಇಸ್ಲಾಂ ಕಲಿತು ಬಂದವರು ಸ್ಕಾರ್ಫ್ ಹಾಕ್ಲೇಬೇಕು. ನೋಡಿ, ಸ್ಕಾರ್ಫ್ ನಾವು ಬುರ್ಕಾನನ್ನು ಹಾಕುವಂತ ಉದ್ದೇಶ ಏನು ಅಂತ ಹೇಳಿದ್ರೆ, ಸರ್ ಪರಸ್ತ್ರೀಯರಿಗೆ, ಪರಗಂಡಸರಿಗೆ ಸ್ತ್ರೀಯರ ಆಕರ್ಷಣೆ ಆಗ್ಬಾರ್ದು. ಸ್ಕಾರ್ಫ್ ಕೂಡ ಬುರ್ಕಾನ್ ಅಂತ ಹೇಳುದು ಕೇವಲ ಇದಲ್ಲ, ಟೋಟಲ್ ಅಂದ್ರೆ ವಸ್ತ್ರ ಗೊತ್ತಾಯ್ತು ನಮ್ಗೆ. ಅದು ಬಿಟ್ರೆ ಮತ್ತೇನು ಅಲ್ಲ, ಅದು ಕಪ್ಪು ಬಣ್ಣದಲ್ಲಿ ರೂಲ್ಸ್ ಕೂಡ ಹೇಳಿಲ್ಲ, ಯಾವುದು ಕೂಡ ಹೇಳಿಲ್ಲ. ಸ್ಕಾರ್ಫ್ ಹಾಕ್ಲೇಬೇಕು. ತಲೆ ಕೂದಲನ್ನ ತೋರಿಸಬಾರ್ದು. ಹುಡುಗಿಯರಿಗೆ ಆ ರೀತಿ ತಲೆ ಕೂದಲಲ್ಲೂ ಕೂಡ ಅಟ್ರಾಕ್ಷನ್ ಇರುತ್ತೆ, ಪುರುಷರಿಗೆ ತೋರಿಸಬಾರ್ದು ಅಂತ ರೂಲ್ಸ್ ಇದೆ. ಸೊ ಆ ಲೇಡೀಸ್ ಕಾಲೇಜ್ ಅಲ್ಲಿ ಯಾವ ಅಟ್ರಾಕ್ಷನ್ ಇರ್ತದೆ ನೋಡಿ, ಯಾವ ಪುರುಷರು ಇರಲ್ಲ, ಆದ್ರೆ ಅವರಿಗೆ ಅವ್ರ ಧಾರ್ಮಿಕ ಸ್ವಾತಂತ್ರ್ಯ ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಆಕಾಶಕ್ಕೆ ಕೂದಲು ತೋರಿಸಬಾರ್ದು, ಪುರುಷರಿಗೆ ಕೂದಲು ತೋರಿಸಬಾರ್ದು, ಇದೆ ಅಲ್ಲ ಇಸ್ಲಾಂ. ನೋಡಿ, ಆಕಾಶಕ್ಕೆ ಕೂದಲು ತೋರಿಸಬಾರ್ದು ಯಾವುದೂ ಇಲ್ಲ. ಮನೆಯಲ್ಲಿ ಕೂಡ ವೇಲ್ ಹಾಕಿರ್ತಾರೆ, ಸ್ಕಾರ್ಫ್ ಅಂದ್ರೆ ಈಗ ಏನ್ ಸುತ್ತಿ ಹಾಕಿರಲ್ಲ, ತಲೆಗೊಂದು ಶಾಲ್ ಹಾಕಿರ್ತಾರೆ ಅಷ್ಟೇ. ಹೌದು, ಅದು ಪುರುಷರು ಕೂಡ ಮಂದಿನೇ ಇರ್ತಾರೆ, ಬಹುಶಃ ಮನೇಲಿ ಬೇರೆ ಯಾರು ಇರೋದಿಲ್ಲ. ನನ್ನ ಪ್ರಶ್ನೆ, ಸೈಂಟ್ ಆಗ್ನೆಸ್ ಕಾಲೇಜ್ ಲೇಡೀಸ್ ಕಾಲೇಜ್, ಅದ್ರಲ್ಲಿ ಯಾರು ಪುರುಷರಿದ್ದಾರೆ? ಪುರುಷರಿಲ್ಲ, ಆದ್ರೆ ವಿದ್ಯಾರ್ಥಿನಿಗೆ ಹಕ್ಕು ಬೇಕು. ಅವ್ರು ಸ್ಕಾರ್ಫ್ ಹಾಕಿಕೊಂಡು ಹೋಗ್ತಾರೆ. ಹಕ್ಕಿಗೆ ಒಂದು ಅರ್ಥ ಬೇಕಲ್ಲ. ಅರ್ಥ ಇದೆ ಮೇಡಮ್. ಸಂವಿಧಾನ ನಮ್ಗೆ ನೀಡಿದ ಹಕ್ಕಾಗಿದೆ, ಅವರವರ ಧಾರ್ಮಿಕ ಆಚರಣೆ ನಡೆಸಬೇಕು ಅಂತ ಹೇಳಿ. ಸ್ಕಾರ್ಫ್ ಹಾಕ್ಬೇಕು ಅನ್ನೋದು ಸಂವಿಧಾನ ನಿಮ್ಗೆ ನೀಡಿದ. ಹೌದು, ನಮ್ಮ ಧರ್ಮ ನಮ್ಮ ಏನು ಸಂವಿಧಾನ ಆಚರಿಸಿ, ಯಾರು ಕೂಡ ಬೇಕು ಅಂತ ಬೇಡ ಅಂತ ಹೇಳ್ತಾ ಇಲ್ಲ. ಎಲ್ಲ ಒಂದೊಂದು ಜಾತಿಯವರು ಒಂದೊಂದು ವಸ್ತ್ರವನ್ನ ಹಾಕೊಂಡು ಹೋಗುದು. ನೋಡಿ, ಈ ವಸ್ತ್ರ ಸಂಹಿತೆ ಅಂತ ಹೇಳುದು ಬೇರೆ. ನಂಗೆ ತಿಳಿದಿರುವ ಹಾಗೆ ಸೀರೆ ಉಡಬೇಕು, ಇದು ನಮ್ಮ ಸಂಸ್ಕೃತಿ ಬೇರೆ ಮೇಡಮ್. ಸಂಸ್ಕೃತಿ ಬೇರೆ, ಧಾರ್ಮಿಕ ಆಚರಣೆ ಬೇರೆ. ಮುಸ್ಲಿಮರು ಉಡ್ತಾರೆ ಸೀರೆ, ಸಂಸ್ಕೃತಿ ಬೇರೆ, ಧಾರ್ಮಿಕ ಆಚರಣೆ ಬೇರೆ. ಹಾಗಾದ್ರೆ ನಮ್ಮ ಹಿಂದೂಗಳ ಧಾರ್ಮಿಕ ಆಚರಣೆಗಳು ಕೂಡ ಬಹಳಷ್ಟಿದೆ. ಕೇಸರಿ ಶಾಲು ಹಾಕೊಂಡು ನೋಡಿ, ಕೇಸರಿ ಶಾಲು ಹಾಕೊಂಡು ಹೋಗುದು ಧಾರ್ಮಿಕ ಆಚರಣೆ ಅಂತ ಎಲ್ಲಿದೆ? ನೋಡಿ, ನೀವು ಒಂದು ಹೊಸ ಆಚರಣೆ ಅಂತ ತರಬಾರ್ದು ಇಲ್ಲಿ. ಧಾರ್ಮಿಕ ಆಚರಣೆ ಈ ಕೇಸರಿ ಶಾಲ್ ಅನ್ನುವಂಥದ್ದು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ಹಾಕಿಕೊಂಡು ಹೋಗ್ಬೇಕು ಅಂತ ಧಾರ್ಮಿಕ ಆಚರಣೆ ಎಲ್ಲಿಯೂ ಕೂಡ ಇಲ್ಲ. ಆಚರಣೆ ಇದೆ, ನಮ್ಮ ಕುರಾನಲ್ಲಿ ಇದೆ. ಸ್ಕಾರ್ಫ್ ಹಾಕಿಕೊಂಡು ಹೋಗ್ಬೇಕು ಇದೆ. ಮಹಿಳೆಯರು ಮನೆಗಿಂದ ಹೊರಗಡೆ ಬರುವಾಗ ಅವರ ದೇಹವನ್ನು ಮುಚ್ಚಬೇಕು ಅಂತ ಹೇಳುವಂತ ಒಂದು ಆಚರಣೆ ನಮ್ಮ ಇಸ್ಲಾಂ ಧರ್ಮದಲ್ಲಿ ಕುರಾನಲ್ಲಿ ಇದೆ. ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಆದ್ರೆ ಫಾಲೋ ಮಾಡುವವರು ಮಾಡ್ತಾ ಇದ್ದಾರೆ, ಎಲ್ರಿಗೂ ಕೂಡ ಏನಿಲ್ಲ ಮಾಡಬೇಕು ಅಂತ ಇಲ್ಲ. ಫಾಲೋ ಮಾಡುವವರು ಮಾಡ್ತಾ ಇದ್ದಾರೆ. ಮಾಡಬಹುದು ಇಲ್ಲ ಅಂತ ಹೇಳಿ ಕೂಡ ಅವರೇ ಹೋಗ್ತಾರೆ. ಈ ವಿದ್ಯಾರ್ಥಿಗಳು ಫಾಲೋ ಮಾಡ್ತಾ ಇದ್ದಾರೆ, ಫಾಲೋ ಮಾಡುವವರು ಮಾಡ್ತಾರೆ. ಈ ವಿದ್ಯಾರ್ಥಿಗಳು ಫಾಲೋ ಮಾಡ್ತಾ ಇದ್ದಾರೆ, ಅದನ್ನು ನಾವು ತಡಿಲಿಕ್ಕೆ ಆಗುದಿಲ್ಲ. ಅವರವರ ಹಕ್ಕು, ನಮಗೆ ಸಂವಿಧಾನ, ಅವರಿಗೆ ಸಂವಿಧಾನ ನೀಡಿದಂತ ಹಕ್ಕನ್ನು ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ನೋಡಿ ಮ್ಯಾಮ್, ಧಾರ್ಮಿಕ ಆಚರಣೆ ತುಂಬಾ ಇದೆ ಸರ್. ಹಬ್ಬ ಆಚರಿಸುವಂತದ್ದು, ಉಪವಾಸ ಇಡುವಂತದ್ದು, ಪ್ರಾರ್ಥನಾ ಮಂದಿರಕ್ಕೆ ಹೋಗುವಂತದ್ದು, ಪೂಜೆಗಳನ್ನ ಮಾಡುವುದು, ಇದೆಲ್ಲ ಧಾರ್ಮಿಕ ಆಚರಣೆ. ಧಾರ್ಮಿಕ ಆಚರಣೆ ಮಾಡ್ಲಿ. ಅದು ಬಿಟ್ಟು ಸ್ಕಾರ್ಫ್ ಹಾಕಿ ಶಾಲೆಗೆ ಹೋಗೋದು, ಸ್ಕಾರ್ಫ್ ಹಾಕುವಂತದ್ದು ಕೂಡ ಧಾರ್ಮಿಕ ಆಚರಣೆ. ನೋಡಿ ಮೇಡಮ್, ಧಾರ್ಮಿಕ ಆಚರಣೆ ಮನೇಲಿ ಇಟ್ಕೊಳ್ಳಿ ಸರ್. ನೋಡಿ ಮೇಡಮ್, ಅದೇ ನಾವು ಹೇಳ್ತಾ ಇರೋದು, ಮನೆಯಲ್ಲಿ ಇಟ್ಕೊಳ್ಳುವಂತದ್ದಲ್ಲ ಧಾರ್ಮಿಕ ಆಚರಣೆ. ಧರ್ಮ ಅಂತ ಹೇಳುವುದು ಕೇವಲ ಮನೆಗೆ ಮಾತ್ರ ಅಲ್ಲ ಸೀಮಿತ, ಮನೆಯಿಂದ ಹೊರಗೆ ಬರುವ ಧರ್ಮ ಹೋಗುದಿಲ್ಲ. ಆಯ್ತು, ಶಾಲಾ ಧರ್ಮಗಳು ಇದೆ, ಶಾಲಾ ಧರ್ಮಗಳು ಕೂಡ ಇದೆ, ಅದರಲ್ಲೂ ಕೂಡ ಬಹಳಷ್ಟು ಹೇಳ್ತಾರೆ. ಸೊ ಶಾಲಾ ಧರ್ಮ ಮಾಡುವಂತದ್ದೇ ತಪ್ಪ? ಹಾಗಾದ್ರೆ ಶಾಲೆಗಳಿಗೆ ಅಧಿಕಾರ ತಗೊಳ್ಳುವಂತದ್ದು ಯಾವುದೋ ಹಕ್ಕಿಲ್ವಾ? ನೀವ್ ಹೇಳ್ತೀರಿ ಶಾಲಾ ಧರ್ಮದ ಶಿಸ್ತಿದೆ. ಈಗ ಬಹುಶಃ ನೀವ್ ಹೇಳ್ತಾರೆ ಶಿಸ್ತು ಉಲ್ಲಂಘನೆ ಆಗ್ತಾ ಉಂಟು, ಶಿಸ್ತು ಏನು ಪ್ರಾಬ್ಲಮ್ ಆಗ್ತಾ ಉಂಟು ಅಂತ ಹೇಳಿ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಶಿಸ್ತು ಇರುವುದು ಸೇನೆಯಲ್ಲಿ, ಸರಿಯಾ? ನಮ್ಮ ಏನು ಭಾರತ ದೇಶದ ಸೇನೆಯಲ್ಲಿ ಆಗಿರುತ್ತೆ ಅತಿ ಹೆಚ್ಚು ಏನು ಶಿಸ್ತನ್ನು ಇರುವುದು. ಆ ಶಿಸ್ತಿನ ಏನು ಆ ಒಂದು ಜಾಗದಲ್ಲಿ ಸಿಕ್ಕರಿಗೆ ಟೋಪಿಯನ್ನು ಹಾಕ್ಲಿಕ್ಕೆ ಅಲೌಡ್ ಮಾಡ್ತಾರೆ, ಸಿಕ್ಕರಿಗೆ ಸಿಖ್ ಧರ್ಮ ಟೋಪಿಯನ್ನು ಹಾಕ್ಲಿಕ್ಕೆ ಅಲೌಡ್ ಮಾಡ್ತಾರೆ. ಅಲ್ಲಿ ಶಿಸ್ತು ಉಲ್ಲಂಘನೆ ಆಗ್ತಾ ಇದೆಯಾ? ಒಂದು ವೇಳೆ ಅಲ್ಲಿ ಶಿಸ್ತು ಉಲ್ಲಂಘನೆ ಆಗ್ತಾ ಇದೆ, ಯಾಕೆ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ? ಇಲ್ಲಿ ಕೇವಲ ಸ್ಕಾರ್ಫ್ ಹಾಕುವಾಗ ಮಾತ್ರ ಯಾಕೆ ಶಿಸ್ತು ಉಲ್ಲಂಘನೆ ಆಗ್ತಾ ಇದೆ? ಯಾಕೆ ಅದ್ರ ವಿಷಯ ಚರ್ಚೆ ಆಗ್ತಾ ಇಲ್ಲ? ಅಲ್ಲ, ನಾವು ಸೇನೆ ಬಗ್ಗೆ ಡಿಬೇಟ್ ಅದು ಇನ್ನೊಮ್ಮೆ ಯಾವತ್ತಾದ್ರೂ ಧರ್ಮದ ವಿಷಯ ಹೇಳ್ಕೊಂಡು ಧರ್ಮದ ಆಚರಣೆಯನ್ನು ಹಿಂಪಡಬೇಕು ಅಂತ ಹೇಳ್ತಾ ಇರುವುದಲ್ಲ. ಸಮಾನತೆ
ಸಮಾನತೆ ಅಂತ ಹೇಳುವುದು ಸೇನೆಯಲ್ಲಿ ಕೂಡ ಕೊಟ್ಟಿದೆ ಇಲ್ವಾ? ಸೇನೆಯಲ್ಲಿ ಯಾರನ್ನು ಕೂಡ ಇದು ಮಾಡ್ತಾ ಇಲ್ಲ. ಬೇರೆ ಧಾರ್ಮಿಕ ಪದ್ಧತಿಗೆ ಕೊಟ್ಟಂತಹ ಹಾಗಾದ್ರೆ ಸೇನೆಯಲ್ಲಿ ಸಮಾನತೆ ಇಲ್ವಾ? ಸಮಾನತೆ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ? ನಾನು ಹೇಳಿರುವಂತದ್ದು ಯೂನಿಫಾರ್ಮ್ ವಿಷಯಕ್ಕೆ, ಯೂನಿಫಾರ್ಮ್ ಹಾಕುವುದೇ ಸಮಾನತೆಗಾಗಿ. ಹಾಗಾದ್ರೆ ಸೇನೆಯಲ್ಲಿ ಬಡವ ಶ್ರೀಮಂತ ಅನ್ನುವಂತಹ ಭೇದ ಹಾಗಾದ್ರೆ ಭಾರತ ಸೇನೆಯಲ್ಲಿ ಹಾಗೆ ನಿಮ್ಮ ಧರ್ಮದಲ್ಲಿ ಕಳ್ಳತನ ಮಾಡಿದವರಿಗೆ ಕೈಯನ್ನೇ ಕಡಿಬೇಕು ಅಂತ ಹೇಳಿ ಬರ್ತಿದೆ. ಅದನ್ನೆಷ್ಟು ಪಾಲನೆ ಮಾಡ್ತೀರಿ ನೀವು? ನೋಡಿ ಮೇಡಮ್, ಅಂತ ಅದನ್ನ ಯಾಕೆ ಪಾಲನೆ ಮಾಡೋದಿಲ್ಲ? ನೋಡಿ, ನಾವು ಈ ದೇಶದ ನಮ್ಮ ಸಂವಿಧಾನದಲ್ಲಿ ಮೇಡಮ್, ನಮ್ಮ ಸಂವಿಧಾನ ಹಕ್ಕು ಕೊಟ್ಟಿದೆ ಅಂತ ಹೇಳ್ತಾರೆ. ನಮ್ಮ ಸಂವಿಧಾನದಲ್ಲಿ ಒಬ್ರು ಒಂದು ಮದುವೆ ಆಗ್ಬಹುದು ಅಂತ ಇದೆ. ನೀವ್ ಯಾಕೆ 4 ಆಗ್ತೀರಿ? ಎಲ್ಲಿ 4 ಮದುವೆ ಆಗ್ಬಾರ್ದು ಅಂತ ಇದೆ? ಎಲ್ಲಿ 4 ಮದುವೆ ಆಗ್ಬಾರ್ದು ಅಂತ ಇದೆ? ಎಲ್ಲಿ ಸ್ಕಾರ್ಫ್ ಹಾಕ್ಬೇಕು ಅಂತ ಇದೆ? ನೋಡಿ, ಪ್ರಾಕ್ಟೀಸ್ ಮಾಡಬಹುದು, ಅವರ ಧರ್ಮವನ್ನು ಪ್ರಾಕ್ಟೀಸ್ ಮಾಡಬಹುದು ಅಂತ ಇದೆ, ಅವರ ಧರ್ಮವನ್ನು ಆಚರಿಸಬಹುದು ಅಂತಿದೆ. ಅದನ್ನ ಆಚರಣೆ ಮಾಡ್ತಾ ಇರೋದು. ಅಂದ್ರೆ ಧರ್ಮ ಮತ್ತೆ ಕಾನೂನು ನಿಮ್ಗೆ ಬೇಕಾದ ಹಾಗೆ ನಮ್ಗೆ ಬೇಕಾದ್ರೆ ನಾವು ತಿರುಗಿಸ್ತಾ ಇಲ್ಲಲ್ಲ. ಎಲ್ಲಿ 4 ಮದುವೆ ಆಗ್ಬಾರ್ದು ಅಂತ ಇದೆ? ನೀವು ಏನೇ ಧರ್ಮ ಪಾಲನೆ ಮಾಡಿ, ನನ್ನ ಕ್ವಶನ್ಸ್ ಅಂದ್ರೆ ಅದು ಯಾವ ಧರ್ಮಕ್ಕೂ ಕೂಡ ನಾನು ಸೀಮಿತವಾಗಿ ಹೇಳ್ತಾ ಇಲ್ಲ. ಪ್ರತಿಯೊಂದು ಧರ್ಮದವರು ಧರ್ಮ ಪಾಲನೆ ಮಾಡ್ತಾರೆ. ಅದು ಅವರವರ ಅವರ ವೈಯಕ್ತಿಕ ಅಭಿಪ್ರಾಯ, ಬಿಟ್ರೆ ಅವರ ಸ್ವಾತಂತ್ರ್ಯ ಕೂಡ ಅಂತಾನು ನಾನು ಹೇಳ್ತೇನೆ. ಯಾವುದು ಧರ್ಮಕ್ಕೂ ಕೂಡ ಹೀಗೆ ಮಾಡಬಾರ್ದು ಅಂತ ನಾವು ಹೇಳಕ್ ನಾವ್ಯಾರು? ಸೊ ಬಟ್ ಕೆಲವು ಇನ್ಸ್ಟಿಟ್ಯೂಷನ್ ಸಮಾಜಮುಖಿ ಆಗಿ ನಾವು ಹೋಗುವಾಗ ಅಲ್ಲಿ ನಾವು ಪ್ರೆಸೆಂಟ್ ಮಾಡಬೇಕು, ಅಲ್ಲಿ ನಾವು ಇರಬೇಕಾದ್ರೆ ಕೆಲವೊಮ್ಮೆ ಧರ್ಮವನ್ನ ಬದಿಗೊತ್ತಬೇಕಾದಂತಹ ಪರಿಸ್ಥಿತಿಗಳು ಎದುರಾಗ್ತದೆ. ಸೌದಿ ಅರೇಬಿಯಾಕ್ಕೆ ಹೋದಾಗ ಬುರ್ಕಾ ಹಾಕ್ಲೇಬೇಕು, ಅದು ಆ ದೇಶದ ರೂಲ್ಸ್. ಅದನ್ನ ಇಲ್ಲಿಂದ ಹೋದ ಮಹಿಳೆಯರು ಹಾಕ್ತಾರೆ, ಅದು ಆ ದೇಶದ ರೂಲ್ಸ್ ಅನ್ನ ಫಾಲೋ ಮಾಡ್ತಾರೆ. ಆದ್ರೆ ಒಂದು ವಿಚಾರ ಏನಂತ, ಅಲ್ಲಿ ಇರುವುದು ಪ್ರಜಾಪ್ರಭುತ್ವ ರಾಷ್ಟ್ರ ಅಲ್ಲ. ಸೌದಿ ಅರೇಬಿಯಾ ಅಂತ ಹೇಳುದು ಪ್ರಜಾಪ್ರಭುತ್ವ ರಾಷ್ಟ್ರ ಅಲ್ಲ. ಮನಸ್ಸಿಗೆ ಬಂದಾಗ ನಾವು ಫ್ರೀಡಮ್ ಸೌದಿ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಗೆ ಹೇಳ್ತೀರಿ? ಸೌದಿ ಅರೇಬಿಯಾ ಅಂತ ಹೇಳುವುದು ಪ್ರಜಾಪ್ರಭುತ್ವ ರಾಷ್ಟ್ರ ಅಲ್ಲ. ಮತ್ತೆ ನೀವು ಹೇಳ್ತೀರಿ ಬೇಕಾದಾಗ ಪ್ರಜಾಪ್ರಭುತ್ವ. ನಮ್ಮ ಭಾರತದಲ್ಲಿ ಹೇಳಿದ್ದು ಪ್ರಜಾಪ್ರಭುತ್ವ ರಾಷ್ಟ್ರ, ಪ್ರಜೆಗಳೇ ರಾಜರು. ನೋಡಿ, ಪ್ರಜೆಗಳೇ ರಾಜರು. ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ದು, ಪ್ರಜೆಗಳೇ ರಾಜರು ಅಂತಾರೆ. ನಾವೆಲ್ಲಿ ರಾಜರು ಸರ್? ನೋಡಿ, ನಾವು ನಾವು ಬಂದಿದ್ದೇವೆ. ಆ ಸ್ಥಿತಿಯಲ್ಲಿ ನಾವಿದ್ದೇವೆ. ಇಲ್ಲೆಷ್ಟು ಫಾಲೋ ಅಪ್ ಆಗ್ತದೆ, ಇಲ್ಲಿ ಏನ್ ನಡೀತಾ ಇದೆ, ಪ್ರಜಾಪ್ರಭುತ್ವ ಹೇಗಿದೆ, ಪ್ರಜೆ ಪ್ರಭು ಅಂತ ಹೇಳ್ತಾ ಇದ್ದಾರೆ, ಅದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ ಅದೆಲ್ಲದೂ ಕೂಡ ನಮಗ್ ಗೊತ್ತು. ಇಂಪ್ಲಿಮೆಂಟ್ ಆಗ್ಲಿಲ್ಲ ಅಂತ ಹೇಳಿ ನಾವು ಇನ್ನೂ ಕೂಡ ಬದಿಗೆ ತಗೊಂಡು ಹೋದ್ರೆ ಸರಿಯಾ? ಅದು ಇಂಪ್ಲಿಮೆಂಟ್ ಆಗ್ಲಿಲ್ಲ. ಇಲ್ಲಿನ ರಾಜಕಾರಣಿಗಳು ಯಾವ ರೀತಿ ಒಂದು ಪ್ರಾಬ್ಲಮ್ ಬಂದು, ಇಲ್ಲಿ ಕೆಲವು ರಾಜಕಾರಣಿಗೆ ಒಂದು ಪ್ರಾಬ್ಲಮ್ ಬಂದು, ಅದು ಇಂಪ್ಲಿಮೆಂಟ್ ಆಗ್ಲಿಲ್ಲ ಅಂತ ಹೇಳಿ ನಾವು ಕೂಡ ಪ್ರಜಾಪ್ರಭುತ್ವ ಪಾಲಿಸುವುದು ಬೇಡ ಅಂತ ಹೇಳುದು ಎಷ್ಟು ಸರಿ? ಅಲ್ಲ, ನಾನು ಪ್ರಜಾಪ್ರಭುತ್ವ ಪಾಲಿಸಿ ಅಂತ ಹೇಳಿಲ್ಲ. ಕೆಲವೊಂದು ಇವನ್ ಏನು ಸಮಾಜ ಮುಂದುವರಿತಾ ಇದೆ ಸರ್, ಮುಂದುವರೆದಾಗೆ ನಮ್ಮ ಆಲೋಚನೆಗಳು ಕೂಡ ಮುಂದುವರಿಬೇಕು. ನಿಮ್ಮ ಅಂದ್ರೆ ಧರ್ಮದ ಹೆಣ್ಣು ಮಕ್ಕಳು ಹೋಗಿ ಕಾಲೇಜು ಶಿಕ್ಷಣವನ್ನ ಪಡಿತಾ ಇದ್ದಾರೆ ಅಂದ್ರೆ ನಿಜಕ್ಕೂ ತುಂಬಾ ಸಂತೋಷ. ಆ ಸಂತೋಷದ ಒಂದು ವಿಷಯ ಅಂತ ಏನಿದೆ, ಸೊ ಆ ಒಂದು ಕಾಲೇಜ್ ಇನ್ಸ್ಟಿಟ್ಯೂಟ್ ಹೋದಾಗ ನಾವು ವಿದ್ಯೆಗೆನೆ ಜಾಸ್ತಿ ಏನು ಇಂಪಾರ್ಟೆನ್ಸ್ ಕೊಟ್ಬೇಕು, ಬಿಟ್ರೆ ಬೇರೆ ನಮ್ಮ ಧರ್ಮದ ವಿಚಾರವಾಗಿ ಸ್ವಲ್ಪ ಮಟ್ಟಿಗಾದ್ರೂ ಹಿಂದೆ ಸರಿಲೇಬೇಕು. ಅಡ್ಜಸ್ಟ್ಮೆಂಟ್ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಇರಬೇಕು. ನೋಡಿ ಮೇಡಮ್, ಅಡ್ಜಸ್ಟ್ಮೆಂಟ್ ಅನ್ನೋದು ಎಲ್ಲರಲ್ಲಿ ಕೂಡ ಇರುತ್ತೆ. ಆದ್ರೆ ಕೆಲವು ವಿಚಾರಗಳಿಗೆ ಅದು ಅನ್ವಯವಾಗುತ್ತೆ, ಕೆಲವು ವಿಚಾರಗಳಿಗೆ ಧರ್ಮದಲ್ಲಿ ಅನ್ವಯವಾಗುವುದಿಲ್ಲ. ಈಗ ನೀವು ಹೇಳ್ತೀರಿ ಏನು ಅವರ ಧಾರ್ಮಿಕ ಸ್ಕಾರ್ಫ್ ಹಾಕೋದ್ರಿಂದ ಮಹಿಳೆಯರು ಹಿಂದುಳಿತಾರೆ ಅಥವಾ ಅವರ ಸಮಾಜದಲ್ಲಿ ಇನ್ನೊಂದು ಮಾತು ಬಂತ ಹಾಗೆ ಅಂತ ಹೇಳಿದ್ರೆ ಅವ್ರು ಏನಾಗಲ್ಲ, ಮುಖ್ಯವಾಹಿನಿಗೆ ಬರ್ತಾ ಇಲ್ಲ ಅಂತ ಹೇಳಿದ್ರು. ಮುಖ್ಯವಾಹಿನಿಗೆ ಬರ್ತಾ ಇಲ್ಲ, ಆದ್ರೆ ಇಂಡಿಯಾದಲ್ಲಿ ಇದ್ದಾರೆ. ಓಕೆ, ಆದ್ರೆ ಇದೇ ಭಾರತದಲ್ಲಿ ಸ್ಕಾರ್ಫ್ ಹಾಕಿಕೊಂಡು ಪೈಲಟ್ ಆದಂತ ಎಷ್ಟೋ ಮಹಿಳೆಯರು ಇದ್ದಾರೆ. ಹಾಗೆ ನೀವು ಸೌದಿ ಅರೇಬಿಯಾದಲ್ಲಿ ಹೇಳಿದ್ರಿ ಇದ್ದಾರೆ, ಸ್ಕಾರ್ಫ್ ಹಾಕಿ ಕೂಡ ಎಷ್ಟೋ ಸಾಧನೆ ಮಾಡಿದವರು ಇದ್ದಾರೆ. ಇನ್ನೂ ಕೂಡ ಅವರಿಗೆ ಸ್ಕಾರ್ಫ್ ಎಲ್ಲಿ ಕೂಡ ಅಡ್ಡಿ ಆಗ್ಲಿಲ್ಲ ಸಾಧನೆ ಮಾಡ್ಲಿಕ್ಕೆ. ಅದಕ್ಕೆ ಒಂದು ವಿಷಯವೇ ಅಲ್ಲ. ಸ್ಕಾರ್ಫ್ ಹಾಕೊಂಡೇ ಓದ್ಬೇಕು, ಹಾಕದೆ ನನಗ್ ತಲೆಗೆ ಹತ್ತೋದಿಲ್ಲ ಅನ್ನೋದು ಮುಂಡುವಾದ. ಎಲ್ಲಿ ಕೂಡ ಹಾಗೆ ಆ ರೀತಿ ಹೇಳಿಲ್ಲ. ನಮಗ್ ಕಂಫರ್ಟೇಬಲ್ ಆಗಲ್ಲ, ನಮ್ಮ ಧರ್ಮದ ಆಚರಣೆ ಇದೆ. ವಿದ್ಯಾರ್ಥಿಗಳು ಏನು ಫಾತಿಮಾ ಹಾಗೂ ಬೇರೆ ವಿದ್ಯಾರ್ಥಿಗಳು ಮಾಧ್ಯಮದ ಎದುರು ಹೇಳಿದ್ರು, ನಮಗ್ ಸ್ಕಾರ್ಫ್ ಹಾಕ್ಲೇಬೇಕು, ಸೈಂಟ್ ಆಗ್ನೆಸ್ ಕಾಲೇಜಲ್ಲಿ ನಾವು ಹಾಕೊಳ್ತೀವಿ, ನಮಗದು ನಮ್ ರೂಲ್ಸು ಇಸ್ಲಾಂ ಪದ್ಧತಿಯನ್ನ ಫಾಲೋ ಮಾಡ್ತೀವಿ ಅಂತ. ಸೊ ಸ್ಕಾರ್ಫ್ ಹಾಕದೇನು ಕೂತ್ಕೊಳ್ಬಹುದಲ್ವಾ? ನಮಗಲ್ಲಿ ನಾವು ಇನ್ಸ್ಟಿಟ್ಯೂಷನ್ಸ್ ಯಾಕೆ ಹೋಗೋದು? ನಮ್ಗೆ ವಿದ್ಯೆ ಕಲಿಯಕ್ಕೆ ನಾವು ಅಷ್ಟೇ ಕಲ್ತು ಬರ್ಬೇಕು. ನೋಡಿ ಮೇಡಮ್, ನೀವು ಹೇಳಿದ್ದು ಕರೆಕ್ಟ್. ವಿದ್ಯೆ ಕಲಿಯಕ್ಕೆ ಇನ್ಸ್ಟಿಟ್ಯೂಷನ್ಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಹೊರಗ್ ಬರೋರಿಗೆ ಹಾಕ್ಬಾರ್ದು, ಆ ಹೊರಗ್ ಬಂದ್ಮೇಲೆ ಹಾಕೊಳ್ಳಿ ಅಲ್ಲ. ನೋಡಿ ಮೇಡಮ್, ನಮ್ಮ ಧಾರ್ಮಿಕ ಆಚರಣೆ ಅಂತ ಹೇಳೋದು, ಧರ್ಮ ಅಂತ ಹೇಳುವುದು ಕೇವಲ ಕಾಲೇಜ್ ಕ್ಯಾಂಪಸ್ ಒಳಗೆ ಹೋಗುವಾಗ ನಿಲ್ಲುವಂತದ್ದಲ್ಲ. ಅಲ್ಲ ಸರ್, ಅದಕ್ಕೆ ನಿಮ್ದೇ ಆದ ಇನ್ಸ್ಟಿಟ್ಯೂಷನ್ಸ್ ಇದೆಯಲ್ಲ. ಆ ರೀತಿ ಪ್ರತಿಯೊಬ್ಬರು ಕೂಡ ಒಂದೊಂದು ಇನ್ಸ್ಟಿಟ್ಯೂಷನ್ಸ್ ಗೆ ಹೋದ್ರೆ
ನಮ್ಮ ದೇಶದ ಅವಸ್ಥೆ ಏನಾಗಬಹುದು? ಹಾಗಾದ್ರೆ ಆ ರೀತಿ ಪ್ರತಿಯೊಬ್ರು ಕೂಡ ಅವರವರ ಧರ್ಮವನ್ನ ಆಚರಣೆ ಮಾಡಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಹೇಗಾಗ್ಬೋದು? ಧರ್ಮದಲ್ಲಿ ಇರುವಂತ ಆಚರಣೆಗಳನ್ನು ಮಾಡ್ಲಿ. ಕೇಸರಿ ಶಾಲು ಅಂತದ್ದು ಎಷ್ಟು ವರ್ಷಗಳ ಹಿಂದೆ ಕೇಸರಿ ಶಾಲ್ ಬಗ್ಗೆ ನೀವು ಮಾತಾಡ್ಬೇಡಿ ಸರ್. ಅವ್ರ ಧರ್ಮದ ಮಾತಾಡ್ತಾರೆ. ಅವ್ರು ಸ್ಕಾರ್ಫ್ ಬಗ್ಗೆ ಮಾತಾಡ್ಬೋದು, ನಾವು ಯಾಕೆ ಕೇಸರಿ ಶಾಲ್ ಬಗ್ಗೆ ಮಾತಾಡ್ಬಾರ್ದು? ನಾನು ಕಲಿತಾ ಇರುವಾಗ ನನ್ನ ಯಾವ ಸಹಪಾಠಿಗಳು ಕೂಡ ಸ್ಕಾರ್ಫ್ ಹಾಕ್ಲಿಲ್ಲ. ಆಗ ಇಲ್ಲದ ಸ್ಕಾರ್ಫ್ ಈಕೆ ಹಾಕಿ ಬಂತು. ನೋಡಿ ನನ್ನ ತಾಯಿ ಕೂಡ ಕಲ್ತಿದ್ದಾರೆ, ಅವರಿಗೆ 50 ವರ್ಷ ಪ್ರಾಯ ಆಗ್ತಾ ಬಂತು. ಅವರು ಕೂಡ ಸ್ಕಾರ್ಫ್ ಹಾಕಿಕೊಂಡೇ ಹೋಗಿದ್ದಾರೆ, ಈಗಲೂ ಕೂಡ ಸ್ಕಾರ್ಫ್ ಹಾಕ್ತಾ ಇದ್ದಾರೆ. ಬಹುಶಃ ಈ ಬಗ್ಗೆ ಚರ್ಚೆ ಮಾಡ್ತಾ ಹೋದ್ರೆ ಇನ್ನೊಂದು 2 ಗಂಟೆಗಳಿದ್ರು ಸಾಲದು. ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಸ್ಕಾರ್ಫ್ ಅಗತ್ಯನ ಅನ್ನೋದು ಪ್ರತಿ ವರ್ಷ ಕೂಡ ಮಂಗಳೂರಿನಲ್ಲಿ ಚರ್ಚೆಗೆ ಬರುವಂತಹ ವಿಷಯ. ಇದು ಕೇವಲ ಮಂಗಳೂರು ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆದಂತಹ ವಿಷಯ. ನಿನ್ನೆ ನಡೆದಂತಹ ವಿಷಯ ಬಹಳ ಚರ್ಚೆಗೆ ಒಳಪಟ್ಟಿದೆ. ಕೆಲವೊಂದು ವಿಷಯಗಳನ್ನ ನನ್ಗೆ ಆನ್ ಏರ್ ಅಲ್ಲಿ ಹೇಳಕ್ಕಾಗಲ್ಲ. ಬಹಳಷ್ಟು ಕಮೆಂಟ್ಗಳು ಬಂತು. ಆಂಕರ್ ಚಡ್ಡಿ ಆಂಕರ್ ಅಂತ, ಒನ್ ಸೈಡೆಡ್ ಆಂಕರ್ ಅಂತ. ಬಹುಶಃ ನಾನು ಕೇಳಿದ ಪ್ರಶ್ನೆಗಳು ನಿಮ್ಗೆ ತಪ್ಪನಿಸಬಹುದು, ಆದ್ರೆ ಕೇಳಿದ್ದು ಸತ್ಯಕ್ಕೆ ದೂರ ಇಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಇದಿಷ್ಟು ಈ ಹೊತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾರೆ ಸ್ಪಂದನ ಟಿವಿ.